ಸೊ ನಮಸ್ಕಾರ ಮಿತ್ರರೇ, ಪ್ರತಿ ಬುಧವಾರದ ಗೂಗಲ್ ಮೀಟ್ ನೇರ ಪ್ರಸಾರ ಸರಣಿಯ ಈ ಸಂಚಿಕೆ ಇಂದು 27 ಮೇ 2026 ಬುಧವಾರ. ಈ ನೇರ ಸಂಚಿಕೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಿಮ್ಗೆ ಆಲ್ರೆಡಿ ಮಾಹಿತಿ ಇರೋ ಹಾಗೆ ಪ್ರತಿ ಬುಧವಾರ ರಾತ್ರಿ 8:30ಕ್ಕೆ ನಾವು ಈ ಗೂಗಲ್ ಮೀಟ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸೇರ್ತೀವಿ. ಒಂದು ವಾರ ಒಂದೊಂದು ವಿಷಯಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅದರ ಬಗ್ಗೆ ಸ್ವಲ್ಪ ಪ್ರಾರಂಭದಲ್ಲಿ ಮಾಹಿತಿ ಪಡ್ಕೊತೀವಿ ಮತ್ತು ನಮ್ಮ ಕೃಷಿ ಭೂಮಿಯ ಅನುಭವಗಳು ಮತ್ತು ಸಂದೇಹಗಳನ್ನು ಸಹ ಇಲ್ಲಿ ವ್ಯಕ್ತಪಡಿಸ್ತಾ ನಮ್ಮ ಕಲಿಕೆಯನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ನಮ್ಮ ಈ ಸರಣಿಗೆ ಸಂಕಲಕ್ಕೆ ನಾವು ಕೊಟ್ಟಂಥ ಹೆಸರು ನ್ಯಾಚುರಲ್ ಫಾರ್ಮಿಂಗ್ ದ ವೇ ಹೆಡ್, ನೈಸರ್ಗಿಕ ಕೃಷಿ ಮುಂದಿನ ಹಾದಿ. ಅಂದರೆ ಈ ಪ್ರತಿ ವಾರದ ಈ ನಮ್ಮ ಒಂದು ನೇರ ಪ್ರಸಾರದ ಈ ಸಂಚಿಕೆಗಳಲ್ಲಿ ನಮ್ಮ ನೈಸರ್ಗಿಕ ಕೃಷಿಯ ಮುಂದಿನ ಹಾದಿಗಳನ್ನು ಮಜಲುಗಳನ್ನು ಗುರುತಿಸ್ಕೊಂಡು ಹೋಗ್ತಾ ಇದ್ದೀವಿ. ಸಾಕಷ್ಟು ಅನುಭವಗಳನ್ನು ನಾವು ಇಲ್ಲಿ ದಾಖಲಿಸ್ತಾ ಬರ್ತಾ ಇದ್ದೀವಿ. ಈ ದಾಖಲೆಗಳು ಮುಂದೆ ನಮಗೆ ರೆಫರೆನ್ಸ್ ಮಾಡಲಿಕ್ಕೆ ಮತ್ತು ಮುಂದಿನ ಜನಾಂಗಕ್ಕೆ ಯೂಟ್ಯೂಬ್ನಲ್ಲಿ ಸ್ಟೋರ್ ಆಗಿರುತ್ತೆ. ಇದರಲ್ಲಿ ನಿಮ್ಮ ಕಂಟ್ರಿಬ್ಯೂಷನ್ ಜಾಸ್ತಿ ಇದೆ, ಯಾಕೆಂದರೆ ಪ್ರತಿ ವಾರ ತಪ್ಪದಲ್ಲೇ ನೀವೆಲ್ಲ ಜೋಡಿಸ್ಕೊತೀರಾ ಮತ್ತು ನಿಮ್ಮ ಅನುಭವಗಳನ್ನು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಮುಂದುವರಿಸ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ವೀಕ್ಲಿ ವೆಡ್ನೆಸ್ಡೇ webinar live through live Google Meet. As you know, every Wednesday 8:30 p.m. we are meeting live on this Google Meet platform today 27th May 2026. So the title given to this series of learning is called Natural Farming the Way Ahead. Here the all of us are in principle decided to practice natural farming practices, and we try to create our own package of practice, and every steps we learn and we discover, we experience, and we move forward. So this webinar is mainly used to discover our path, the package of practice sorry, and continue to learn, exchange, and document this. So let us welcome to this live webinar of this week. ಮಿತ್ರರೇ, ಈ ವಾರದ ವಿಷಯ ಮಳೆ ನೀರು ಕೊಯ್ಲು ಮತ್ತು ಕೊಳವೆ ಬಾವಿಯ ಮರುಪೂರಣ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ಯೂಬ್ವೆಲ್ ರೀಚಾರ್ಜಿಂಗ್. ಇದು ನಾವು ಇವತ್ತಾಗಲೇ ಮೇ 27 ನಾನು ಹೇಳ್ದಂಗೆ ಮುಂಗಾರು ಮಳೆ ಕಾಲಕ್ಕೆ ನಾವು ಬರ್ತಾ ಇದ್ದೀವಿ. ಈ ಸಮಯದಲ್ಲಿ ಅಂದರೆ ಇನ್ನು ಮುಂದಿನ 2-3 ವಾರಗಳಲ್ಲಿ ಮೇ 25ರಿಂದ ಜೂನ್ 10-15 ಒಳಗಡೆ ಯಾರಿಗೆ ಸಾಧ್ಯವಾಗುತ್ತೋ ಅವರು ನಮ್ಮ ಕೃಷಿ ಭೂಮಿಯಲ್ಲಿ ಈ ಒಂದು ಮಳೆ ನೀರು ಸಂರಕ್ಷಣೆ ಮತ್ತು ಕೊಳವೆ ಬಾವಿಯ ಪುನರ್ ಉಜ್ಜೀವನ ಇದನ್ನು ನಾವು ಮಾಡ್ಕೊಳ್ಳೋಕೆ ಹೋಗ್ಬೋದು. ಯಾಕೆಂದರೆ ನಾವೀಗ ಮಳೆಗಾಲದ ಹೊಸ್ತಿಲಲ್ಲಿದ್ದೀವಿ. ಸೊ ಮಳೆ ಬಂದಾಗ ಹಿಡಿದಿಟ್ಕೋಬೇಕು. ಹಾಗಾಗಿ ಇದುವರೆಗೂ ಯಾರ ಕೃಷಿ ಭೂಮಿನಲ್ಲಿ ಈ ಮಳೆ ನೀರು ಕೊಯ್ಲು ಮತ್ತು ಕೊಳವೆಬಾವಿ ಮರುಪೂರ್ಣ ರಚನೆಗಳು ಇದೆಯೋ ಸಂತೋಷ, ಆ ಅನುಭವಗಳನ್ನು ನಮ್ಗೆ ಹೇಳ್ತಾ ಬನ್ನಿ. ಯಾರು ಮಾಡಿಸ್ಬೇಕು ಅನ್ನೋ ಆಲೋಚನೆಗಳಲ್ಲಿ ಇದ್ದೀರೋ ಅಂದರೆ ಅದು ಸಾಧ್ಯವಾದರೆ ಈ ಮುಂದಿನ ಹಂತಗಳಲ್ಲಿ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಮಳೆಗಾಲ ಪ್ರಾರಂಭಕ್ಕೆ ಮುಂಚೆ ನಮ್ಮ ಬೊಗ್ಸೆ ರೆಡಿ ಇರಬೇಕು. ಮಳೆ ನೀರು ಬರೋಕ್ಕೆ ಮುಂಚೆ ಬೊಗ್ಸೆ ರೆಡಿ ಇಟ್ಕೊಂಡಿದ್ರೆ ಆ ಬೊಕ್ಸಿನಲ್ಲಿ ನಾವು ನೀರನ್ನ ಹಿಡ್ಕೋಬೋದು ಮತ್ತು ಅದನ್ನು ಇಂಗಿಸಿಟ್ಕೋಬೋದು. ಹಾಗಾಗಿ ಮಳೆ ನೀರು ಕೊಯ್ಲಿಯ ರಚನೆಗಳು ನಮ್ಮ ಕೃಷಿ ಭೂಮಿಯಲ್ಲಿ ಬಹಳ ಮುಖ್ಯ ಆಗುತ್ತೆ. ಆ ರಚನೆಗಳನ್ನು ಸಂರಚನೆ ಮಾಡಿಕೊಳ್ಳೋದು ಈ ಹಂತದಲ್ಲಿ, ಅಂದರೆ ಈ ಮೇ 25ರಿಂದ ಜೂನ್ 15 ಒಳಗಡೆ ಸಾಧ್ಯವಾದಷ್ಟು ಮಾಡ್ಕೋಬೋದು. ಇದ್ರ ಬಗ್ಗೆ, ಮಳೆ ನೀರು ಕೊಯ್ಲು ಬಗ್ಗೆ ಮುಖ್ಯವಾಗಿ ಮತ್ತು ಕೊಳವೆ ಬಾವಿ ಮರುಪೂರ್ಣ ಮಾಡ್ಕೊಳ್ಳೋದ್ರ ಬಗ್ಗೆ ಸಾಕಷ್ಟು ವಿಷಯಗಳು ನಮ್ಮ ಮಧ್ಯೆ ಇದೆ. ನಮ್ಮ ಕೃಷಿಕ ಮಿತ್ರರು ಕೆಲವರು ಮಾಡಿದ್ದಾರೆ, ಅವರ ಅನುಭವವನ್ನು ನಾವು ಕೇಳ್ತಾ ಇರ್ತೀವಿ. ನಾವು ತೋಟಕ್ಕೆ ಭೇಟಿಯಾದಾಗ ಗಮನಿಸ್ತಿರ್ತೀವಿ ಮತ್ತು ಅಂತರ್ಜಾಲದಲ್ಲಿ ಮತ್ತು ಡಾಕ್ಯುಮೆಂಟೇಷನ್ನು ಓದ್ತಾ ಇರ್ತೀವಿ. ಸೊ ಹಾಗಾಗಿ ಇದು ಆ ಥರದ್ದೇನು ತುಂಬ ಕಠಿಣವಾದಂತಹ ಒಂದು ವಿನ್ಯಾಸ ಏನಲ್ಲ. ನಮ್ಮ ಕೃಷಿ ಭೂಮಿಗೆ ತಕ್ಕ ಹಾಗೆ ನಾವೇ ಅಳವಡಿಸ್ಕೊಂಡು ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಕೆಲವು ಸಂಪನ್ಮೂಲಗಳು ಮತ್ತು ಹಣಕಾಸಿನ ವ್ಯವಸ್ಥೆ ಬೇಕಾಗುತ್ತೆ, ಮತ್ತು ಕೆಲವು ಕಾರ್ಮಿಕರ ಅವಲಂಬನೆ ಅಥವಾ ಯಂತ್ರೋಪಕರಣಗಳ ಅವಲಂಬನೆಯೂ ಬೇಕಾಗುತ್ತೆ. ಅವೆಲ್ಲವನ್ನು ಜೋಡಿಸ್ಕೊಂಡ್ರೆ ಇದೆಲ್ಲವನ್ನು ಈ ಕಂಪ್ಲೀಟ್ ಪ್ರಾಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ನಿಮ್ಮ ತೋಟದ ಮೇಲ್ಮೈ ಲಕ್ಷಣ, ಟೋಪೋಗ್ರಫಿ, ಅದರ ಮೇಲೆ ಒಂದು 2-3 ದಿನದಲ್ಲಿ ಈ ಕೆಲಸ ಮುಗಿಸ್ಕೋಬೋದು. ಅಂದರೆ ನೀವು ಎಲ್ಲವನ್ನು ರಾ ಮೆಟೀರಿಯಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರೆ ಎಕ್ಸಿಕ್ಯೂಷನ್ ಒಂದು 2-3 ದಿನದಲ್ಲಿ ಆಗೋಗ್ಬಿಡುತ್ತೆ. ಹಾಗಾಗಿ ನಾವೇನು ಮಳೆಗಾಲಕ್ಕೆ ಮುಂಚೆ ಇದೆಲ್ಲ ಮಾಡ್ಕೋಬೇಕು ಅಂದ್ಕೊಂಡಿದ್ವಿ, ಇದು ಇವಾಗ ಆಲ್ರೆಡಿ ತಡವಾಗಿದೆ ಅಂತ ಅಂದ್ಕೊಳ್ಳೋದು ಬೇಡ. ಈಗಲೂ ಯೋಜನೆಗಳನ್ನು ಮಾಡ್ಕೊಳ್ಳಿ. ಇವತ್ತಿನ ಈ ಒಂದು ಪ್ರೆಸೆಂಟೇಷನ್ನಲ್ಲಿ ಅದ್ರ ಬಗ್ಗೆ ಒಂದು ಕೇಸ್ ಸ್ಟಡಿಯನ್ನು ತಗೊಂಡು ಡೀಟೇಲಾಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ನಿಮ್ಮ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು.
ಮತ್ತು ಈ ಕೇಸ್ ಸ್ಟಡಿನಲ್ಲಿ ನಾನು ಇವತ್ತು ಯಾವ ರೈತರನ್ನ ರೆಫರ್ ಮಾಡ್ತಿದ್ದೀನಿ ಅವರು ಇವತ್ತು ನಮ್ಮ ಜೊತೆ ನೇರವಾಗಿ ಜೋಡಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಕಾರಣಾಂತರಗಳಿಂದ. ಮುಂದಿನ ವಾರ ಇರ್ತೀನಿ ಸರ್ ಅಂತ ಹೇಳಿದ್ದಾರೆ. ಸೊ ಕೆಲವು ಪ್ರಶ್ನೆಗಳಿಗೆ ನಾನು ಪರ್ಸನಲಾಗಿ ನೋಡ್ಕೊಂಬಂದಿರೋದ್ರಿಂದ ಸಂಪೂರ್ಣ ಮಾಹಿತಿ ನನಗಿದೆ. ನಾನು ನಿಮ್ಮ ಅನುಮಾನಗಳನ್ನು ಪರಿಹರಿಸ್ತೀನಿ. ಇನ್ನೇನಾದ್ರು ಕೆಲವು ಪ್ರಶ್ನೆಗಳು ನಿಮ್ಮಲ್ಲಿ ಉಳಿದ್ರೆ ನಮ್ಮ ಈ ಕೃಷಿಕರನ್ನು ನೀವು ನೇರವಾಗಿ ಸಂಪರ್ಕ ಮಾಡ್ಕೋಬೋದು. ಮುಂದಿನ ಬುಧವಾರ ಅವ್ರು ನಮ್ಮ ಜೊತೆ ಇರ್ತೀವಿ ಅಂತಲೂ ಹೇಳಿದ್ದಾರೆ. ಅವ್ರ ನಂಬರ್ನು ನಿಮಗೆ ಶೇರ್ ಮಾಡಿಕೊಡ್ತೀನಿ. ಇದಿಷ್ಟು ಬ್ಯಾಕ್ಗ್ರೌಂಡಿಂದಾಗಿ ಇವತ್ತಿನ ವಿಷಯವನ್ನು ಮುಂದೆ ಹೋಗೋಣ ಫ್ರೆಂಡ್ಸ್. ಟುಡೇ ಸಬ್ಜೆಕ್ಟ್ ಈಸ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ಯೂಬ್ವೆಲ್ ರೀಚಾರ್ಜಿಂಗ್. This is a much appropriate subject and it should be a must. It should be the must infrastructure in our farm. Depends on our farm topography and the slopes and the rainwater. When it rains, how much water comes to our farm from the adjacent farms, adjacent farmland, or the geography location. If there's a land above you, or even in our farm only, how much rainwater we receive, and how this water gets flowed into the farm, where we stop them, we harvest them, and ultimately our aim is to do borewell recharging, because most of us are dependent on tube well for irrigation. Now in this summer we have experienced different status in our tube wells. So few of us including me, so we have suffered because our tube well yield has drastically come down. Few of you may be getting the yield but not sufficient enough to manage the summer. But many of you may be getting abundant water from your tube well. Irrespective of all the three scenarios, so tube well recharging is the must, one of the important tasks which we need to implement in our farm, because the more rain we harvest in this monsoon days, so that much we can rely on the performance of this tube well during the winter and the summer days. So with that background, so let us discuss this concept, that is rainwater harvesting in specific to tube well recharging. ಸೊ ಇವತ್ತಿನ ವಿಷಯವನ್ನು ನಾವು ಮುಂದುವರಿಸ್ಕೊತಾ ಹೋಗೋಣ. ಸೊ ಯಾವುದೇ ಅನುಮಾನಗಳಿದ್ದರೆ ಗುರುತಿಸ್ಕೊಳ್ಳಿ, ಮತ್ತೆ ಆ ಪ್ರಶ್ನೆಗಳನ್ನು ಕೇಳೋರಂತೆ. ಸೊ ಟುಡೇ ಹ್ಯಾವ್ ಟೇಕನ್ ದಿಸ್ ಕೇಸ್ ಸ್ಟಡಿ. ದಿಸ್ ಫಾರ್ಮರ್ ನೇಮ್ ಇಸ್ ಮಿಸ್ಟರ್ ರೇವಣ್ಣ ಹಾದ್ರಿಪುರ. ಸೊ ಮಿಸ್ಟರ್ ರೇವಣ್ಣ ಈಸ್ ವರ್ಕ್ ಫಾರ್ an IT company based in Bangalore. He also travels to Mumbai and Delhi. He is a national head of an IT services company. So he has got a farmland at a village called Pannachi, that is in Ramapura Hobali, Hanuru Taluku, Chamarajnagara district, Karnataka, near Malay Mahadeshwara Hills. So I happened to visit this place on this Sunday, about 3 days back. So this is my second visit to that farm. I visited along with Mr. Revanna and his family to this place once. So we have studied, I did the landscaping activity. So later this visit is try to understand this rainwater harvesting which they have done. So again the place is called village Pannachi. This is the last village in our Karnataka. Next it borders to Tamil Nadu only, where a hilly terrain of Hills range, Malay Mahadeshwara Hills range. So belongs to Hannuru Taluku in Chamarajnagara district. This about this land has got about 4 acres of land. It is there. Plus this got a slope in both direction, that is east west and north south direction. It has got a slope, and small blocks are there, bunds are there. It's a challenging topography because hilly terrain. So now he is using two tube wells. So out of which one is already not yielding anything. The second one was supporting him. So he has installed Winkler based irrigation system recently, that is in the month of February March. He designed himself with our inputs and he is implemented for 4 acres. Approximately close to 180 plus Winklers are being installed in the month of February March, and he started planning for multi-cropping. Then he realized that the tube well, the second tube well which was supporting also start reducing the yield. That's where he thought of going for a rainwater harvesting and tube well recharging. ಮಿತ್ರರೇ, ಇವತ್ತು ನಾವು ಮಾತಾಡ್ತಕ್ಕಂಥ ನಮ್ಮ ಕೃಷಿಕ ಮಿತ್ರರ ಹೆಸರು ಮಿಸ್ಟರ್ ರೇವಣ್ಣ ಹಾದ್ರಿಪುರ ಅಂತೇಳಿ. ರೇವಣ್ಣ ಅವರು ಬೆಂಗಳೂರಿನಲ್ಲಿ ವಾಸ ಮಾಡ್ತಾರೆ. ಯಾವುದೋ ಒಂದು IT ಟೆಲಿಕಾಮ್ ಕಂಪ್ನಿನಲ್ಲಿ ನ್ಯಾಷನಲ್ ಹೆಡ್, ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಕೆಲಸ ಮಾಡ್ತಾರೆ. ಪ್ರತಿ ಶನಿವಾರ ಭಾನುವಾರ ದಂಪತಿಗಳು ಆ ತೋಟಕ್ಕೆ ಹೋಗ್ಬಿಟ್ಟು ಬರ್ತಾರೆ. ಅವರ ಕೃಷಿ ಭೂಮಿ ಇರೋದು ಪನ್ನಾಚಿ ಅನ್ನೋ ಗ್ರಾಮ, ರಾಮಪುರ ಹೋಬಳಿ, ಹನೂರು ತಾಲೂಕು, ಚಾಮರಾಜನಗರ ಜಿಲ್ಲೆ. ಇದು ಮಲೆ ಮಹಾದೇಶ್ವರ ಬೆಟ್ಟದ ಸಾಲುಗಳಲ್ಲಿ ಇರ್ತಕ್ಕಂಥ, ಬೆಟ್ಟದ ಮೇಲೆ ಇರ್ತಕ್ಕಂಥ ಒಂದು ಕೃಷಿ ಭೂಮಿ. ಸ್ವಲ್ಪ ಚಾಲೆಂಜಿಂಗ್ ಫಾರ್ಮೇನೆ. ರೇವಣ್ಣ ದಂಪತಿಗಳು ನಮಗೇನು ಹೇಳ್ತಂದ್ರೆ, ಸರ್ ನಮಗೆ ಕಾಡು, ಬೆಟ್ಟ, ನದಿ 3 ಇರತಕ್ಕಂಥ ಜಾಗ ಹುಡುಕ್ತಾ ಇದ್ವಿ, ಹಾಗಾಗಿ ನಮಗೆ ನದಿ ಸಿಗಲಿಲ್ಲ, ಕಾಡು ಬೆಟ್ಟ ಸಿಕ್ತು ಅಂತ ಹೇಳಿ ಆ ಜಾಗ ತೊಗೊಂಡಿದ್ದಾರೆ. ಸುಮಾರು 4 ಎಕರೆ ಕೃಷಿ ವಿಸ್ತೀರ್ಣ ಭೂಮಿ.
ಬೆಟ್ಟವೇ ಅವ್ರ ಭೂಮಿ ಥರ ಆಗಿದೆ. ಅದರಲ್ಲಿ ನಾವು ಎರಡೂ ಕಡೆ ನಾವು ಇಳಿಜಾರನ್ನು ಗಮನಿಸಿದ್ವಿ. ಸೊ ಪಶ್ಚಿಮದಿಂದ ಪೂರ್ವಕ್ಕೆ ಮತ್ತು ದಕ್ಷಿಣದಿಂದ ಉತ್ತರಕ್ಕೆ ಇಳಿಜಾರಿದೆ. ಹಾಗಾಗಿ ಸಾಕಷ್ಟು ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ರಚನೆ ಮಾಡಿದ್ದಾರೆ. ಮುಂಚೆನೂ ಮಾಡಿದ್ರು, ಇವರು ಅದನ್ನು ಕೆಲವು ಸ್ಟ್ರೆಂಥನ್ ಮಾಡಿ ಇಟ್ಕೊಂಡಿದ್ದಾರೆ. ಇದರಲ್ಲಿ ಮಳೆ ನೀರು ಕೊಯ್ಲಿಗೆ ಸಾಕಷ್ಟು ಅವಕಾಶಗಳಿದೆ. ಯಾಕೆಂದರೆ ತುಂಬ ಇಳಿಜಾರು ಇರೋದ್ರಿಂದ, ಬೆಟ್ಟದ ಪ್ರದೇಶ ಆದ್ದರಿಂದ ಸಾಕಷ್ಟು ಅವಕಾಶಗಳು ಅದರಲ್ಲಿದೆ. ಮತ್ತು ಅವರು 2 ಕೊಳವೆ ಬಾವಿಗಳನ್ನು 4 ಎಕರೆ ಕೃಷಿ ಭೂಮಿನಲ್ಲಿ ಇದೆ. ಅದರಲ್ಲಿ ಒಂದು ಕೊಳವೆ ಬಾವಿನಲ್ಲಿ ಆಲ್ರೆಡಿ ನೀರು ಕಮ್ಮಿಯಾಗಿ ಹೋಗ್ಬಿಟ್ಟಿತ್ತಂತೆ, ಇನ್ನೊಂದನ್ನು ಯೂಸ್ ಮಾಡ್ತಾಯಿದ್ರು. ಆ ಕೊಳವೆ ಬಾವಿನ ನಂಬಿಕೊಂಡು ಈ ಕಳೆದ ಫೆಬ್ರವರಿ ಮಾರ್ಚ್ ಸಮಯದಲ್ಲಿ ಅವರು ವಿಂಕ್ಲರ್ ಆಧಾರಿತ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಂಡ್ರು. ಸುಮಾರು 4 ಎಕರೆ ವಿಸ್ತೀರ್ಣಕ್ಕೆ 180ಕ್ಕೂ ಹೆಚ್ಚು ವಿಂಕ್ಲರ್ಗಳನ್ನು ಅವರೇ ಡಿಸೈನ್ ಮಾಡಿ ಮುಂದೆ ನಿಂತ್ಕೊಂಡು ವೀಕೆಂಡ್ಸಲ್ಲಿ ಹೋಗಿ ದಂಪತಿಗಳು ಅದನ್ನು ಮಾಡ್ಕೊಂಡಿದ್ದಾರೆ. ಅದೆಲ್ಲ ವರ್ಕ್ ಆಗ್ತಾಯಿತ್ತು. ಅವ್ರು ಇನ್ನೇನು ಮುಂದಿನ ಹಂತಕ್ಕೆ ಹೋಗಬೇಕು, ಮಲ್ಟಿ ಕ್ರಾಪಿಂಗ್ ಡಿಸೈನ್ ಎಲ್ಲ ಮಾಡ್ಕೊಂಡಿದ್ವಿ, ಪ್ಲಾಂಟಿಂಗ್ ಮಾಡಬೇಕಿತ್ತು. ಅಷ್ಟೊತ್ತಿಗೆ ಅವರ ಬೋರ್ವೆಲ್ನಲ್ಲಿ ನೀರು ಕಮ್ಮಿ ಆಯಿತು. ಆ ಸಮಯದಲ್ಲಿ ಅವರು ಯೋಚನೆ ಮಾಡಿದ್ದು, ನಾನು ಮೊದಲು ಮಳೆ ನೀರು ಕೊಯ್ಲಿ ಮತ್ತು ಕೊಳವೆ ಬಾವಿ ಮರುಪೂರ್ಣ ಮಾಡ್ಕೊಂಡ್ಬಿಡ್ತೀನಿ ಸರ್, ನಂತರ ನಾನು ಗಿಡಗಳನ್ನು ಹಾಕ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿ ಅವರೊಂದು ಯೋಜನೆಗಳಿತ್ತು. ಹಾಗಾಗಿ ಆ ದೃಷ್ಟಿನಲ್ಲಿ ಅವರು ಅವರದೇ ಆದಂಥ ಒಂದು ಡಿಸೈನ್ನ ಮಾಡಿಕೊಂಡು ಇವಾಗ ಅದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ನಾವು ಈ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಇದು ಅವರ ಕೃಷಿ ಭೂಮಿ. ಸೊ ಇಲ್ಲಿ ನೀವು ಗಮನಿಸ್ಬೋದು, ನಾವು ಇಲ್ಲಿಂದ ಹೀಗೆ ಎಂಟರ್ ಆಗ್ತೀವಿ. ಇಲ್ಲಿ ಅವರದ್ದು ತೋಟದ ಮನೆ, ಫಾರ್ಮ್ ಪಾಂಡು, ಇಲ್ಲೊಂದು ಫಾರ್ಮ್ ಹೌಸ್ ಇದೆ, ಮತ್ತು ಇಲ್ಲೊಂದು ದೊಡ್ಡ ಶೆಡ್ ಥರ ಸಮೇತ ಇದೆ. ಇದು ಮಧ್ಯದಲ್ಲಿದೆ. ಸೊ ಇಲ್ಲಿಂದ ಈ ಕಡೆಗೆ ಪಶ್ಚಿಮದಿಂದ ಪೂರ್ವಕ್ಕೂ ಇಳಿಜಾರಿದೆ, ಮತ್ತು ಮೇಲಿಂದ ದಕ್ಷಿಣದಿಂದ ಉತ್ತರಕ್ಕೂ ಇಳಿಜಾರಿದೆ. ವಿಪರೀತ ಇಳಿಜಾರು, ಇದು ಒಂದು ಬೆಟ್ಟನೇ ಪೂರ್ತಿ. ಇದು ಅವ್ರದ್ದು ಹೈಯೆಸ್ಟ್ ಪ್ಲೇಸ್ ಆಫ್ ದ ಲ್ಯಾಂಡ್ ಅಂತೀವಿ. ಇಲ್ಲಿ ಅವ್ರಿಗೆ ಇಲ್ಲಿ ಇದೆಲ್ಲ ಪೂರ್ತಿ ಅರಣ್ಯ ಪ್ರದೇಶ. ಸೊ ಅವರಿಗೆ 2 ಕಡೆಗೆ ಅರಣ್ಯ ಪ್ರದೇಶ ಇದೆ, ಸಂರಕ್ಷಿತ ಅರಣ್ಯ ವಲಯ ಅಂತೀವಿ. ಈ ಕಡೆ ಭಾಗದಲ್ಲಿ ಪಶ್ಚಿಮಕ್ಕೆ ಅವ್ರಿಗೊಬ್ಬರು ನೈಬರ್ ಇದ್ದಾರೆ. ಇಷ್ಟು ಇಳಿಜಾರು ಇರೋದ್ರಿಂದ ಸಾಕಷ್ಟು ಮಳೆ ನೀರು ಇಲ್ಲಿ ಹರಿದು ಬರೋದನ್ನು ನಾವು ಗಮನಿಸ್ಬೋದು. ಸರ್ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಪ್ರೆಸೆಂಟೇಷನ್ ಆದಮೇಲೆ ಅನ್ಮ್ಯೂಟ್ ಮಾಡ್ಕೊಳ್ಳೋರಂತೆ. ಥ್ಯಾಂಕ್ ಯು. ಮಾಡ್ಕೊಳ್ಳಿ ಸರ್. ಹಲೋ, ಹಾಂ, ಥ್ಯಾಂಕ್ ಯು. ಸೊ ಇಲ್ಲಿ ರಚನೆಗಳನ್ನು ನೀವು ಗಮನಿಸ್ಬೋದು. ನಾವೆಲ್ಲ ಬ್ಲಾಕ್ ನಂಬರ್ ಕೊಟ್ಟಿದ್ದೀವಿ ನೋಡಿ, A1, A2, A3, A4 ಅಂತ. ಸಾಕಷ್ಟು ಪುಟಾಣಿ ಬ್ಲಾಕ್ಗಳಿದೆ. ಇಲ್ಲಿ ಒಂದು ಬ್ಲಾಕ್ ಇನ್ನೊಂದು ಬ್ಲಾಕಿಗೆ ಮತ್ತೆ ಸ್ಟೀಪ್ ಇದೆ, ಆಳ ಇದೆ, ಸಣ್ಣ ಬದುಗಳು ಮತ್ತು ರಸ್ತೆಗಳನ್ನೆಲ್ಲ ಮಾಡ್ಕೊಂಡಿದೆ. ಇವೆಲ್ಲವನ್ನು ಆಮೇಲೆ ಅವರು ಡಿಸೈನ್ ಮಾಡಿದ್ದು. ಸೊ ಸಾಕಷ್ಟು ವಿನ್ಯಾಸಗಳನ್ನು ಮಾಡಿಕೊಂಡು ಈ ಕೊಳವೆ ಬಾವಿ ಇದೆಯಲ್ಲ, ಈ ಭಾಗದಲ್ಲಿರ್ತಕ್ಕಂಥ ಕೊಳವೆ ಬಾವಿನಲ್ಲಿ ಅವರಿಗೆ ನೀರು ಕಮ್ಮಿ ಇತ್ತು. ಈ ಕೊಳವೆ ಬಾವಿನಲ್ಲಿ ಇರ್ತಕ್ಕಂಥ ಕೊಳವೆ ಬಾವಿಯಿಂದ ಸಂಪೂರ್ಣ ನೀರಾವರಿ ವ್ಯವಸ್ಥೆ, ಮೇನ್ ಲೈನು, ಸಬ್ ಲೈನು, ಫೀಡರ್ ಲೈನು ಎಲ್ಲವನ್ನೂ ಮಾಡಿಕೊಂಡು ನೋಡಿ, ಇಲ್ಲಿ ತನಕನೂ ಬಂದಿದೆ ಮೇನ್ ಲೈನು, ಎಲ್ಲ ಮಾಡ್ಕೊಂಡಿದ್ದಾರೆ. ಮಾಡಿಕೊಂಡು ಇಲ್ಲೆಲ್ಲವೂ ಬಹುಬೆಳೆ ಬಹುಮಡಿ ಪದ್ಧತಿಗೆ ವಿನ್ಯಾಸ ಮಾಡ್ಕೊಂಡಿದ್ರು. ಅವ್ರ ಉದ್ದೇಶ ಇದ್ದಿದ್ದು ಕೃಷಿ ಅವರ ತೋಟದ ಮುಂಭಾಗದಲ್ಲಿರ್ತಕ್ಕಂಥ ಈ 2.25 ಎಕರೆಗೆ ಈ ವರ್ಷ 2026-27ರಲ್ಲಿ ಬಹುಬೆಳೆ ಬಹುಮಡಿ ಪದ್ಧತಿ ಜೋಡಿಸ್ಕೊಳ್ಳೋಣ, ಮತ್ತು ಮುಂದಿನ ಬೇಸಿಗೆ ನಂತರ ಈ ಮೇಲ್ಭಾಗದಲ್ಲೂ ಮಾಡೋಣ ಅಂತ 2 ಹಂತದಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ವಿ. ಅಷ್ಟೊತ್ತಿಗೆ ಏನಾಯಿತು, ಈ ಕೊಳವೆ ಬಾವಿನಲ್ಲಿ ನೀರು ಕಮ್ಮಿ ಆಯಿತು. ಹಾಗಾಗಿ ಸೊ ಈಗ ಮಳೆ ನೀರು ಕೊಯ್ಲು ಮತ್ತು ಕೊಳವೆ ಬಾವಿ ಮರುಪೂರ್ಣ ಮಾಡಬೇಕಾದಂಥ ಒಂದು ಆಲೋಚನೆ ಬಂತು. ಅದು ಮಾಡಲೇಬೇಕಾಯಿತು, ಅವಶ್ಯಕತೆ ಬಂತು. ಇಲ್ಲಿ ನೀವು ಗಮನಿಸ್ಬೋದು, ಅವ್ರ ಫಾರ್ಮ್ ಗೇಟ್ ಇದೆ, ಅಲ್ಲಿ ತೋಟಕ್ಕೆ ಇಲ್ಲಿ ಎಂಟ್ರ್ ಆಗ್ತೀವಲ್ಲ, ಇಲ್ಲಿ ಈ ಪಕ್ಕದಲ್ಲಿ ಉದ್ದಕ್ಕೂ ಅವರು ಕೃಷಿ ಉದ್ದಕ್ಕೂ ಇಲ್ಲೊಂದು ನ್ಯಾಚುರಲ್ ಟ್ರೆಂಚ್ ಇದೆ, ತುಂಬ ಸ್ಲೋಪ್ ಇದೆ. ಇಲ್ಲಿ ವಿಪರೀತ ಮಳೆ ನೀರು ಬಂದು ಹೀಗಿಲ್ಲಿ ಹೊರಗಡೆ ಹೋಗ್ತಾ ಇತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಈ ನೀರು ಹರಿದೋಗ್ತಾ ಇತ್ತು, ಇಲ್ಲಿ ಒಂದು ಅಡ್ಡಗಟ್ಟೆ ಹಾಕಿ ಆ ನೀರನ್ನು ನಿಲ್ಲಿಸಿ ಅದನ್ನು ಹಿಂಗೆ ಒಳಭಾಗಕ್ಕೆ ತೊಗೊಂಬಂದು ಇಲ್ಲೊಂದು ಸ್ಟೋರೇಜ್ ಪೂಲ್ ಅಂತ ಮಾಡಿ ಅಲ್ಲಿ ಸ್ಟೋರ್ ಆಗಿದ್ದ ನೀರನ್ನು ಮತ್ತೆ ನಮ್ಮ ಈ ಕೊಳವೆ ಬಾವಿಗೆ ನೀರುಣಿಸ್ಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಇದಿಷ್ಟು ಡಿಸೈನನ್ನು ಇವಾಗ ಮಾಡ್ಕೊಂಡಿದ್ದೀವಿ. ಮುಂದಿನ ಸ್ಲೈಡ್ನಲ್ಲಿ ಅದರದ್ದು ಫೋಟೋಸ್ ಎಲ್ಲ ತೋರಿಸ್ತಾ ಹೋಗ್ತೀನಿ. Friends, this is the land design of Mr. Revanna Hadripura. So, if you can, this is a 4+ acres of land. This has got a heavy slope between south to north as well as west to east. So, there are so many blocks you can see here. So this is highly challenging terrain. This is his farmhouse. So, there are 2 tube wells, tube well A and tube well B. This tube well A was not delivering any water. So, he was dependent on tube well B. So, he's implemented a Winkler based irrigation system by drawing a main line like this all along. About 180 plus Winklers have been installed, designed by himself with our inputs. Then before we go live in planting the multi-layer multi-cropping, he decided, okay, he was going to do about 2+ acres on phase 1, that is 26-27, and remaining 2 acres in the next year, that is 27-28. So like that we have planned, but unfortunately this tube well yield got reduced. Then we are forced to do what is called rainwater harvesting.
instead of going for a third borewell, the decision is to go for a rainwater harvesting and tube well recharging. So as we see here, near this farm gate entrance, there is a small storm water drain. Too much of rainwater comes here and it is to exit like this all along the west border on the south north slope. So we decided to do a tapping here. We will going to tap that water. This is the storm water drain here, the rainwater that gets collected into a storage pond, water storage pond, and from the storage pond again we draw a pipeline all the way up to our tube well, where the tube well recharging structure is implemented. So today we are going to focus on this part, this water collection part, the storage pond and the borewell recharging pit. So today's subject is these three parts only. We will focus on this. Rest of the information as regarding his Winkler irrigation design or the planting design as they get set up. So he will join us the next week and he will share. So with that we will get into the next level now. Yeah, so this is the logical diagram, or we say this is how the system, the concept is been developed. Yeah, you can see here. So this is what I said in the diagram. So this is that the stormwater drain adjacent. This is his farmhouse. Behind the farmhouse, near the farm gate entrance, this is the storm drain. Too much of water comes when it rains. What we did is we made a collection point here. So the water runs and stops here and then overflows through this pit and then continue this path. This is a natural gradient. It goes through that. So whatever water tapped here, so that gets diverted through an open channel, just a trench, and consolidated into a new. This is a new pond which is digged now. So this pond is about 2 lakhs liter. So this pond will receive the rainwater from this natural flow. Now the water comes like this when it rains and it enters to this pond. This pond has got two outlets. One outlet here, approximately about 3.5 to 4 feet from the bottom of this. This is about 9 feet depth. About 3.5 feet to 4 feet depth, he has put connecting pipes all the way up to the borewell point, and he's also got an outlet here. If this farm pond fills up, so then there is an exit path we have given. This exit path connects back to the same primary drain, so water goes out like this. That precaution is also taken in the design. So the rainwater collected in the storage pond gets pushed through these pipes all the way up to this. This is the tube well and the recharging structure. So this tube well is here. So he has made a structure here. On this structure, so the rainwater gets soaked in through this casing pipe. So it goes into the tube well. Again, any excess water comes to this recharging area. Again, exit from here, goes to another pit and soaks into the same farm. That means you don't waste any drop of water. Let everything get soaked into the soil. So this is the design. So this is conceptualized by him only, by talking to many people, and we have worked together. So he has made a design like this. So this will help us to understand the whole thing. So what I suggest to you friends, you make something like this initially, based on the slope of your farmland, where your tube well is there, and adjacent to that there is a small storage area. So instead of this rainwater which comes here, would have directly feeding into this tube well system, we have created a storage pond. So this pond will going to help in many ways. So this is additional thing which you can see. So wherever possible, you create a pond like this, consolidate your rainwater. From that pond, you take the output to the borewell recharging system. So this is the 2-tier structure which is designed here. ಮಿತ್ರರೇ, ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ಅವರ ತೋಟದ ಮನೆ ಹಿಂಭಾಗದಲ್ಲಿ ಅಥವಾ ಕೃಷಿ ತೋಟದ ಮುಖ್ಯ ದ್ವಾರದ ಪಕ್ಕದಲ್ಲಿ ಒಂದು ಮಳೆ ನೀರಿನ ಕಾಲುವೆ, ರಾಜ ಕಾಲುವೆ ಹರಿಯುತ್ತೆ. ಇಲ್ಲಿ ರಭಸವಾಗಿ ನೀರು ಬರುತ್ತೆ ಮಳೆ ಬಂದಾಗ. ಆ ಕಾಲುವೆಗೆ ಇಲ್ಲಿ ಒಂದು ಸಣ್ಣದೊಂದು ಗುಂಡಿ ಥರ ಮಾಡಿ ಅಡ್ಡಗಟ್ಟೆ ಹಾಕಿ ಆ ನೀರನ್ನು ಇಲ್ಲಿಗೆ ತಿರುಗಿಸಿದ್ದೀವಿ. ಆ ತಿರುಗಿದಂಥ ನೀರು ಇಲ್ಲಿ ಬಂದು ಇಲ್ಲಿ ಒಂದು ಸುಮಾರು 2 ಲಕ್ಷ ಲೀಟರ್ ನೀರಿಡ್ತಕ್ಕಂಥ ಒಂದು ಕೃಷಿ ಹೊಂಡ ಥರ ಮಾಡ್ಕೊಂಡಿದ್ದೀವಿ. ಇದು ಮಣ್ಣಿನಲ್ಲೇ ಮಾಡಿರಿ. ಇದಕ್ಕೆ ಯಾವುದೇ ಸ್ಟೋನ್ ರಿವಿಟ್ಮೆಂಟು, ಪಾಂಡ್ ಲೈನರ್ ಏನೂ ಇಲ್ಲ. ಒಂದು 6 ರಿಂದ 8-9 ಅಡಿ ಆಳ ಇದೆ. ಸೊ ಇದರಲ್ಲಿ ಬಂದು ಈ ನೀರು ಧುಮುಕುತ್ತೆ, ಇಲ್ಲಿ ಕಲೆಕ್ಟ್ ಆಗುತ್ತೆ. ಈ ನೀರಿನ ಹೊಂಡಕ್ಕೆ, ಕೃಷಿ ಹೊಂಡಕ್ಕೆ ಎರಡು ಒಳ ಪೈಪ್ ಹೊರ ಔಟ್ಪುಟ್ಸ್ ಇದೆ. ಇದರಲ್ಲಿ ನಾವು 2 ಇಂಚಿಂದ 2 ಪೈಪ್ ಹಾಕಿದ್ದಾರೆ. ಅದನ್ನು 4 ಇಂಚ್ ಪೈಪ್ ಸಿಂಗಲ್ ಪೈಪ್ಗೆ ಚೇಂಜ್ ಮಾಡೋಕ್ಕೆ ಹೇಳಿದೆ. ಸೊ ಇಲ್ಲಿಂದ ಪೈಪಿನಲ್ಲಿ ನಾವು ಈ ಕೊಳವೆ ಬಾವಿ ಮರುಪೂರ್ಣ ಏನು ಮಾಡಿದ್ದೀವಲ್ಲ, ಈ ಜಾಗಕ್ಕೆ ಬಂದು ನೀರು ಸರಬರಾಜು ಆಗುತ್ತೆ. ಇದು ಥ್ರೂ ಗ್ರಾವಿಟಿ, ಗುರುತ್ವಾಕರ್ಷಣ ಶಕ್ತಿಯಿಂದನೇ ಬರುತ್ತೆ. ಭಾರಿ ಮಳೆ ಬಂದಾಗ ಈ ಸ್ಟೋರೇಜ್ ಪೂಲ್ ತುಂಬಿದ್ರೆ ಅದಕ್ಕೆ ಇಲ್ಲೊಂದು ಎಕ್ಸಿಟ್ ಪಾತ್ ಸಮೇತ ಕೊಟ್ಟಿದ್ದೀವಿ. ಹೆಚ್ಚಾದ ನೀರು ಇಲ್ಲಿ ಮತ್ತೆ ಅದೇ ಸ್ಟಾರ್ ವಾಟರ್ ಡ್ರೈನ್ಗೆ ನೀರು ರಾಜ ಕಾಲುವೆ ಹೊರಟೋಗುತ್ತೆ.
ಇದಿಷ್ಟನ್ನು ನಾವು ಲಾಜಿಕಲ್ ಆಗಿ ಸ್ಕಿಮ್ಯಾಟಿಕ್ ಮಾಡ್ಕೊಂಡಿದ್ದೀವಿ. ಈಗ ಮರುಪೂರ್ಣ ಮಾಡ್ತಕ್ಕಂಥ ಈ ಬೋರ್ವೆಲ್ ರೀಚಾರ್ಜಿಂಗ್ ಪಿಟ್ಗೆ ಏನು ನೀರು ಬಂದು ಬೀಳುತ್ತೆ, ಇದು ಎಲ್ಲವೂ ಈ ಕೊಳವೆ ಕೇಸಿಂಗ್ ಪೈಪ್ ಮುಖಾಂತರ ಇಳಿಯುತ್ತೆ. ಇಲ್ಲೂ ವಿಪರೀತ ನೀರು ಬಂದರೆ ಒಂದೇ ಸತಿ ಅದಕ್ಕೂ ಹೊರಗಡೆ ಹೋಗ್ಲಿಕ್ಕೆ ಒಂದು ಜಾಗ ಮಾಡಿ ಅಲ್ಲೊಂದು ಗುಂಡಿ ಮಾಡಿ ಅದನ್ನು ಅಲ್ಲಿ ಇಂಗಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದೆ. ಅಂದರೆ ಬಿದ್ದ ನೀರನ್ನು ಸಂಪೂರ್ಣವಾಗಿ ಅಲ್ಲೇ ಇಂಗಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಒಂದು ಸ್ಕಿಮ್ಯಾಟಿಕ್ ಮಾಡಿಕೊಂಡು ಡಿಸೈನ್ ಮಾಡಿಕೊಂಡು ಅವರು ಕೆಲಸನ ಪ್ರಾರಂಭ ಮಾಡಿದ್ದಾರೆ. ಈ ಕೆಲಸ ಅದನ್ನು ಇದೇ ಥರ ನಿಮ್ಮ ಕೃಷಿ ಭೂಮಿಯಿಂದಲೂ ನೀವು ಈ ರೀತಿ ಒಂದು ವಿನ್ಯಾಸಗಳನ್ನು ಮಾಡ್ಕೊಳ್ಳಿ. ಆದಷ್ಟು ಮಳೆ ನೀರನ್ನು ಒಂದು ಕೃಷಿ ಹೊಂಡದಲ್ಲಿ ಸಂಗ್ರಹಿಸಿ ಅದರಿಂದ ನಮ್ಮ ಕೊಳವೆ ಬಾವಿಗೆ ನುಂಗಿಸಿ ಅಥವಾ ಇಂಗಿಸಿ ಮಾಡಿಕೊಳ್ಳೋದು ಸೂಕ್ತ ಅಂತ ಈ ಡಿಸೈನಲ್ಲಿ ನಮ್ಗೆ ಅರ್ಥ ಆಗುತ್ತೆ. Now let us understand what he has done. So first, see, in this slide we will discuss about the storage pond. This is the storage pond which receives the water from the Rhine. So we look at, this is the part A, the storage pond part, and the next part is the borewell recharging pit. And the first part, this is the drain which I am referring to you in the diagram also. So this is his farmhouse. Behind the farmhouse, near the farm gate entrance, from all the way from south to north, look at here, deep slope is there. All in the slope, the rainwater comes down. So this is the catchment area. We have decided to tap the water from this place. So at this place we have created a structure like this. You can see here, there's a structure like this. That means we are stopping that water. Whatever water flows like this, that gets stopped here. So we made a structure like this. So this water is filled up here, and excess will continue in the same drain. And whatever diverted water through this open, this is an open channel. So this is an open channel we have made. Through this open channel, it enters into this farm pond. This is the storage pond. It enters. So this is where you can see here. This is the open channel, and the water enters through this. So there are 4 inch of 3 numbers of pipes he has put. So water drops into this. So this is how the water collection happens. So I repeat, rainwater comes from this storm water drain, gets stopped here, diverted through this open trench, and collected in the farm pond. This is the area which gets collected. This farm pond has got one output here. This is to take out the excess water from the farm pond. It's got another output here on the eastern side of the eastern wall of the farm pond, where there is you can see here the pipe. This pipe connects to the open. This is the pipe here. This pipe takes all the way this water to our tubewell point. So this is the implementation part. ಮಿತ್ರ, ನೀವು ಇಲ್ಲಿ ಗಮನಿಸ್ಬೋದು, ಅವರ ಕೃಷಿ ತೋಟದ ಮನೆಯ ಹಿಂಭಾಗದಲ್ಲಿ ಇಲ್ಲೊಂದು ರಾಜಕಾಲುವೆ ಇದೆ. ಇದರಲ್ಲಿ ವಿಪರೀತವಾದ ಮಳೆ ನೀರು ಬರುತ್ತೆ ಅರಣ್ಯದಿಂದ ಮತ್ತು ಪಕ್ಕದ ರೈತನ ಭೂಮಿಯಿಂದ ಬಂದಿದ್ದು ಇವರು ಕೃಷಿ ಭೂಮಿಲಿ ಬಿದ್ದಿದ್ದು ಬರುತ್ತೆ ಇಲ್ಲಿಗೆ. ಆ ನೀರನ್ನು ಇಲ್ಲಿ ಒಂದು ಸಣ್ಣದೊಂದು ಗುಂಡಿ ಥರ ಮಾಡಿ ಇಲ್ಲಿ ಬಂದು ತುಂಬಿಕೊಂಡು ಎಕ್ಸೆಸ್ ಆಗಿರೋ ನೀರು ಮುಂದೆ ಕಂಟಿನ್ಯೂ ಆಗುತ್ತೆ ಮತ್ತು ಅಲ್ಲಿ ಡೈವರ್ಟು ಆಗುತ್ತೆ. ಈ ಥರದ ಒಂದು ತೆರೆದ ಕಾಲುವೆ, ಒಂದು ಓಪನ್ ಟ್ರೆಂಚ್ ಮಾಡ್ಕೊಂಡಿದೆ. ಈ ಓಪನ್ ಟ್ರೆಂಚಲ್ಲಿ ಈ ಗುಂಡಿ ತುಂಬಿದ ನೀರು ಈ ಓಪನ್ ಟ್ರೆಂಚಲ್ಲಿ ಬರುತ್ತೆ. ಓಪನ್ ಟ್ರೆಂಚಲ್ಲಿ ಬಂದು ಈ ತುದಿನಲ್ಲಿ ಈ ಕೃಷಿ ಹೊಂಡದ ಒಳಗಡೆ ಬೀಳುತ್ತೆ. ನೋಡಿ ಇಲ್ಲಿ ಕಾಣಿಸ್ಬೋದು, ಓಪನ್ ಟ್ರೆಂಚಲ್ಲಿ ಬಂತು. ಇಲ್ಲಿ ಆ ಪೈಪ್ಗಳು ಹಾಕಿದೆ. ಪೈಪ್ ಮುಖಾಂತರ ಸೆಂಟ್ರಿಗೆ ಬಂದು ಬೀಳೋ ಥರ, ಈ ಗೋಡೆಗೆ ಹಾಳಾಗಬಾರ್ದು ಅಂತ ಸ್ವಲ್ಪ ಮುಂದಕ್ಕೆ ಬೀಳೋ ಥರ ಮಾಡಿದ್ದಾರೆ. ಇಲ್ಲಿ ಬಂದು ನೀರು ಬೀಳ್ತಾ ಹೋಗೋದು. ಇಲ್ಲಿ ಸುಮಾರು 2 ಲಕ್ಷ ಲೀಟ್ರಷ್ಟು ನೀರು ಸಂಗ್ರಹ ಆಗುತ್ತೆ. ಈ ಕೃಷಿ ಹೊಂಡದಲ್ಲಿ ಸಂಗ್ರಹ ಆದಂಥ ನೀರು ಜಾಸ್ತಿ ಆದಾಗ ಇದಕ್ಕೆ ಇಲ್ಲಿ ಎಕ್ಸಿಟ್ ಪಾತ್ ಕೊಟ್ಟಿದ್ದೀವಿ. ಓವರ್ಫ್ಲೋ ಪಾತ್ ಅಂತೀವಲ್ಲ, ಕೋಡಿ ಬಾಯಿ ಅಂತೀರಲ್ಲ ಕೆರೆಗಳಲ್ಲಿ, ಅಲ್ಲಿ ಈ ಥರ ಹೊರಟೋಗುತ್ತೆ. ಮತ್ತು ಇದರಲ್ಲೇ ದಕ್ಷಿಣ ಭಾಗದ ಪೂರ್ವ ಭಾಗದಲ್ಲಿ ಈ ಥರದ 2 ಪೈಪ್ ಇದೆ, ಇಲ್ಲಿ ಕಾಣಿಸ್ತೀರಾ, ಈ ಥರ 2 ಪೈಪ್ ಹಾಕ್ಕೊಂಡು ಇದರಿಂದ ನೀರನ್ನು ನಮ್ಮ ಬೋರ್ವೆಲ್ ಪಾಯಿಂಟ್ ಹತ್ರಕ್ಕೆ ಗುರುತ್ವಾಕರ್ಷಣ ಶಕ್ತಿಯಿಂದನೇ ತಗೊಂಡೋಗತಕ್ಕಂಥ ಒಂದು ವ್ಯವಸ್ಥೆ ನೀವಿಲ್ಲಿ ಗಮನಿಸ್ಬೋದು. ಸೊ ದಿಸ್ ಈಸ್ ದ ಫೋಟೋ ವಿಚ್ ಹ್ಯಾಸ್ ಸೆಂಟ್ ದಿಸ್ ಆಫ್ಟರ್ನೂನ್. Yesterday evening there is rain there. So when I went on Sunday, there was no water there. This is the new pond which I said. So but now thanks to rain on day for yesterday evening, yesterday this rainwater got collected, and good amount of water is also flown through these pipes to the borewell point. So now they have completed the work as latest as last Saturday, Sunday, but they received the first rainwater harvesting already done on this Monday, Tuesday. So this is how nature is supporting them. So you can see this is the new pond with a water stored with an outlet here. So that is the first part, that is storing the water there. Next part is our borewell recharging. This is the simplest procedure. Many of you are already aware of this, but still I will just repeat it. He has taken a photo at every stage. What we have to do is, next to your casing pipe and the borewell point, you have to make a pit like this. This is 10 feet into 10 feet into 9 feet. So 10 feet east-west, 10 feet north-south, and 9 feet depth. This is the pit we have to make. So first they have to make a pit like this. After making the pit at the bottom here, at the casing, they will put a clamp. Once they put the clamp, on top of the clamp like this, they will put the cement concrete. This is to strengthen the pipe. So stage 1, so there is the casing pipe,
of the tube well, we have to make a pit like this. It's 10 by 10 by 9, 10 feet into 10 feet into 9 feet. So make a pit like this, take out that soil. Then at the bottom of this casing pipe, you put a metal clamp and put it into a concrete like this. So once you put this concrete, then you can put a paint also, because this get rusted, na? So better to put a metal paint. So once this is done, so now you are giving stability, strength into the casing pipe. Now then you start making drills like this, holes like this. From the, this is a 9, remember this is a 9 feet high, depth of the well is 9 feet. So usually about 2.5 feet. After 2 feet to next 4 feet, that is from 0 to 2, nothing should be done. From 2 feet onwards till the 6th feet, we have to make holes like this. So you make 6 mm drill bit you can use and make holes are around approximately 200 plus holes to be made on the circumference of this casing pipe till from the 2nd foot to the 6th foot, and totally about 8 feet depth height. So we have to make this holes. Once these holes are drilled with this 6 mm drill bit, then you are going to cover with a mesh like this. There are 3 types of mesh. One is called the aqua mesh, second one is the sand filter mesh, and third one is the HDPE mesh. So there are 3 types of meshes to be used. So there are 3 layers of meshing is done. Every time you cover a mesh and then tighten with a nylon rope like this. So these people are using the mesh. So 3 types of mesh are covered. So to the perforated area, this is the perforated area of the casing pipe. So they did a mesh like this. So once this mesh is completed, then you can start filling back this pit. That is the first phase. ಮಿತ್ರರೇ, ಈ ಕೊಳವೆ ಬಾವಿ ಮರುಪೂರ್ಣ ಮಾಡುವಾಗ ನಾವೇನು ಮಾಡಬೇಕಂದ್ರೆ, ನಮ್ಮ ಕೊಳವೆ ಬಾವಿಯ ಈ ಕೇಸಿಂಗ್ ಪೈಪ್ ಇದೆಯಲ್ಲ, ಕೇಸಿಂಗ್ ಪೈಪಿನ ಸುತ್ತಲೂ 10 ಅಡಿ 10 ಅಡಿ ಮತ್ತು 9 ಅಡಿ, 10 ಅಡಿ ಅಗಲ 10 ಅಡಿ ಆಳ 9 ಅಡಿ 10 ಅಡಿ ಅಗಲ 10 ಅಡಿ ಉದ್ದ 9 ಅಡಿ ಆಳ, ಆ ಆಳಕ್ಕೆ ನಾವು ಈ ಥರದೊಂದು ಗುಂಡಿ ಮಾಡ್ಕೋಬೇಕು. ಗುಂಡಿ ಮಾಡ್ಕೊಂಡು ಆ ಕೇಸಿಂಗ್ ಪೈಪಿನ ತಳಭಾಗದಲ್ಲಿ ಇಲ್ಲಿ ಒಂದು ಕಬ್ಬಿಣದ ಕ್ಲ್ಯಾಂಪನ್ನು ಹಾಕಿ ಅದಕ್ಕೆ ಈ ಥರ ಸಿಮೆಂಟ್ ಕಾಂಕ್ರೀಟ್ ಹಾಕಿ ಅದನ್ನು ಸ್ಟ್ರೆಂತ್ ಮಾಡಬೇಕು. ನಂತರ ನಮ್ಮ ಕೇಸಿಂಗ್ ಪೈಪ್ಗೆ ಈ ರೀತಿ ಬಣ್ಣ ಹಚ್ಕೋಬೋದು, ಬಣ್ಣ ಹಚ್ಚಿದಷ್ಟು ಬಾಳಿಕೆ ಬರುತ್ತೆ. ನಂತರ ನೆಲದಿಂದ 2 ಅಡಿ ಬಿಟ್ಟು ಮತ್ತೆ 6 ಅಡಿವರೆಗೆ, ಅಂದರೆ ಈ ಥರ ನೆಲದಿಂದ 2 ಅಡಿ ಬಿಡಬೇಕು, ಅಲ್ಲಿಂದ ಮೇಲಕ್ಕೆ 6 ಅಡಿ ತನಕ, ಟೋಟಲ್ 8 ಅಡಿ ತನಕ ಈ ಥರ ಒಂದು 6 mm ಡ್ರಿಲ್ ಬಿಟ್ ಅಂತ ಸಿಗುತ್ತೆ. ಇದನ್ನು ತಗೊಂಡು ಆ ಕೇಸಿಂಗ್ ಪೈಪ್ಗೆ ಈ ಥರ ತುತ್ತುಗಳನ್ನು ಮಾಡ್ತಾ ಬರಬೇಕು ಸರ್ಕ್ಯುಲರ್ ಆಗಿ. ಸುಮಾರು ಒಂದು 200 ತೂತುಗಳು ಇಲ್ಲಿ ಬರ್ತಾ ಹೋಗುತ್ತೆ. ಹಂತವಾಗಿ ಮಾಡ್ತಾ ಬರ್ತೀವಿ. ಇದಕ್ಕೇನು ಇದಿಲ್ಲ, ಇಷ್ಟೇ ಅಂತರದಲ್ಲಿ ಬರಬೇಕು ಅಂತೇನಿಲ್ಲ. ಈ ತೂತುಗಳನ್ನೆಲ್ಲ ಮಾಡಿದ ಮೇಲೆ ಅದಕ್ಕೆ ಈ ರೀತಿ ಪರದೆಗಳನ್ನು ಕಟ್ಟಬೇಕು. ಇಲ್ಲಿ 3 ಥರದ ಪರದೆಗಳನ್ನು ರೇವಣ್ಣ ಅವರು ಯೂಸ್ ಮಾಡಿದ್ದಾರೆ. ಒಂದು ನೈಲಾನ್ ಮೆಶ್ಶು, ಇನ್ನೊಂದು ಅಕ್ವಾ ಮೆಶ್ಶು, ಇನ್ನೊಂದು HDPE ಮೆಶ್ ಅಂತ ಹೇಳ್ತಾರೆ. ಈ 3 ಥರದ ಮೆಶ್ಗಳನ್ನು ಉಪಯೋಗಿಸಿ ಈ ಥರ ಸುತ್ತಿ, ಪ್ರತಿ ಸಲ ಮೆಶ್ ಸುತ್ತಾಗಿ ಈ ಥರ ದಾರವನ್ನು ಪ್ಲಾಸ್ಟಿಕ್ ದಾರದಲ್ಲಿ ಕಟ್ಟಿ ಈ ಥರ ಮಾಡಿದ್ದಾರೆ, ನೀವು ಇಲ್ಲಿ ಗಮನಿಸ್ಬೋದು. ಸೊ 3 ಥರದ ಮೆಷನ್ನು ಸುತ್ತಿ ನಮ್ಮ ಕೇಸಿಂಗ್ ಪೈಪ್ ಕೆಲಸ ಇಲ್ಲಿಗೆ ಆಗೋಗಿದೆ. ಮುಂದಿನ ಹಂತದಲ್ಲಿ ಈ ಗುಂಡಿಯನ್ನು ಭರ್ತಿ ಮಾಡುವಂಥ ಒಂದು ಕ್ರಮವನ್ನು ಮಾಡ್ತಾರೆ. ಸೊ ಇನ್ ಆರ್ಡರ್ ಟು ಫಿಲ್ ದಿಸ್ ಪಿಟ್ಸ್ ಫ್ರೆಂಡ್ಸ್, ಸೊ ಫಸ್ಟ್ ದೇ ವಿಲ್ ಯೂಸ್ ದಿಸ್ ಬೋರ್ಡ್ರಸ್. This borders actually it is collected in this farm only. So he take the borders and fill this to the bottom. Approximately about 2 to 3 feet you have to fill with this borders, naturally available borders. Either in your farm you can get it. Over the borders you have to put a layer of 40 mm stone and then 20 mm stone. Layer by layer you have to put up to here. Then finally, after putting this 40 mm and 20 mm stone, then you have to put what is called this HDPE mesh. This is the HDPE mesh. This mesh should cover the entire area, this whatever the 10 by 10. So put the mesh. Then after the mesh, you have to put this what is called the chips. You can put a sand also if you have a sand. Otherwise, this is called chips. They call it as. Before making M sand, they get these chips, I believe. You can put a layer of chips on this. So finally, once this everything is filled up to the surface level, then you can build a parapet wall or a safety compound all along all the 4 You can put a wall like this, parapet wall like this. You can build. You should build such that this will give stability to the structure. Suddenly the water will not come in or the excess water doesn't go out. You have to make a stability wall. Once this structure is done, so there is an exit path. You can see here also he has made an exit path. So from here, so he has got a pipe attached here. From this pipe, excess water goes out to this pit, exit path. All the things has been done. So now if this is ready, now we can receive the water from the storage pool which is there in the upper terrain, and through the pipes only gravity water comes and recharges this pit. So this is the tubewell structuring, which tubewell recharging structure which they have done. So in summary friends, this is a storage pool which receives the water from the mainstream, and this is the borewell recharging system which has been done.
ಇದು ನಮ್ಮ ಕೃಷಿ ಹೊಂಡ ಮಳೆ ನೀರನ್ನ ಇಲ್ಲಿ ಸಂಗ್ರಹಣೆ ಮಾಡಿಕೊಂಡು ಇಲ್ಲಿಂದ ಗುರುತ್ವಾಕರ್ಷಣ ಶಕ್ತಿಯಿಂದನೇ ಈ ಕೊಳವೆ ಬಾವಿ ಜಾಗಕ್ಕೆ ಕಳಿಸಿ ಇಲ್ಲಿ ಅದನ್ನು ಕೊಳವೆ ಬಾವಿಯನ್ನು ಮರುಪೂರ್ಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ ರೆಡಿಯಾಗಿರೋದನ್ನು ನೀವು ಗಮನಿಸ್ಬೋದು. ಸೊ ಇನ್ ಸಮರಿ, so the project has got 2 phases. The first phase is creation of storage pool with connecting drains. So in this we identify the water flow, the storm water drain, create a collection pit and make an open trench so that it goes into the storage pool. The water storage pool approximately 2 lakh liter in this case. So we'll have an outlet and exit path to take out the excess water, outlet to get the water into our tube well area. So outlet pipes are connected to the storage pool. Through gravity only the water reaches the borewell recharging chamber. This is the phase A. In the phase B, near the tube well, what you have seen now, there will be a pit like this 10 by 12 by 9, and this pit is will be filled with different types of stones, bordros, 60 mm, 40 mm, etc. The perforation is made on the casing pipe with the cover of 3 layered mesh, and then we construct a safety wall all along all the 4 sides of the flow as shown in the picture. So this is actually summary of scope of work being done. So I was told by Mr. Revanna that this first phase, this part, it costed him about 35,000 rupees, and this part is costed another 30,000 rupees. Totally is total investment including material, labor, JCB, everything put together to create these two, and the pipes, everything. He spent totally 65,000 rupees. So with that he is able to do this now, and he's already started receiving the results also thanks to the recent rain last 2 days back. So that is the summary. So any questions about this, you can always ask me now. I'll clarify it. And Revanna is available next week, so he can take the question from you. ಮಿತ್ರರೇ, 2 ಹಂತದಲ್ಲಿ ಇದಾಗಿದೆ. ಮೊದಲನೇ ಹಂತದಲ್ಲಿ ಕೃಷಿ ಹೊಂಡದ ನಿರ್ಮಾಣ, ಇದಕ್ಕೆ ಸುಮಾರು ಒಂದು 30-35 ಸಾವಿರ ಖರ್ಚಾಗಿದೆ ಅಂತ ಹೇಳಿದ್ರು. ಅಂದರೆ ಆ ಸ್ಟಾಮ್ ವಾಟರ್ಗೆ ರಿವಿಟ್ಮೆಂಟ್ ಮಾಡಿಸಿದ್ದಾರೆ, ಹಾಗಾಗಿ ಸ್ವಲ್ಪ ಖರ್ಚು ಜಾಸ್ತಿ ಆಗಿದೆ. ಮತ್ತು ಇದು ಒಂದು ಕೊಳವೆ ಬಾವಿ ಸುತ್ತ ಮಾಡಿದಂಥ ಒಂದು ನೀರಿಂಗಿಸುವ ಒಂದು ಕೊಠಡಿ. ಆ ನೀರಿಂಗಿಸುವ ಈ ಚೇಂಬರ್ ಏನಿದೆ ಇದಕ್ಕೆ ಒಂದು 30-35 ಸಾವಿರ, ಒಟ್ಟು 60-65 ಸಾವಿರ ಖರ್ಚಾಗಿದೆ ಅಂತ ಹೇಳಿದ್ರು. ಅದು JCB ಮತ್ತು ಲೇಬರು ಮತ್ತು ಮೆಟೀರಿಯಲ್ ತಂದಿದ್ದು ಎಲ್ಲವೂ ಸೇರಿ 60-65 ಸಾವಿರ ರೂಪಾಯಿ ಆಗಿದೆ ಅಂದರು. ಆ ಮೆಶ್ಗೆ ಅವರು ಒಂದೊಂದು ಮೀಟ್ರ್ ಮೆಶ್ ತೊಗೊಂಬಂದಿದ್ದಾರೆ ಸುತ್ತಲಿಕ್ಕೆ. ಅದಕ್ಕೆ 3,000 ರೂಪಾಯಿ 3 ಥರದ ಮೆಶ್ಗಾಗಿದೆ. ಮತ್ತು ಹಾರಿಜೆಂಟಲಾಗಿ HDP ಮೆಶ್ ಹಾಕಿದ್ದು ಅದೊಂದು 3 ಮೀಟ್ರ್, ಒಟ್ಟು 10 ಮೀಟ್ರ್ ಮೆಶ್ ತಂದಿದ್ದಾರಂತೆ. ಎಲ್ಲ ಸೇರಿ 6,000 ರೂಪಾಯಿ ಮೆಶ್ಗಾಗಿದೆ. ಮತ್ತು JCB ಒಂದು 8-10 ಗಂಟೆ ಕೆಲಸ ಮಾಡಿದೆ. ಮತ್ತು ಲೇಬರು ಮತ್ತು ಆ ಮೆಟೀರಿಯಲ್ಗಳು ತರಿಸಿದ್ದು ಎಲ್ಲ ಸೇರಿ 60-65 ಸಾವಿರ ರೂಪಾಯಿನಲ್ಲಿ ಸಂಪೂರ್ಣವಾದ ವ್ಯವಸ್ಥೆ ಅವ್ರಿಗಲ್ಲಿ ನಿರ್ಮಾಣ ಆಗಿದೆ. ಸೊ ಲಕ್ಷಾಂತರ ಲೀಟ್ರನ್ನ ಈಗ ಅವರು ಈ ಕೊಳವೆ ಬಾವಿಗೆ ಇಂಗಿಸುವಂಥ ವ್ಯವಸ್ಥೆ ಆಗಿದೆ. ಇದೇ ಸ್ಟೋರೇಜ್ ಪೂಲಿಂದ ಇನ್ನೊಂದು ಬೋರ್ವೆಲ್ಲನ್ನು ನಾವು ರೀಚಾರ್ಜ್ ಮಾಡ್ಬೋದು. ಇದು ಹೈಟಲ್ಲಿದೆ. ಸೊ 2 ಬೋರ್ವೆಲ್ನ ಇದೇ ಪೂಲಿಂದ ರೀಚಾರ್ಜ್ ಮಾಡ್ಬೋದು. ಮೊದಲನೇ ಹಂತದಲ್ಲಿ ಮೊದಲನೇ ಬೋರ್ವೆಲ್ನ ರೀಚಾರ್ಜ್ ಮಾಡಿ ಇದು ರಿಸಲ್ಟ್ಸ್ ನೋಡಿಕೊಂಡು ಇದೇ ಸ್ಟೋರೇಜ್ ಪೂಲಿಂದ 2ನೇ ಬೋರ್ವೆಲ್ನ ನಾವು ರೀಚಾರ್ಜ್ ಮಾಡಿದಾಗ ನಿಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತೀವಲ್ಲ, ಅದು ತುಂಬ ಚೆನ್ನಾಗಿ ಬರುತ್ತೆ. ಅವೆಲ್ಲವನ್ನು ಯೋಜನೆ ಮಾಡಿಕೊಂಡೆ ರೇವಣ್ಣ ಅವರು ಈ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳ್ತಾ, ಸೊ ಈ ಪ್ರೆಸೆಂಟೇಷನ್ ಇಲ್ಲಿಗೆ ಮುಗಿಸ್ತೀನಿ. ಸೊ ಈ ಒಂದು ಕ್ರಮದ ಬಗ್ಗೆ ಮಳೆ ನೀರು ಕೊಯ್ಲು ಮತ್ತು ಕೊಳವೆ ಬಾವಿ ಮರುಪೂರಣ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ವಿತ್ ಬೋರ್ವೆಲ್ ರೀಚಾರ್ಜಿಂಗ್, ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಅನುಮಾನಗಳಿದ್ದರೆ, ಪ್ರಶ್ನೆಗಳಿದ್ದರೆ ಕೇಳಿ. ನಂತರ ನಿಮ್ಮ ತೋಟದಲ್ಲಿ ಮಾಡಿದರೆ ಆ ಅನುಭವಗಳನ್ನು ಇವತ್ತಿಲ್ಲಿ ಹೇಳ್ಕೊಳ್ಳಿ. Session is open for questions and feedback about this rainwater harvesting and tube well recharging. You can share your experiences also in this domain before we get into the general sharing. Yes, friends. ಹೇಳಿ, ಹೇಗಿತ್ತು ಇವತ್ತಿನ ಪ್ರೆಸೆಂಟೇಷನ್? ಹಲೋ ಸರ್. ಹಲೋ, ನಮಸ್ಕಾರ ಸರ್. ನಾನು ಮಲ್ಲಿಕಾರ್ಜುನ್ ಗೌರಿಬಿದೂರಿಂದ. ಹೇಳಿ ಮಲ್ಲಿಕಾರ್ಜುನ್. ಈಗ ನೀವು ಹೇಳಿದ್ದೆಲ್ಲ ಕೇಳಿಸ್ಕೊಂಡೆ ನಾನು. ತುಂಬಾ ಚೆನ್ನಾಗಿ ಬಂದಿದೆ ಅದು. ನಮ್ಮ ಬೋರ್ವೆಲ್ಗೂ ನಮ್ಮ ಇದಕ್ಕೆ ಹೊಂಡಕ್ಕೆ 10-15 ಅಡಿ ಒಳಗಡೆ ಇದೆ, ಪಕ್ಕದಲ್ಲೇ ಇದೆ. ನಾವು ಇದನ್ನು ಮಾಡಬಹುದಾ, ಇಲ್ಲ ಅದರಲ್ಲಿ ಇದಕ್ಕೆ ರೀಚಾರ್ಜ್ ಆಗುತ್ತಾ? ಇಲ್ಲ ಸರ್, ನೀವು ಕೊಳವೆ ಬಾವಿ ರೀಚಾರ್ಜ್ ಮಾಡಲಿಕ್ಕೆ ಈ ಆ ಕೇಸಿಂಗ್ ಪೈಪಲ್ಲಿ ತೂತು ಹಾಕಿ ಪೈಪ್ ಇದು ಮೆಶ್ ಕಟ್ತೀವಲ್ಲ, ಅದನ್ನೇ ಮಾಡಬೇಕು ನಿಮಗೆ ರಿಸಲ್ಟ್ಸ್ ಬರಬೇಕಾದ್ರೆ. ಯಾಕೆಂದ್ರೆ ನಿಮ್ಗೆ ಗೌರಿಬಿದನೂರು ಭಾಗದಲ್ಲಿ ನಾವೆಲ್ಲ 500-600 ಅಡಿ ಹೊಟ್ಟೋಗಿರ್ತೀವಿ. ನಮ್ಮ ಮೊದಲನೇ ನೀರು ಸೆಲೆ ಅಕ್ವಾಫಿಲ್ಲರ್ ಅಂತೀವಲ್ಲ, ಮೊದಲನೇ ಸೆಲೆ ಅದೆಷ್ಟೋ 180 ಅಡಿಗೋ 250 ಅಡಿಗೋ ಸಿಕ್ಕಿರುತ್ತೆ. ಅಲ್ಲಿಗೆ ನಾವು ಈ ಮಳೆ ನೀರನ್ನ ಕುಯ್ದು ಇದಕ್ಕೆ ಹಾಕ್ತೀವಲ್ಲ ಸರ್, ಆ ನೀರು ಆ ಅಕ್ವಾಫಿಲ್ಲರ್ನ ಸ್ಯಾಚುರೇಟ್ ಮಾಡಬೇಕು, ಅಲ್ಲೋಗಿ ಕೂತ್ಕೋಬೇಕು.
ಹಾಗಾಗಿ ನೀವು ಸುಮ್ಮನೆ ಈ ತರ ಗುಂಡಿ ಕಟ್ಬಿಟ್ಟು ಪಕ್ಕದಲ್ಲಿ ಇದನ್ನ ಮಾಡ್ಲಿಲ್ಲ, ಈ ಸ್ಟ್ರಕ್ಚರ್ ಮಾತ್ರ ಇದ್ದು ಇದು ಇರ್ಲಿಲ್ಲ ಅಂದ್ರೆ ನಿಮಗೆ ಅದು ಕೊಳವೆ ಬಾವಿ ಮರುಪೂರ್ಣ ಆಗಲ್ಲ. ಈಗ ನೀವು ತೋರಿಸ್ತಾ ಇದ್ರಲ್ಲ ನೀರ್ ಇದೆಯಲ್ಲ ಇಲ್ಲಿ, ಅದ್ರಿಂದ 10 ಅಡಿ ದೂರದಲ್ಲಿ ಇದೆ ನಮ್ದು ಅಷ್ಟೇನೆ ಬೋರ್ವೆಲ್ನೆ ಸರ್. ಇದು ಇಲ್ಲಿರೋ ನೀರು ಮಂಜುನಾಥ್ ಸರ್, ನಾನೊಂದು ಸ್ಮಾಲ್ ಎಕ್ಸ್ಪ್ಲನೇಷನ್ ಕೊಡ್ಬೋದು ಸರ್? ಹೇಳಿ ದಿಲೀಪ್ ಅವರೇ. ಸರ್ ಅದು ಸರ್ ಯಾವತ್ತೇ ಆಗ್ಲಿ ಒಂದು ಇದು ಭೂಮಿನಲ್ಲಿ ಶಾಲೋ ಆಕ್ವಿಫರ್ಸ್ ಅಂಡ್ ಡೀಪರ್ ಆಕ್ವಿಫರ್ಸ್ ಅಂತ ಇರುತ್ತೆ ಸರ್. ಹೇಳಿ ಸರ್. ಈಗ ನೀವು ಈ ಕಡೆ ಓಪನ್ ಆಗಿ ಇಟ್ಟಿರೋ ಹೊಂಡದಿಂದ ನಿಮ್ಗೆ ಶಾಲೋ ಆಕ್ವಿಫರ್ ಅಪ್ ಟು 80 feet ವರೆಗೂ ರೀಚಾರ್ಜ್ ಆಗುತ್ತೆ ಸರ್. ನೀವು ತೆಗಿತಾ ಇರೋದು ಹಂಡ್ರೆಡ್ಸ್ ಆಫ್ ಫೀಟ್ಸ್ ಇಂದ ಇಂಜೆಕ್ಷನ್ ಹಾಕಿ ತೆಗಿತಾ ಇದ್ದೀರಾ. ಹೌದು ಸರ್. ಸೊ ಅದಕ್ಕೆ ಇಂಜೆಕ್ಷನ್ ನಲ್ಲೇ ಮತ್ತೆ ನೀವು ಮರುಪೂರ್ಣ ಮಾಡ್ಬೇಕಾಗತ್ತೆ ಸರ್, ಅಷ್ಟೇ ಬೇಸಿಕ್ ಆಗಿ. ಸೊ ನೀವು ಪಕ್ಕದಲ್ಲೇ ಇದ್ರೆ ಮತ್ತೆ ಇದನ್ನ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಇದೇ ತರ ಟ್ಯಾಂಕ್ ಕಟ್ಕೊಂಡು ನೀವು ಅದನ್ನ ಡೈರೆಕ್ಟ್ ಆಗಿ ಇಂಜೆಕ್ಟ್ ಮಾಡಿದ್ರೆ ಅವಾಗ ನಿಮ್ಗೆ ಡೀಪರ್ ಆಕ್ವಿಫರ್ ಕೂಡ ನಿಮ್ಗೆ ಇದಾಗತ್ತೆ ಸರ್, ಮರುಪೂರ್ಣ ಆಗತ್ತೆ. ನಾವು ಈಗ ಬೆಳೆದ್ರೆ ಅದೇ ತರನ ಮಾಡ್ಬೇಕು ಈಗ ನಾವು ಮಾಡ್ಬೇಕಾದ್ರೂ ಸೇಮ್. ಹಾ ಸರ್, ಒಂದು ಚಿಕ್ಕದಾಗಿ ಮಾಡ್ಕೊಂಡ್ರು ಆಗತ್ತೆ ಸರ್. ಈಗ ಚಿಕ್ಕದಾಗಿ ಮಾಡ್ಕೊಂಡು ಒಂದು 10,000 ಲೀಟರ್ ಅಷ್ಟು ಟ್ಯಾಂಕ್ ಚಿಕ್ಕದಾಗಿ ಮಾಡ್ಕೊಂಡ್ರು ಒಂದು 6 ಅಡಿ ಮಾಡಿ ಒಂದು 6 ಅಡಿ ಡೆಪ್ತ್ ಮಾಡಿ ಡೈರೆಕ್ಟ್ ಆಗಿ ಬೇಕಿದ್ರೆ ತೂತ್ ಇಟ್ಬಿಟ್ಟು ಮಾಡಿದ್ರು ಆಗತ್ತೆ ಸರ್. ಸರಿ ಸರ್, ಕ್ಲಿಯರ್ ಆಯ್ತು ಸರ್ ನಂಗೆ ಡೌಟ್. ಥ್ಯಾಂಕ್ ಯು ಸರ್. ಸರ್ ಅದು ಆಕ್ವಿಫರ್ ಸರ್, AQIFER. ಓಕೆ, ಆಕ್ವಿಫರ್ಸ್. ಓಕೆ, ಆಕ್ವಿಫರ್ಸ್ ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ. ಆಕ್ವಿಫರ್ಸ್ ಅಂತೀವಿ ಸರ್. ಸರಿ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ಸ್ ಮಲ್ಲಿಕಾರ್ಜುನ್. ಹೇಳಿಯಪ್ಪ, ಏನಾದ್ರು ಫೀಡ್ಬ್ಯಾಕ್ ಕೊಡಿ, ಪ್ರಶ್ನೆ ಇದ್ರೆ ಕೇಳಿ. ನೀವು ದಿಲೀಪ್ ಸರ್ ನಮ್ಮ ಜೊತೆ ಇದ್ದಾರೆ, ಭಾಳ ಒಳ್ಳೇದಾಯ್ತು, ಡೊಮೈನ್ ಎಕ್ಸ್ಪರ್ಟ್. ನಮಸ್ತೆ ಸರ್, ಇವತ್ತು ಮಾಹಿತಿ ಚೆನ್ನಾಗಿದೆ. ಆದ್ರೂ ಅಂದ್ರೆ ಇದು ಮೊದಲನೇದಾಗಿ ನಾವು ಬೋರ್ವೆಲ್ ಮರುಪೂರ್ಣ ಮಾಡ್ಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ಬೋರ್ವೆಲ್ ಜಾಗಕ್ಕಿಂತ ಮುಂಚೆ ಒಂದು ಗುಂಡಿ ಮಾಡ್ಕೊಂಡೇ ಮಾಡ್ಬೇಕು ಅನ್ನೋದು ನಮ್ಗೆ ಮನವರಿಕೆ ಆಯ್ತು. ಅದು ಗೊತ್ತಿರ್ಲಿಲ್ಲ ವಿಚಾರ ಅನ್ನೋದು. ತುಂಬಾ ಚೆನ್ನಾಗಿದೆ ಸರ್, ಚಿತ್ರದ ಮೂಲಕ ವಿವರಣೆ ಕೊಟ್ಟಿದ್ದೀರಾ. ಆಮೇಲೆ ನೇರವಾಗಿ ನೀವು ಅದ್ರ ಬಗ್ಗೆ ಮಾರ್ಗದರ್ಶನ ಕೊಟ್ಟು ಮಾಡಿಸಿರೋದ್ರಿಂದ ವಿವರಣೆ ಚೆನ್ನಾಗಿ ಬಂದಿದೆ ಸರ್. ತುಂಬಾ ಥ್ಯಾಂಕ್ಸ್. ಈಗ ನಮ್ಗೆ ಇದು ಬೋರ್ವೆಲ್ ಮರುಪೂರ್ಣ ಮಾತ್ರ ಮಾಹಿತಿ ಸಿಕ್ಕಿದೆ ಸರ್. ಕೃಷಿ ಹೊಂಡದ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಮಳೆ ನೀರನ್ನು ಯಾವ್ಯಾವ ರೀತಿ ನಾವು ಸಂಗ್ರಹಿಸಬೇಕು, ಯಾವ ರೀತಿ ಮಾಡ್ಬೇಕು, ಯಾವ್ಯಾವ ಆಕಾರಗಳಲ್ಲಿ ನಾವು ಸಂಗ್ರಹಿಸಬಹುದು, ಅಂದ್ರೆ ಪ್ಲಾಸ್ಟಿಕ್ ಹಾಳೆ ಮುಖಾಂತರ ಸಂಗ್ರಹಿಸಬೇಕಾ, ಕಾಂಕ್ರೀಟ್ ಬಾಕ್ಸ್ ಅಲ್ಲಿ ಸಂಗ್ರಹಿಸಬೇಕಾ, ಅದೆಲ್ಲ ಸ್ವಲ್ಪ ವಿವರಣೆಗಳು ಬೇಕಾಗುತ್ತೆ ಸರ್. ಖಂಡಿತ, ಅದೆಲ್ಲ ಕೇಸ್ ಸ್ಪೆಸಿಫಿಕ್ ಅಂತೀವಿ. ಅಂದರೆ ನಮ್ಮ ಕೃಷಿ ಭೂಮಿನಲ್ಲಿ ನಮಗೆ ಲಭ್ಯವಾಗುವಂಥ ನೀರು ಅದನ್ನು ಇಂಗಿಸ್ತಕ್ಕಂಥ ಗುರಿಗಳು, ಮತ್ತು ಇಂಗಿಸಿದ ನೀರನ್ನು, ಮಳೆ ನೀರನ್ನು ಹಿಡಿದಿಟ್ಕೋತೀವಲ್ಲ, ಅದನ್ನು ಯಾತಕ್ಕೋಸ್ಕರ ಸ್ಟೋರ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಕೃಷಿನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಬಿದ್ದ ಮಳೆ ನೀರನ್ನು ಆದಷ್ಟು ನಾವು ಯಾರು ಕೊಳವೆ ಬಾವಿ ಆಧಾರಿತ ಕೃಷಿ ಮಾಡ್ತಿದ್ದೀವೋ ನಮ್ಮಲ್ಲಿ ಬರ್ತಕ್ಕಂಥ ಮಳೆ ನೀರನ್ನು ಆದಷ್ಟು ನಮ್ಮ ಕೊಳವೆ ಬಾವಿ ಮರುಪೂರ್ಣ ಮಾಡಲೇಬೇಕು. ಈ ದಿಕ್ಕಿನಲ್ಲಿ ನಮ್ಮದು ಮೇಜರ್ 90% ಗೋಲ್ ಅದೇ ಆಗಿರುತ್ತೆ. ಇನ್ನು ಕೆಲವು ಸಲ ಏನಾಗುತ್ತೆ, ನಮ್ಮ ಕೃಷಿ ಭೂಮಿಯಲ್ಲಿ ಬಿದ್ದಂಥ ನೀರನ್ನು ಬಿದ್ದ ಜಾಗದಲ್ಲೇ ಇಂಗಿಸೋದು, ಅದಕ್ಕೆ ಬೇಕಾದಂಥ ಸಣ್ಣ ಸಣ್ಣ ಟ್ರೆಂಚಸ್ಸು ಬಂಡ್ಸು ಮಾಡಿಕೊಂಡು ಅದನ್ನಲ್ಲೇ ಇಂಗಿಸೋದು ಅಂತ ಒಂದು ಪ್ರಯತ್ನ ಮಾಡ್ಬೋದು. ಮತ್ತು ಕಡಿಮೆ ಕೃಷಿ ಭೂಮಿ ಇರೋರು ಅಥವಾ ಅಲ್ಪಾವಧಿ ಬೆಳೆಗಳನ್ನು ಬೆಳೀತಿದ್ದವರು, ಕಡಿಮೆ ಅವಧಿನಲ್ಲಿ ಬೆಳೆ ಬೆಳೀತಿದ್ದವರು, ಮಳೆ ಆಶ್ರಿತದಲ್ಲೇ ಮಾಡಬೇಕು ಅಂದವರು, ಆವಾಗ ಈ ಥರದೊಂದು ಕೃಷಿ ಹೊಂಡ ಮಾಡಿಕೊಂಡು ಅದಕ್ಕೆ ಪಾಂಡ್ ಲೈನರ್ ಟಾರ್ಪಲ್ನ ಹಾಕ್ಕೊಂಡು ಬಿದ್ದ ಮಳೆ ನೀರನ್ನು ಈ ರೀತಿ ತಂದು ಅಲ್ಲಿ ಇಟ್ಕೊಂಡಿದ್ದು ಟಾರ್ಪಲಿನ್ ಹಾಕಿರೋದ್ರಿಂದ ಅದು ಸೀಪೇಜ್ ಆಗಲ್ಲ, ಅಲ್ಲೇ ಇರುತ್ತೆ. ನೀವು ಮತ್ತೆ ನಿಮ್ಮ ಅಲ್ಪಾವಧಿ ಬೆಳೆಗೆ ಮಳೆ ಮುಗಿದ ನಂತರ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ನಂತರ 1-2 ಹದ ನೀರು ಕೊಡಲಿಕ್ಕೆ ಆ ನೀರನ್ನು ಬಳಸ್ಕೋಬೋದು, ಅಥವಾ ಬೇರೆ ಉದ್ದೇಶಗಳಿಗೆ ನೀವು ಬಳಸ್ಕೋಬೋದು. ಅದಕ್ಕೋಸ್ಕರ ಆವಾಗ ನೀವು ಪಾಂಡ್ ಲೈನರ್ ಏನಕ್ಕೆ ಹಾಕಬೇಕು, ಯಾವಾಗ ಹಾಕಬೇಕು ಅಂದರೆ ಆ ಉದ್ದೇಶಕ್ಕೆ ಮಾತ್ರ. ಅಂದರೆ ಮಳೆಗಾಲದಲ್ಲಿ ನೀರನ್ನ ಹಿಡಿದಿಟ್ಕೋತೀನಿ, ಅದನ್ನು ಚಳಿಗಾಲದಲ್ಲಿ ಮತ್ತು ಬೇಸಿಗೆ ಪ್ರಾರಂಭದವರೆಗೂ ನಾನು ಅದನ್ನು ಸೂಕ್ಷ್ಮವಾಗಿ ಉಪಯೋಗಿಸ್ಕೊತೀನಿ ಅಂತ ಅಂಥವ್ರಿಗೆ ಮಾತ್ರ ಇದಕ್ಕೆ ಪಾಂಡ್ ಲೈನರ್ ಹಾಕ್ಕೊಳ್ಳಿ. ಇದನ್ನು ನಾವು ಕೊಳವೆ ಬಾವಿ ಮರುಪೂರ್ಣ ಮಾಡಲಿಕ್ಕೆ ಈ ಥರ ಸ್ಟೋರೇಜ್ ಪೂಲ್ ಮಾಡ್ಕೋತೀವಲ್ಲ, ಇಲ್ಲಿ ಪಾಂಡ್ ಲೈನರ್ಗೆಲ್ಲ ಬಂಡವಾಳ ಹಾಕೋದು ಬೇಡ. ನೋಡಿ, ಇಲ್ಲಿ ಏನೂ ಮಾಡಿಲ್ಲ, ನಾವು ಸುಮ್ಮನೆ ಗುಂಡಿ ತೆಗೆದು ಬಿಟ್ಟಿದ್ದೀವಿ. ಇದಕ್ಕೆ ರಿವಿಟ್ಮೆಂಟ್ ಸಮೇತ ಮಾಡೋಕ್ಕೋಗಿಲ್ಲ. ಆಮೇಲೆ ಮುಂದೆ ಬೇಕಾದ್ರೆ ಮಾಡ್ಕೋಬೋದು, ಎಲ್ಲಿ ಕುಸಿಯುತ್ತೆ ಅಂತಂದರೆ ರಿವಿಟ್ಮೆಂಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಬಟ್ ಜಾಸ್ತಿ ಆಳ ಹೋಗಬಾರ್ದು. ಒಂದು 2 ಮೀಟ್ರು 2.5 ಮೀಟ್ರು ಆಳದಲ್ಲಿ ನಿಲ್ಲಿಸ್ಕೊಂಡು ಸ್ಲೋಪ್ ಕೊಟ್ಕೊಂಡ್ರೆ ಅದು ಕುಸಿಯಲ್ಲ. ಪ್ಲಸ್ ಆ ಜಾಗದಲ್ಲಿ ಸ್ವಲ್ಪ ಕಲ್ಲುಗಳು ಜಾಸ್ತಿ ಇದೆ ಅಂಥೇಳಿ ಇದು ಮಾಡಿದ್ದೀವಿ. ಬಟ್ ಹಂತವಾಗಿ ಯಾವತ್ತೋ ಒಂದು ಸಲ ಅವ್ರಿಗೆ ಅವಕಾಶ ಆದಾಗ ಇದಕ್ಕೂ ರಿವಿಟ್ಮೆಂಟ್ ಮಾಡಿಸ್ಕೊಳ್ಳಿ. ಅಟ್ಲೀಸ್ಟ್ ಕೃಷಿ ಹೊಂಡದ ತಳದಿಂದ ಒಂದು 6 ಅಡಿ ಎಲ್ಲಿ ನೀರು ನಿಲ್ಲುತ್ತೋ ಅಲ್ಲಿವರೆಗೂ ಒಂದು ರಿವಿಟ್ಮೆಂಟ್ ಮಾಡಿ, ಸ್ಟೋನ್ ಕಾಡು ಕಲ್ಲುಗಳಲ್ಲೇ ಮಾಡಿ ಅಂತ ಹೇಳಿದ್ದೆ. ಅದು ಮೋಸ್ಟ್ಲಿ ಅವ್ರು ಲೇಬರ್ ಅವೈಲಬಿಲಿಟಿ ನೋಡ್ಕೊಂಡು ಮಾಡ್ತಾರೆ ಅಂತ ಕಾಣುತ್ತೆ. ಇದಕ್ಕೆ ರಿವಿಟ್ಮೆಂಟ್ ಮಾಡಿಸ್ಕೊಳ್ಳೋಣ, ಬಾಳಿಕೆ ಬರುತ್ತೆ. ಪಾಂಡ್ ಲೈನರ್ ಹಾಕೋದು ಬೇಡ.
ಪಾಂಡ್ ಯಾವಾಗ ಹಾಕಬೇಕು ನಾನು ಹೇಳ್ದಂಗೆ ಅದನ್ನು ನೀವು ಸಂಗ್ರಹಿಸಿ ಮತ್ತು ಮಳೆಗಾಲ ಮುಗಿದ ತಕ್ಷಣ ಉಪಯೋಗಿಸೋಂಗಿದ್ರೆ. ಬಟ್ ಕೊಳವೆ ಬಾವಿಗೆ ಮರುಪೂರ್ಣ ಮಾಡಲಿಕ್ಕೆ ನೀರನ್ನ ಸಂಗ್ರಹಿಸ್ತೀನಿ ಈ ಥರ ಒಂದು ಕೃಷಿ ಒಂದು ಹೊಂಡದಲ್ಲಿ ಅಂದರೆ ಅದಕ್ಕೆ ಪಾಂಡ್ ಲೈನರ್ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ. ಆ ನೀರನ್ನ ಇಲ್ಲಿ ಓಡೋ ನೀರನ್ನು ಇಲ್ಲಿ ಬಂದು ನಿಲ್ಲಿಸ್ಕೊಂಡು ನಿಂತ ನೀರನ್ನು ಈ ಪೈಪ್ ಮುಖಾಂತರ ಇಲ್ಲಿ ಕಳಿಸಿ ಇಲ್ಲಿ ಇಂಗಿಸುವಂಥ ಒಂದು ಪ್ರಯತ್ನ ಈ ವಿನ್ಯಾಸದಲ್ಲಿ ನೀವು ಗಮನಿಸ್ಬೋದು. ಸರ್, ನನಗೆ ಒಂದೇ ಒಂದು ಸಲಹೆ ಬೇಕು ಸರ್. ಹೇಳಿ ರಾಮಪ್ರಸಾದ್ ಸರ್. ಇದು ನಿಮ್ಗೆ ಈ ಸ್ಟೋರೇಜ್ ಏನ್ ಮಾಡ್ಕೊಂಡಿದ್ದೀರಲ್ಲ, ನೀರು ಬಂದು ಅವ್ರಿಗೇನೋ ಅಲ್ಲಿಂದ ಬಂದು ಸ್ಟೋರ್ ಆಗುತ್ತೆ, ನೀರಿದೆ ಪರವಾಗಿಲ್ಲ. ಹೌದು. ಕೆಲವರಿಗೆಲ್ಲ ಸ್ಲೋಪ್ ಇರಲ್ಲ, ಅಲ್ಲಿ ಬೋರ್ವೆಲ್ ರೀಚಾರ್ಜ್ ಮಾಡಬೇಕು ಅಂದಾಗ ಈ ತರ ತಾವು ಮಾಡಿರಲ್ಲ ಬೋರ್ವೆಲ್ ಸುತ್ತ ಮೆಥಡ್, ಹೌದು, ಅದನ್ನ ಮಾಡ್ಕೊಂಡ್ರೇನೆ ಡೈರೆಕ್ಟ್ ಆಗಿ ಮಳೆ ಬಿದ್ದಾಗ ಅದ್ರೊಳಗಡೆ ರೀಚಾರ್ಜ್ ಆಗೋ ಸಾಧ್ಯತೆಗಳಿದೆ ಅಲ್ವಾ? ಬಟ್ ಅದು ಲಿಮಿಟೆಡ್ ಟು ದಿಸ್ ಏರಿಯಾ ಅಲ್ವಾ ಸರ್? ಇದು 10x10 ಏನಿದೆಯಲ್ಲ ಈ ಏರಿಯಾದಲ್ಲಿ ಲಿಮಿಟ್ ಆಗುತ್ತೆ. ಹೌದು. ಅದಕ್ಕೆ ನಾವು ಟೊಪೋಗ್ರಫಿ ನಮ್ಮ ಕೃಷಿ ಭೂಮಿಯಲ್ಲಿ ಇಳಿಜಾರು ಎಲ್ಲಿದೆ ಗಮನಿಸ್ಕೋಬೇಕು. ಎಲ್ಲೆಲ್ಲಿ ಇಳಿಜಾರು ಇದೆಯೋ ಆ ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ಹಾಕೋಬೇಕು. ಮತ್ತು ಆ ಬದುವಿನ ಎಂಡಲ್ಲಿ ಈ ಸ್ಟಾರ್ಮ್ ವಾಟರ್ ಡ್ರೈನ್, ಮಳೆ ನೀರಿನ ಕಾಲುವೆಗಳು ಓಪನಿಂಗ್ ಮಾಡ್ಕೋಬೇಕು. ಆ ನೀರೆಲ್ಲವನ್ನು ಈ ನಮ್ಮ ಕೊಳವೆ ಜಾಗಕ್ಕೆ ಸಂಗ್ರಹಣೆ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಕೃಷಿ ತೋಟದ ಮನೆ ಇದ್ರೆ ರೂಫ್ ಅದೇ ಮನೆ ರೂಟ್ ಚಾವಣಿ ಮೇಲೆ ಬೀಳೋ ನೀರು ಹೌದು ಎಲ್ಲವನ್ನು ನೀವು ಕನ್ಸಾಲಿಡೇಟ್ ಮಾಡಬೇಕು ಒಂದ್ ಕಡೆಗೆ. ಕನ್ಸಾಲಿಡೇಟ್ ಮಾಡಿ ಅದನ್ನ ಅವಾಗ ಈ ತರ ಈ ಹೊಂಡದ ಅವಶ್ಯಕತೆ ಇಲ್ಲ, ನೇರವಾಗಿ ಈ ತೊಟ್ಟಿ ಒಳಗಡೆ ಬಿಡ್ಬೋದು. ಅದಕ್ಕೇನೆ ಆ ತರದ್ದು ಮಾಡ್ಕೋಬಹುದು. ಯಾಕೆಂದ್ರೆ ಎಷ್ಟೋ ಜನಕ್ಕೆ ತೊಟ್ಟಿ ಮಾಡ್ಕೊಳಕ್ಕೆ ಜಾಗ ಇಲ್ಲ, ಮತ್ತೊಂದಿಲ್ಲ ಅಂದಾಗ ಹೌದು ಬೋರ್ವೆಲ್ ಸುತ್ತಾನೆ ಮಾಡ್ಕೊಂಡು ಅದಕ್ಕೆ ಈ ನೀವು ಹಾಕೋ ಎಲ್ಲಾ ವಸ್ತುಗಳನ್ನ ತುಂಬಿಸಿ ನೀರು ಹಿಂಗೋ ಗುಂಡಿ ಅಂತ ಏನೋ ನಮ್ಮ ಹಿನ್ನೆಲೆಲ್ಲ ಮಾಡ್ತಾ ಇದ್ವಿ. ಹೌದು, ಆ ಇಂಗೋ ಗುಂಡಿನ ಡೈರೆಕ್ಟ್ ಆಗಿ ಪೈಪ್ ಲೈನ್ ಮುಖಾಂತರ ಅದಕ್ಕೆ ಹಾಕ್ಬಿಡ್ಬೋದು ಅನ್ಕೊಂಡಿದೀನಿ ಸರ್. ಅದನ್ನು ಮಾಡಬಹುದು ಸರ್. ಮತ್ತೆ ಇನ್ನೊಂದು ಕಡೆ ನನಗೆ ನಮ್ಮ ದೊಡ್ಡಬಳ್ಳಾಪುರ ತೋಟದಲ್ಲಿ ಬಂದಾಗ ಹೇಳ್ತೀನಿ, ನಾನು ಮಾಡಿಸಿಲ್ಲ, ಬಟ್ ಅದು ಅಯ್ಯಪ್ಪ ಮಸಗಿ ಸರ್ ನಂಗೆ ಡಿಸೈನ್ ಕೊಟ್ಟಿದ್ದಾರೆ. ನಮ್ಮಲ್ಲಿ ಏನಾಗಿದೆ ಸರ್, ಜಲ ಸಂಗ್ರಹಣೆ ನ್ಯಾಚುರಲ್ ಸ್ಲೋಪ್ ಅಂತೀವಲ್ಲ, ಅದು ನಮ್ಮ ಬೋರ್ವೆಲ್ಗಿಂತ ಕೆಳಭಾಗದಲ್ಲಿದೆ. ಓಕೆ 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 ಓಕೆ. ಸೊ ಇಲ್ಲೇನಾಗಿದೆ, ರೇವಣ್ಣ ಅವ್ರ ತೋಟದಲ್ಲಿ ಹೈಯೆಸ್ಟ್ ಪ್ಲೇಸ್ ಆಫ್ ದ ಲ್ಯಾಂಡ್ ಅಲ್ಲೇ ಮಳೆ ನೀರು ಸಿಗ್ತಿದೆ ಅವರಿಗೆ ಬೇಕಾದಷ್ಟು. ಅದೇ ಹೇಳಿದ್ದು, ಕೆಳಭಾಗದಲ್ಲಿದೆ, ಗುರುತ್ವಾಕರ್ಷಣ ಶಕ್ತಿಯಿಂದ ಪೈಪ್ ಹಾಕ್ಬಿಟ್ಟು ನೀರು ತರ್ತೀವಿ ಇಲ್ಲಿಗೆ. ಓಕೆ ಓಕೆ. ಬಟ್ ನಮ್ಮ ಕೆಲವು ಪ್ರದೇಶ, ನಮ್ಮ ಬೇರೆ ಪ್ರದೇಶ ಏನಾಗ್ಬೋದು ಅಂದ್ರೆ ನಮ್ಮ ಕೊಳವೆ ಬಾವಿ ಸ್ವಲ್ಪ ಎತ್ತರದಲ್ಲಿ ಇರ್ಬೋದು, ಬಿದ್ದ ಮಳೆ ನೀರು ತಳಭಾಗದಲ್ಲಿ ಸಂಗ್ರಹ ಆಗ್ಬೋದು, ಇಲ್ಲ ಇದರ ಎಲ್ಲೋ ಆಗ್ಬೋದು. ಕರೆಕ್ಟ್. ಅವಾಗ ಏನ್ ಮಾಡ್ಬೋದು ಅಂತಂದ್ರೆ, ಅವರು ಮಸಗಿ ಸರ್ ನನಗೆ ಡಿಸೈನ್ ಕೊಟ್ಟಿದ್ದು, ಈ ಕೃಷಿ ಹೊಂಡ ತಳಭಾಗದಲ್ಲಿ ಇರುತ್ತಲ್ಲ ಸರ್, ಇದನ್ನ 1 ಮೀಟರ್ ಅಥವಾ 1.5 ಮೀಟರ್ ಆಳದಲ್ಲಿ ನೀರು ನಿಲ್ಲಿಸ್ಕೊಳ್ಳಿ. ಇಲ್ಲಿಂದ ನಿಮ್ಮ ಕೊಳವೆ ಬಾವಿಗೆ ಉದಾಹರಣೆಗೆ ಒಂದು 12 ಅಡಿ ಸ್ಲೋಪ್ ಇದೆ ಅಂತ ಅನ್ಕೊಳ್ಳಿ ಸರ್, ಹೈಟ್. ಈ ನಮ್ಮ ಈ ಕೃಷಿ ಹೊಂಡ ನಮ್ಮ ಕೃಷಿ ಭೂಮಿಯ ಲೋಯೆಸ್ಟ್ ಪ್ಲೇಸ್ ಆಫ್ ದ ಲ್ಯಾಂಡ್ ಅಲ್ಲಿ ಇದು ಮಾಡ್ಕೋತೀವಿ. ಅಂದ್ರೆ ನಮ್ಮ ಕೃಷಿ ಭೂಮಿಲಿ ಬಿದ್ದಿದ್ದ ನೀರೆಲ್ಲ ಅಲ್ಲಿ ಬರ್ಲಿ ಅಂತ. ಅದನ್ನ ಈ ಕೊಳವೆ ಇಲ್ಲಿಗೆ ತಳ್ಳಬೇಕಲ್ಲ ಒಳಗಡೆಗೆ. ಇಲ್ಲಿಂದ ಇಲ್ಲಿಗೆ ಏನ್ ಗ್ರೇಡಿಯಂಟ್ ಅಂತೀವಲ್ಲ, ಗ್ರೇಡಿಯಂಟ್ 10 ಅಡಿನೋ 12 ಅಡಿನೋ ಗ್ರೇಡಿಯಂಟ್ ಇದ್ರೆ ಈ ಕೃಷಿ ಹೊಂಡದ ತಳಭಾಗದಿಂದ ಈ ಬೋರ್ವೆಲ್ ಕೇಸಿಂಗ್ ಪೈಪ್ ತನಕನು ಇದನ್ನ ಬಿಡಿಸ್ಬೇಕು ಕೆಳಗಡೆಗೆ. 12 ಅಡಿದೆ ಒಂದು ಟ್ರೆಂಚ್ ಹೊಡೆದು ಗ್ರಾವಿಟಿಯಿಂದನೇ ಬರೋ ತರ ಮಾಡ್ಕೋಬೇಕು ಇಲ್ಲಿಗೆ. ಅಂದ್ರೆ ಈ ಡೆಪ್ತ್ ಆಫ್ ದ ಇದೆಯಲ್ಲ ಸರ್, ರೀಚಾರ್ಜಿಂಗ್ ಪಿಟ್ ಡೆಪ್ತ್ ಇದೆಯಲ್ಲ, ಇದನ್ನ ಜಾಸ್ತಿ ಆಳಕ್ಕೆ ತಗೋಬೇಕು. ಅವಾಗ ಏನಾಗುತ್ತೆ, ಇಲ್ಲಿಂದ ನೀರು ಗ್ರಾವಿಟಿಯಿಂದ ಬರುತ್ತೆ. ಸರಿ ಸರ್. ಅವಾಗ ಇದ್ರದ್ದು ಇಷ್ಟೊಂದು ಡೈಮೆನ್ಷನ್ ಬೇಕಿಲ್ಲ, ಸಿಮೆಂಟ್ ರಿಂಗಿನ ಬಾವಿ ಮಾಡ್ಕೊಂಡ್ರೆ ಸಾಕು. ಇಲ್ಲಿಗೆ 3 ಅಡಿ ಸಿಮೆಂಟ್ ರಿಂಗಿನ ಬಾವಿ ಮಾಡ್ಕೊಂಡು ಇದರ ಉದಾಹರಣೆಗೆ 12 ಅಡಿನಲ್ಲಿದ್ರೆ 12 + 6 18 ಅಡಿ ಆಳಕ್ಕೆ ಹೋಗ್ಬೇಕು ಸರ್. ಇಲ್ಲಿ 18 ಅಡಿ ಆಳಕ್ಕೆ ಹೋಗಿ ಈ 12 ಅಡಿ ನೀರು ಗ್ರಾವಿಟಿಯಿಂದ ಇಲ್ಲಿ ಬಂದು ಕೇಸಿಂಗ್ ಪೈಪ್ಗೆ ನುಂಗಿಸಿ ಉಳಿದಿದ್ದೆಲ್ಲ ಮೇಲೆ ಫಿಲ್ಅಪ್ ಮಾಡ್ಬಿಟ್ಟಿರ್ತೀವಿ. ಎಲ್ಲ ಕೇಸ್ ಸ್ಪೆಸಿಫಿಕ್ ಸರ್, ಸಬ್ಜೆಕ್ಟ್. ಅಲ್ಲಲ್ಲ, ನಾನು ಯಾತಕ್ಕೆ ಈ ಪ್ರಶ್ನೆ ತಮ್ಮಲ್ಲಿ ಕೇಳಿದೆ ಅಂದ್ರೆ, ಸಾಹೇಬರು ಯಾರೋ ಕೇಳ್ತಾರೆ, ಯಾಕೆಂದ್ರೆ ಎಷ್ಟೋ ಜನಗಳಿಗೆ ಮೇಲ್ಗಡೆಯಿಂದ ನೀರು ಬರೋ ವ್ಯವಸ್ಥೆ ಇರಲ್ಲ, ಮತ್ತೆ ನೀರಿನ ಸೋರ್ಸ್ ಇಲ್ಲ ಅಂದಾಗ ಮಳೆ ಬಂದಾಗ ಮಾತ್ರ ರೀಚಾರ್ಜ್ ಆಗ್ಬೇಕು ಅಂದಾಗ ನಾವು ಈ ಮಾಮೂಲಿ ಇಂಗೋ ಗುಂಡಿ ಅಂತಾರಲ್ಲ ಅದನ್ನ ಮಾಡ್ತೀವಿ. ಇಂಗೋ ಗುಂಡಿ ಬಗ್ಗೆ ದಿಲೀಪ್ ಸರ್ ಆಲ್ರೆಡಿ ಹೇಳಿದ್ದಾರೆ. ಶಾಲೋ ಅಕ್ವಾಫಿಲರ್ಸ್ ಏನು ಹೇಳಿದ್ರಲ್ಲ ಸರ್ ವರ್ಡ್? ಶಾಲೋ ಅಕ್ವಿಫರ್ಸ್ ಅನ್ನೋದನ್ನ ಮಾತ್ರ ತುಂಬುತ್ತೆ ಸರ್. ಅದು ಅಂದ್ರೆ 70 ಅಡಿ 80 ಅಡಿ ತನಕ ಹೋಗುತ್ತೆ ಅಂತ. ಬಟ್ ನಾವು ತಳಭಾಗದಿಂದ ನೀರು ತೆಗಿತಾ ಇರೋದ್ರಿಂದ ಈ ಕೇಸಿಂಗ್ ಪೈಪ್ಗೆ ತೂತ ಹಾಕಿ ಮೆಶ್ಗಳನ್ನ ಸುತ್ತಿ ಇಂಗಿಸ್ತೀವಲ್ಲ, ಗಂಟ್ಲಿಗೆ ಬಿಡ್ತೀವಲ್ಲ ನೇರವಾಗಿ, ಇದು ನಿಮ್ಗೆ ಅಶ್ಯೂರ್ಡ್ ರಿಸಲ್ಟ್ಸ್ ಕೊಡುತ್ತೆ. ಸರಿ ಸರ್, ಸರಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇನ್ನೇನಾರು
ಸರ್ ಇದು ಆ, ಇದು ಬೋರ್ವೆಲ್ ರೀಚಾರ್ಜ್ ಬಗ್ಗೆ ಸರ್ ಒಂದು ಕ್ವಶನ್ ಇದೆ. ಹೇಳಿ. ಆ, ಅದು ಎಲ್ಲಾ ಬೋರ್ವೆಲ್ಗೂ ಈ ತರ ಮಾಡ್ಬೋದಾ, ಅಥವಾ ಏನೋ ಸ್ಪೆಸಿಫಿಕ್ ಇಲ್ಲ ಇದು ಭೂಮಿ ಒಳಗಡೆ ಈ ತರ ಪದರಗಳು ಇದ್ದಿದ್ದು ಮಾತ್ರ ಹಿಂಗ್ ಯೂಸ್ ಆಗುತ್ತೆ? ಯಾಕಂದ್ರೆ ನಾವು ಏನಾದ್ರು ನೀರ್ ತಂದು ಬಿಟ್ಟಾಗ ಮೇಲ್ಗಡೆ ಅದು ಮತ್ತೆ ಕಂಟಿನ್ಯೂಸ್ ಆಗಿ ಸಡನ್ ಆಗಿ ಹರ್ಕೊಂಡು ಹೋಗ್ಬಿಡುತ್ತೆ, ಎಷ್ಟ್ ನೀರ್ ಬಿಟ್ರು ಹರ್ಕೊಂಡು ಹೋಗ್ಬಿಡುತ್ತೆ, ಆ ಕಡೆ ಮುಂದೆ ಹೋಗುತ್ತೆ ಅನ್ನೋ ತರ ಇದ್ರೆ ಅದು ಸುತ್ತಮುತ್ತ ಇರೋರು ಎಲ್ಲರೂ ಅದೇ ತರ ಮಾಡಿದ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ. ಇಲ್ಲ ಅಂದ್ರೆ ನಮ್ಗೆ ಮಾಡಿದ್ರು ಯೂಸ್ ಆಗದೇ ಇರೋಂಥ ಚಾನ್ಸಸ್ ಏನಾರ ಇದೆಯಾ? ಆ ಥರದ್ದು ಏನಾರ ಕೇಸಸ್ ಇರ್ಬೋದಾ? ಇಲ್ಲ ಬಂದವ್ರು, ಏನಾಗುತ್ತೆ ಅಂದರೆ ನಾವು ಕೊಳವೆ ಈ ಕೇಸಿಂಗ್ ಪೈಪ್ ಮುಖಾಂತರ ಇಳಿಸೋದ್ರಿಂದ ನೀರು ಒಳಗಡೆಗೆ ಅದು ಪಕ್ಕದ ತೋಟಕ್ಕೆ ಹೋಗಲ್ಲ. ನಮ್ಮ ಕೇಸಿಂಗ್ ಪೈಪಲ್ಲಿ ಹಾಕಿದ ನೀರು ನಮ್ಮದು ಎಲ್ಲಿ ನಾವು ಜಲರಂಧ್ರಗಳಿದೆಯೋ ಅಲ್ಲಿ ತನಕ ಹೋಗಿರುತ್ತೆ. ಆಬ್ವಿಯಸ್ಲಿ ಹೌದು, ಅದು ಎಲ್ಲ ಕಡೆಗೂ ಕರೆಕ್ಟ್ ಆಗಿರುತ್ತೆ. ಅಂದರೆ ನಾವು ಹೆಂಗೆ ಅದರದ್ದು ಜಲರೇಖೆಗಳು ಎಲ್ಲಿರುತ್ತೋ ಅಲ್ಲೆಲ್ಲ ಎಲ್ಲ ಕಡೆಗೂ ರೀಚಾರ್ಜ್ ಆಗುತ್ತೆ ಸರ್. ಅದು ನಮ್ಮ ಬೋರ್ವೆಲ್ಗೆ ಬರುತ್ತೆ ಅಂತ ಏನಿಲ್ಲ, ಅಕ್ಕಪಕ್ಕದವ್ರಿಗೂ ಅದು ಹೆಲ್ಪ್ ಆಗುತ್ತೆ. ಅದು ಭೂಮಿ ಒಳಗಡೆ ರಚನೆಗಳು ಹೇಗಿರುತ್ತೋ ನಮಗೆ ಗೊತ್ತಿಲ್ಲ, ಬಟ್ ನೀವು ಅದನ್ನು ತುಂಬಿಸ್ತಾ ಬನ್ನಿ, ನಮ್ಮ ಜವಾಬ್ದಾರಿ ಅಂತ. ನಮಗೂ ಬೆನಿಫಿಟ್ ಸಿಗುತ್ತೆ. ಅದೇ ಜಲರೇಖೆಯಲ್ಲಿ ಇನ್ಯಾರು ಕೊಳವೆ ಬಾವಿ ಹಾಕೊಂಡಿದ್ರೆ ಅವ್ರಿಗೆ ಸಿಕ್ಕಿದ್ರೆ ಅದು ಅವ್ರಿಗೂ ಅದರ ಬೆನಿಫಿಟ್ ಸಿಗುತ್ತೆ. ಯಾಕೆಂದರೆ ಒಂದೇ ಹಂತದಲ್ಲಿ ನಾವು ಅದನ್ನು ರೀಚಾರ್ಜ್ ಮಾಡ್ತಾ ಇರ್ತೀವಿ. ನೀವು ಹೇಳ್ದಂಗೆ ಸಮೂಹವಾಗಿ ಇಡೀ ಹಳ್ಳಿಯವರು ಅಥವಾ ನಮ್ಮ ಕೃಷಿ ಭೂಮಿ ಅಕ್ಕಪಕ್ಕ ಇರೋರು ಒಂದು 8 ಜನ ರೈತರು ಇದನ್ನೆಲ್ಲ ಮಾಡೋದ್ರಿಂದ ಎಲ್ರಿಗೂ ಅದರದ್ದು ಬೆನಿಫಿಟ್ ಸಿಗುತ್ತೆ. ಒಂದು ಸಾಮೂಹಿಕ ಪಾಲ್ಗೊಳ್ಳುವಿಕೆ, ಜವಾಬ್ದಾರಿ ಒಂದು ಎಲ್ರಿಗೂ ಬರುತ್ತೆ. ಆ ಜವಾಬ್ದಾರಿ ಮತ್ತು ಎಚ್ಚರಿಕೆ ಬರುತ್ತೆ. ಆ ದಿನಗಳನ್ನು ನಾವಲ್ಲಿ ಆ ಥರ ಒಂದು ಭಾವನೆಯನ್ನು ನಾವಲ್ಲಿ ಸೃಷ್ಟಿ ಮಾಡಬೇಕು ನಮ್ಮ ತೋಟದ ಜಾಗದಲ್ಲಿ. ಇನ್ಫ್ಯಾಕ್ಟ್ ನಾನು ಮೊನ್ನೆ ಭಾನುವಾರ ಬೆಳಗ್ಗೆ ಅಲ್ಲಿಗೆ ಹೋದಾಗ ನಮ್ಮ ವಿವರ ಇನ್ಫೋವಾಹಿನಿ ಯೂಟ್ಯೂಬ್ ಚಾನಲ್ ವಿಶ್ವಾಸ ಬಂದಿದ್ದರು. ಇದೆಲ್ಲ ಕ್ಲೀನಾಗಿ ರೆಕಾರ್ಡ್ ಮಾಡಿದ್ದೀವಿ ಸರ್, ಪ್ರೊಫೆಷನಲ್ ರೆಕಾರ್ಡ್ ಮಾಡಿದ್ದಾರೆ, ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ. ಆವಾಗ ಇವ್ರು ಇದಾರಲ್ಲ ಸರ್ ಕೃಷಿ ಕಾರ್ಮಿಕರು, ಇವರು ಮಧು, ಬಸವರಾಜು ಮತ್ತು ಗೋಪಾಲು, ಇವ್ರದ್ದೆಲ್ಲ ಕ್ಯಾಮರಾ ಮುಂದೆ ಕರೆಸಿ ಮತ್ತೆ ಮಾತಾಡಿದ್ವಿ. ಆಗ ಅವರನ್ನು ಈ ಬಸವರಾಜು ಅನ್ನೋರನ್ನು ಕೇಳಿದ್ವಿ, ಇದ್ರ ಬಗ್ಗೆ ರೇವಣ್ಣ ಸರ್ ಇದೆಲ್ಲ ಮಾಡಿಸ್ತಿದ್ದಾರೆ, ನಿಮ್ಮೂರಿಗೆ ಬಂದಿದ್ದಾರೆ, ಭೂಮಿ ತಗೊಂಡಿದ್ದಾರೆ, ಈ ಆನೆಗಳ ಮಧ್ಯೆ ಈ ಬೆಟ್ಟದ ಮೇಲೆ ಗಂಡ ಹೆಂಡತಿ ಬಂದು ಇಲ್ಲಿ ಬಂಡವಾಳ ಹಾಕ್ತಿದ್ದಾರೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕೇಳಿದ್ದಕ್ಕೆ ಇವ್ರು ಬಸವರಾಜು ಅನ್ನೋರು ಹೇಳಿದ್ರು, ಸರ್ ನಮಗೆ ಇವ್ರು ಸರ್ ಇಲ್ಲಿ ಬಂದು ಇವೆಲ್ಲ ಮಾಡಿಸಿರೋದು ಒಳ್ಳೆ ಮಾರ್ಗದರ್ಶನ ಆಗ್ತಾ ಇದೆ. ಅವ್ರಿಗೆ 2 ಬೋರ್ವೆಲ್ ಇದೆ, ನೀರಿಲ್ಲ ಅಂದ್ಬಿಟ್ಟು ನಾವು 3ನೇ ಬೋರ್ವೆಲ್ ಕೊರೆಸ್ತಾ ಇದ್ವಿ. ಅವರು ಆದರೆ ಇದನ್ನು ಈ ಥರ ಮಾಡೋಣ ಅಂತ ಹೇಳಿ ಇದೆಲ್ಲ ಡಿಸೈನ್ ಮಾಡ್ಕೊಂಡು ಮಾಡಿದ್ದಾರೆ. ಇದೆಲ್ಲ ಮಾಡಿದರೆ ನಮಗೂ ಇವಾಗ ಮನವರಿಕೆ ಆಗಿದೆ. ನಮ್ಮ ಕೃಷಿ ಭೂಮಿನಿರೋ ಬೋರ್ವೆಲ್ಗಳಲ್ಲಿ ನೀರು ಕಮ್ಮಿ ಆದರೆ ನಮ್ಮ ಮೊದಲನೇ ಪ್ರಯತ್ನ ಇನ್ನೊಂದು ಬೋರ್ ಕೊರೆಸೋದಲ್ಲ, ಇರೋ ಬೋರ್ವೆಲ್ನ ರೀಚಾರ್ಜ್ ಮಾಡೋದು. ಅದು ಗೊತ್ತಾಯಿತು. ಮತ್ತು ಕೇವಲ 30,000 ರಿಂದ 40,000 ರೂಪಾಯಿನಲ್ಲಿ ಇದೆಲ್ಲ ಕೆಲಸನೂ ನಾವು ಮಾಡಿರೋದ್ರಿಂದ ಹೊಸ ಬೋರ್ ಕೊರ್ಸೋಕ್ಕೆ 2 ಲಕ್ಷ 3 ಲಕ್ಷ ಖರ್ಚು ಮಾಡೋ ಬದಲು 30,000-40,000 ರೂಪಾಯಿನಲ್ಲಿ ನಾವು ಈ ರೀತಿ ಎಲ್ಲ ಮಾಡ್ಕೋಬೋದು ಅನ್ನೋದು ನಾವು ಕಣ್ಣಿಂದನೇ ನೋಡಿದ್ದೀವಿ. ಹಾಗಾಗಿ ನಮ್ಮೂರಿನಲ್ಲಿ ನಾವು ಇನ್ನು ಮುಂದೆ ಯಾರದೇ ಕೊಳವೆ ಬಾವಿನಲ್ಲಿ ನಮಗೆ ನೀರಿಗೆ ಸಮಸ್ಯೆ ಆದರೆ ಅಥವಾ ಅವಕಾಶ ಆದಾಗೆಲ್ಲ ನಾವು ಪ್ರತಿಯೊಬ್ಬರು ನಮ್ಮ ತೋಟದ ಕೊಳವೆ ಬಾವಿನಲ್ಲಿ ಈ ಥರ ಮಾಡ್ಕೋತೀವಿ ಸರ್. ಅದಕ್ಕೆ ನಮಗೊಂದು ಎಕ್ಸಾಂಪಲ್ ಕ್ರಿಯೇಟ್ ಆಯಿತು, ರೇವಣ್ಣ ಸರ್ ಇಲ್ಲಿ ಬಂದು ಮಾಡಿದ್ದು ಅಂತ ಕ್ಯಾಮ್ರಾ ಮುಂದೆ ಇವರು ಬಸವರಾಜು ಮತ್ತು ಮಧು ಹೇಳಿದ್ದಾರೆ. ಅದು ಮೋಸ್ಟ್ಲಿ ವಿವರದಲ್ಲಿ ಅಪ್ಲೋಡ್ ಆದಮೇಲೆ ನೀವು ಗಮನಿಸ್ಬೋದು. ಅಂದರೆ ದಿಸ್ ಈಸ್ ದ ಡಿಫ್ರೆನ್ಸ್ ವಿ ಆರ್ ಮೇಕಿಂಗ್ ಅಂತ ನಾನು ರೇವಣ್ಣ ಅವ್ರಿಗೆ ಹೇಳಿದೆ. ನೋಡಿ, ಇದು ನೀವು ಮಾಡಿದ್ರಿಂದ ಒಂದು ಎಕ್ಸಾಂಪಲ್ ಕ್ರಿಯೇಟ್ ಆಯಿತು ಆ ಮಲೆ ಮಹದೇಶ್ವರ ಬೆಟ್ಟದ ಜಾಗದಲ್ಲಿ. ಆಮೇಲೆ ಪರ್ವತ ಪ್ರದೇಶಗಳಲ್ಲಿ ಗ್ರೌಂಡ್ ವಾಟರ್ ಭಾಳ ಕಮ್ಮಿ ಇರುತ್ತೆ. ದಿಲೀಪ್ ಅವ್ರು ಇದ್ರ ಬಗ್ಗೆ ಹೇಳ್ಬೋದೇನೋ. ನಮ್ಮ ಸಾಕಷ್ಟು ಮಳೆ ಬರುತ್ತೆ, ಬಟ್ ಅಂತರ್ಜಲ ಅಭಿವೃದ್ಧಿ ಅಷ್ಟು ಪ್ರಪೋರ್ಷನೇಟಾಗಿ ಆಗಿರಲ್ಲ. ಹಾಗಾಗಿ ಎಲ್ಲೆಲ್ಲಿ ಪರ್ವತ ಪ್ರದೇಶಗಳಿದೆಯೋ, ಇಳಿಜಾರು ಪ್ರದೇಶಗಳಿದೆಯೋ ಅಲ್ಲಿ ಈ ಸಮಯದಲ್ಲಿ ಜೂನ್ ಜುಲೈ ಆಗಸ್ಟಲ್ಲಿ ಬಿದ್ದಂಥ ಭಾರಿ ಮಳೆ ಬರುತ್ತೆ. ಆ ಮಳೆ ನೀರನ್ನು ಹಿಡಿದು ಈ ರೀತಿ ಕೊಳವೆ ಬಾವಿಗೆ ನುಂಗಿಸೋದಿದೆಯಲ್ಲ, ಇದು ಬಹಳ ಮುಖ್ಯವಾಗುತ್ತೆ. ಇದನ್ನು ಕಡಿಮೆ ವೆಚ್ಚದಲ್ಲಿ ನಾವು ಈ ಥರ ಮಾಡ್ಕೋಬೋದು ಅನ್ನೋದನ್ನು ಈ ಕೇಸ್ ಸ್ಟಡಿನಲ್ಲಿ ನಾವು ಗಮನಿಸ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಇನ್ನೊಂದು ಕ್ವಶನ್. ಈಗ ಸರ್ ನಮ್ದು ಜಮೀನಲ್ಲಿ ಇನ್ನ ಬೋರ್ ಹಾಕ್ಸಿಲ್ಲ. ಈಗ ಸ್ಲೋಪ್ ಲೈಟ್ ಆಗಿ ಸ್ಲೋಪ್ ಇದೆ. ಸೊ ಈಗ ಬೋರ್ವೆಲ್ ನಾವು ಇದನ್ನ ಯಾರು ಜಿಯೋಲಜಿಸ್ಟ್ ಹತ್ರ ಪಾಯಿಂಟ್ ಮಾಡಿಸಿದಾಗ 2-3 ಪಾಯಿಂಟ್ ಬರುತ್ತೆ ಅಂತ ಅನ್ಕೊಳ್ಳಿ. ಸೊ ಆವಾಗ ನಾವು ಈಗ ಇವ್ರು ಮಾಡಿದಾರಲ್ಲ ಅದೇ ತರ ನಾವು ಯುಟಿಲೈಸ್ ಮಾಡಬೇಕು, ಗ್ರಾವಿಟೇಷನಲ್ ಫೋರ್ಸ್ ಇಂದಾನೆ ಯುಟಿಲೈಸ್ ಮಾಡಬೇಕು ಅಂದ್ರೆ ಆದಷ್ಟು ಲೋವರ್ ಪಾಯಿಂಟ್ ಅಲ್ಲಿ ಇರೋದು ಸೆಲೆಕ್ಟ್ ಮಾಡಿದ್ರೆ ಒಳ್ಳೇದಲ್ವಾ ಸರ್ ಬೋರ್ವೆಲ್ಗೆ? ಇಲ್ಲ, ದಟ್ ಇಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ನೀವು ಅವರು ವಾಟರ್ ಡಿವೈನಿಂಗ್ ಪರ್ಸನ್ನು ಜಿಯೋಲಜಿಸ್ಟು ಏನು ಹೇಳಿದಾರೋ ದ ಬೆಸ್ಟ್ ಪಾಯಿಂಟ್ ಅಂತ ಹೇಳ್ತಾರಲ್ಲ, ಯು ಹ್ಯಾವ್ ಟು ಗೋ ಟು ದ ಬೆಸ್ಟ್ ಓನ್ಲಿ. ಯಾಕೆಂದರೆ ನೀವು ವಾಟರ್ ಸ್ಟ್ರೈಕ್ ಮಾಡೋದು ಮುಖ್ಯ ಆಗುತ್ತೆ. ನಂತರ ನಾನು ಆಲ್ರೆಡಿ ಹೇಳ್ದಂಗೆ ನೀವು ಮಳೆ ನೀರನ್ನ ಎಲ್ಲಿ ಸಂಗ್ರಹ ಮಾಡ್ತೀರೋ ಅದು ಲ್ಯಾಂಡ್ಸ್ಕೇಪ್ ಟೋಪೋಗ್ರಫಿ ಮೇಲೆ ಸಂಗ್ರಹ ಮಾಡ್ಕೊಳ್ಳಿ. ಸಂಗ್ರಹ ಆಗಿದ್ದ ನೀರನ್ನು ನಾವು ನಮ್ಮ ಈ ಬೋರ್ವೆಲ್ ರೀಚಾರ್ಜಿಂಗ್ ಪಿಟ್ಗೆ ತುಂಬೋದು. ಇದು ನಾನು ಆಲ್ರೆಡಿ ರಾಮಪ್ರಸಾದ್ ಸರ್ಗೆ ಹೇಳ್ದಂಗೆ ದಿಸ್ ಈಸ್ ಇಂಡಿಪೆಂಡೆಂಟ್ ಸರ್. ಇದರದ್ದು ಎಲಿವೇಶನು ಇಂಡಿಪೆಂಡೆಂಟು, ಇದ್ರದ್ದು ಎಲಿವೇಶನು ಇಂಡಿಪೆಂಡೆಂಟು, ಸಬ್ಜೆಕ್ಟಿವ್ ನಿಮ್ಮ ಎನ್ವೈರ್ನಮೆಂಟು.
ಸೊ ನೀವು ಬೋರ್ ಕೊರೆಸುವಾಗ ಯು ಗೋ ಫಾರ್ ದ ಬೆಸ್ಟ್ ಪಾಯಿಂಟ್. ಆ ಬೆಸ್ಟ್ ಪಾಯಿಂಟು ಲೋಯೆಸ್ಟ್ ಪೋರ್ಷನ್ ಆಫ್ ದ ಲ್ಯಾಂಡಲ್ಲಾರು ಇರ್ಬೋದು ಅಥವಾ ಬೇರೆ ಕಡೆನಾರು ಇರ್ಬೋದು. ಮಳೆ ನೀರು ಲೋಯೆಸ್ಟ್, ಆಬ್ವಿಯಸ್ಲಿ ಮಳೆ ನೀರು ಇಲ್ಲೇ ಬಂದು ನಿಂತ್ಕೊಳ್ಳುತ್ತೆ ಯಾವಾಗಲೂ ಲೋಯೆಸ್ಟ್ ಪೋರ್ಷನ್ ಆಫ್ ದ ಲ್ಯಾಂಡಲ್ಲಿ. ಸೊ ಇದು ಎತ್ತರ ಜಾಗದಲ್ಲಿ ಇದ್ರೂ ನಾವು ವಿ ಶುಡ್ ಫೈಟ್ ಎ ವೇ, ಈ ನೀರನ್ನು ಇಲ್ಲಿಗೆ ಕಳಿಸ್ಲಿಕ್ಕೆ ಒಂದು ಯಾವುದಾದ್ರು ಒಂದು ವ್ಯವಸ್ಥೆ ಮಾಡ್ಬೋದು. ನಾನು ಆಲ್ರೆಡಿ ಹೇಳ್ದಂಗೆ ಪೈಪ್ ಹಾಕ್ಬಿಟ್ಟು ಕೆಳಗಡೆ ಕಳಿಸ್ಬೋದು, ಇಲ್ಲ ಇಲ್ಲೊಂದು ಸಣ್ಣದು 1 HP ಸೋಲಾರ್ ಪಂಪ್ ಇಟ್ಬಿಟ್ಟು ಮಳೆ ಬಂದಾಗ ಈ ನೀರನ್ನ ತೆಗೆದು ಇಲ್ಲಿಗೆ ಹಾಕುತ್ತಾರೆ, ನಾವೇ ಹಾಕೋತಾರ ಅದನ್ನು ಮಾಡ್ಬೋದು. ಎತ್ತಾಕೋದಷ್ಟೇ. ಜುಲೈ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಇಲ್ಲಿ 1 HP ಮೋಟ್ರ್ ಇಟ್ಕೊಳ್ಳೋದು, ಇದಕ್ಕೊಂಚೂರು ಪಾಂಡ್ಲೈನರ್ ಹಾಕಿಟ್ಟಿರೋದು, ನಮ್ಮ ತೋಟದ ನೀರು ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಬೆಳಗ್ಗೆ ಎದ್ದು ಸೋಲಾರ್ ಮೋಟ್ರ್ ಆನ್ ಮಾಡಿದ್ರೆ ತಗೊಂಡು ಇಲ್ಲಿ ಬಂದು ಬೀಳುತ್ತೆ. ಆ ಥರನೂ ಮಾಡ್ಬೋದು. ಹಾಗಾಗಿ ನೀವು ಯಾವ ಜಾಗದಲ್ಲಿ ಕೊಳವೆ ಬಾವಿ ಕೊರೆಸ್ತೀರ ಅನ್ನೋದು ದ ಬೆಸ್ಟ್ ಪಾಯಿಂಟ್ ಐಡೆಂಟಿಫೈಡ್ ಬೈ ದ ಜಿಯಾಲಜಿಸ್ಟ್ ಅಥವಾ ವಾಟರ್ ಡಿವೈನಿಂಗ್ ಪರ್ಸನ್. ಅವರು ನೀವು ಅವ್ರು ಯಾರು ನೀರನ್ನ ಶೋಧನೆ ಮಾಡಿ ನಿಮ್ಗೊಂದು ಪಾಯಿಂಟ್ ಹೇಳಿರ್ತಾರಲ್ಲ, ದ ಬೆಸ್ಟ್ ಪಾಯಿಂಟ್, ಅಲ್ಲಿಗೆ ಹೋಗಿ ಮಳೆ ನೀರನ್ನು ಸಂಗ್ರಹಿಸ್ತಾ ಬನ್ನಿ ಲೋಯೆಸ್ಟ್ ಪ್ಲೇಸ್ ಆಫ್ ಯುವರ್ ಲ್ಯಾಂಡಲ್ಲಿ. ಈ ನೀರನ್ನು ಇಲ್ಲಿಗೆ ಪಂಪ್ ಮಾಡೋದು ಹೆಂಗೆ ಅಥವಾ ಟ್ರಾನ್ಸ್ಫರ್ ಮಾಡೋದು ಹೆಂಗೆ ಅನ್ನೋದಕ್ಕೆ ಸುಮಾರು ಆಯ್ಕೆಗಳು ನಿಮ್ಮ ಮುಂದೆ ಇರುತ್ತೆ. ಯಾವುದು ಎಕನಾಮಿಕಲ್ಲು, ಫೀಸಿಬಲ್ಲು, ಮ್ಯಾನೇಜಬಲ್ಲು ಅದನ್ನು ಮಾಡ್ಕೊಳ್ಳೋರಂತೆ. ಓಕೆ ಸರ್, ಸರಿ ಟಾಪಿಕ್ ತಗೊಂಡು ಥ್ಯಾಂಕ್ ಯು ಬಂದವರು. ಹೇಳಿಯಪ್ಪ, ಫೀಡ್ಬ್ಯಾಕ್ ಕೊಡಿ. ಹಲೋ, many people were asking about this rainwater harvesting, borewell recharging in the summer months also. Maybe our professor also wanted to know more about this. Some other people directly asked me. So in the month of January, February only we were discussing all these things. What will happen? Our borewell will go down, etc., etc. So we are trying to find a live example, live case study. So fortunately, this farm of Mr. Revanna, so he has done recently everything done by him only. He has designed himself, so he managed it. Obviously, he has spoken to Mr. Devaraj Reddy. So Mr. Reddy sir has suggested him that this is the dimensions you have to go for it. But anyhow, Mr. Devaraj Reddy cannot come to every farm. He's got his own time limitation. But he has given him some technical knowledge, and he also spoken to another gentleman from Shivamogga. So with the help of, with the input from those people and our mutual discussion, we have come out with this design, and finally this got implemented as latest as last week. So idea is, first thing you have to get this kind of design. Manohar also, you can look at this diagram, Manohar. You can make this. So first you make this schematic diagram of your farm, where the water comes, where I can store it, where my tube well is, what is the depth or the elevation between the two. This is the key thing, sir. If you understand this design, you make this design and you know these dimensions, the distances, etc., your budgeting can be done very relatively easily. So making a design like this is a very important thing, and the specification for this pit as well as this pit is all subjective. So making this is the basic thing, sir. If you make this thing, as you know, there is no except those three mesh, sand mesh, aqua mesh and the HDPE mesh. Nothing is purchased from outside. Everything is used with a local stone and other material only. So creating a storage pond or a rainwater tube well recharging pit like this, chamber like this, doesn't require any expensive external inputs. So it can be done in-house within our farm with less dependency. If you have a labor, you can do it with a labor. If you doesn't have a labor, you can hire a JCB, keep it with you. Even in the Revanna's case, filling this material into this pit, the 10 by 10 by 9. So this filling this material is also done by this JCB. So in 3-4 hours everything is done. In one day only he completed the whole thing by keeping all the raw material ready. So with only 2 or 3 people he has done it. So it's all subjective, sir. So and it is easily doable. It is not big thing. Doesn't require anything from outside except the mesh. And he will go to share the contact to us. There is a company called Hindustan Plastics Limited in SJP Road. The mesh costed him totally 6,000 rupees. So whoever wants to buy that mesh, so you talk to Revanna, or I will collect that number and share with you. You can go and buy in SJP Road, Bangalore, and you can do it yourself. So no external dependency, no skilled people dependency. Everything can be done within our own in-house people available, or this JCB available. ಇಲ್ಲಿ ಯಾವುದೇ ತಾಂತ್ರಿಕ ಮಾಹಿತಿ ಬೇಕಿಲ್ಲ ಸರ್. ಸರಳವಾಗಿ ಸರಾಗವಾಗಿ ಮಾಡ್ಕೋಬೇಕು. ಈ ಥರದ್ದೊಂದು ಡಯಾಗ್ರಾಮ್ ಮಾಡ್ಕೊಳ್ಳಿ. ನಿಮ್ಮ
ಭೂಮಿಯ ಏರಿಳಿತಗಳನ್ನು ನೋಡಿಕೊಂಡು, ಇಳಿಜಾರಿಲ್ಲಿದೆ ನೋಡಿಕೊಂಡು ಮಳೆ ನೀರು ಎಲ್ಲಿ ಜಾಸ್ತಿ ಬಂದು ಸಂಗ್ರಹ ಆಗುತ್ತೆ ಇದನ್ನು ಮಾಡ್ಕೊಳ್ಳಿ. ಅದ್ರ ಪಕ್ಕದಲ್ಲಿ ನಮ್ಮ ಕೊಳವೆ ಬಾವಿ ಇದನ್ನು ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗಿರೋದು ಏನೂ ಇಲ್ಲ ಸರ್, ಎಲ್ಲವೂ ನಮ್ಮ ಕೃಷಿ ಭೂಮಿಯಲ್ಲೇ ಸಿಗುತ್ತೆ, ಅಥವಾ ಅಕ್ಕಪಕ್ಕ ಎಲ್ಲಾದರೂ ಕಲ್ಲಿನ ಕೋರೆ ಇದ್ದರೆ ಅಲ್ಲಿ ಸಿಗುತ್ತೆ. ನಮಗೆ ಬೇಕಾಗಿರೋದು ಮೆಶ್ ಒಂದೇ. ಅದಿಲ್ಲೇ ಬೆಂಗಳೂರು SAP ರೋಡಲ್ಲಿ ಮೆಶ್ ಸಿಗುತ್ತೆ, ಒಂದು 6,000 ರೂಪಾಯಿಗೆ ಮೆಶ್. ಇಲ್ಲಿಂದ ನಾವು ತಗೊಂಡು ಹೋಗ್ಬಿಟ್ರೆ ಬೆಂಗಳೂರಿಂದ ನಾವು ಇದನ್ನು ಸರಳವಾಗಿ ಸರಾಗವಾಗಿ ಎಲ್ಲ ರಾ ಮೆಟೀರಿಯಲ್ ಜೋಡಿಸಿಟ್ಕೊಂಡ್ರೆ ಒಂದು JCB ಕರ್ಕೊಂಬಂದರೆ 1 ಅಥವಾ 2 ದಿನದಲ್ಲಿ ಎಷ್ಟು ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ಬೋದು. ಇದಿಷ್ಟು ಸರಳವಾಗಿದೆ. ಹಾಗಾಗಿ ಎಲ್ಲರೂ ಸಾಧ್ಯವಾದಷ್ಟು 90% ನಾವೇನಿದ್ದೀವಿ ನಮ್ಮ ಕೃಷಿ ಭೂಮಿಯಲ್ಲಿರ್ತಕ್ಕಂಥ ಕೊಳವೆ ಬಾವಿಗಳಿಗೆ ಈ ರೀತಿ ಮಳೆ ನೀರು ಮರುಪೂರ್ಣ ಮಾಡೋದು ನಮ್ಮ ಕರ್ತವ್ಯ ಆಗಬೇಕು, ಮತ್ತು ಅದು ನಮಗದು ಅವಶ್ಯಕತೆ ಸಹ ಇದೆ. ಯಾಕೆಂದರೆ ನಮ್ಮ ಅಂತರ್ಜಲದ ಅವಲಂಬನೆ ಜಾಸ್ತಿ ಆಗ್ತಾ ಇದೆ, ಮತ್ತು ಅಂತರ್ಜಲ ಕೆಳಗಡೆ ಹೋಗ್ತಾ ಇದೆ. ಹಾಗಾಗಿ ಇದನ್ನು ನಾವು ಗಮನಿಸ್ಕೋಬೇಕು. ಹೊಸದಾಗಿ ತೋಟ ವಿನ್ಯಾಸ ಮಾಡ್ಕೊಳ್ಳೋರು ಇದನ್ನು ಪಾರ್ಟ್ ಆಫ್ ದ ಇನ್ಫ್ರಾಸ್ಟ್ರಕ್ಚರ್ ಅಂತಲೇ ಬರ್ಕೊಂಬಿಡಿ, ಇದನ್ನು ಮಾಡಿಕೊಂಡೇ ನಾವು ಮುಂದೆ ಹೋಗ್ತೀವಿ ಅಂತ. ಹಾಗಾಗಿ ನೀವು ಮುಂದಿನ ಒಂದು ಮಳೆಗಾಲದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಅಂತರ್ಜಲ ಆಗ್ತಕ್ಕಂಥ ಏರುಪೇರುಗಳಿಗೆಲ್ಲವನ್ನೂ ನೀವು ಇವಾಗಲೇ ಪ್ರಿಕಾಷನ್ ತಗೊಂಡಂಗೆ ಆಗುತ್ತೆ. ಹೇಳಿಯಪ್ಪ. ಸರ್ ಮಂಜು ಇಯರ್ ಸರ್. ನಮಸ್ಕಾರ ಮಂಜು ಅವರ, ಹೇಳಿ. ತುಂಬಾ ಚೆನ್ನಾಗಿತ್ತು ಸರ್ ಇನ್ಫಾರ್ಮೇಶನ್. ಸೊ ಖಂಡಿತ ಇದನ್ನ ಕನ್ಸಿಡರ್ ಮಾಡ್ತೀನಿ ನಾನು ನಮ್ಮ ತೋಟದಲ್ಲಿ ಮಾಡ್ಲಿಕ್ಕೆ. ಬಟ್ ಬ್ಯಾಂಗ್ಳೂರ್ ಮನೇಲಿ ಇದೇ ಸೇಮ್ ಕಾನ್ಸೆಪ್ಟ್ ಇಂಪ್ಲಿಮೆಂಟ್ ಮಾಡಿದೀವಿ. ಸೊ ಬೇಸಿಕಲಿ ಟೆರಸ್ ಇಂದ ಬಂದಿದ್ದ ನೀರನ್ನ 25,000 ಲೀಟರ್ ಸಂಪ್ ಮಾಡಿದೀವಿ. ಸೊ ಸಂಪಿಗೆ ಹೋಗ್ಲಿಕ್ಕಿಂತ ಮುಂಚೆ ಫಸ್ಟ್ ಫಿಲ್ಟರ್ ಆಗಿ ಹೋಗುತ್ತೆ ಸಂಪಿಗೆ. ಸಂಪಿಂದ ಓವರ್ಫ್ಲೋ ಆಗಿದ್ದು ರೈನ್ ವಾಟರ್ ಅಂದ್ರೆ ಬೋರ್ವೆಲ್ ರೀಚಾರ್ಜ್ ಆಗತ್ತೆ. ಬಟ್ ನಾವು 10x10 ಎಲ್ಲ ಮಾಡಿಲ್ಲ, 6x6 ಮತ್ತೆ 6 ಡೆಪ್ತ್ ಮಾಡಿದೀವಿ. ಬಟ್ 3 ಇದು ಮೆಶ್ ಹಾಕಿದಾರಲ್ವಾ, 3 ಲೇಯರ್ಸ್ ಆಫ್ ಮೆಶ್. ನಾವು 3 ಲೇಯರ್ಸ್ ಹಾಕಿಲ್ಲ, ಓನ್ಲಿ 1 ಲೇಯರ್ ಹಾಕಿದೀವಿ. ಬಟ್ ಇಲ್ಲಿ ಫಿಲ್ಟರ್ ಮಾಡೋದು ಹೇಗ್ ಮಾಡಿದೀವಿ ಅಂದ್ರೆ ಚಾರ್ಕೋಲ್ ಅಂದ್ರೆ ದಪ್ಪ ಜಲ್ಲಿ, ಮತ್ತೆ ಫಿಲ್ಟರ್ ಆಗಿಲ್ದೇ ಇರೋದು ಮರಳು, ಮತ್ತೆ ಒಂದ್ ಲೇಯರ್ ಚಾರ್ಕೋಲು, ಮತ್ತೆ ಸ್ವಲ್ಪ ಫಿಲ್ಟರ್ ಆಗಿ ಫಸ್ಟ್ 40 mm ಜಲ್ಲಿ, ದೆನ್ 20 mm, ಆಮೇಲೆ ಇನ್ನೂ ಚಿಕ್ಕದು. ಆತರ ಎವ್ರಿ 1 ಫೀಟಿಗೂ ಒಂದೊಂದ್ ಲೇಯರ್ ಫಿಲ್ ಮಾಡಿ ರೀಚಾರ್ಜ್ ಮಾಡ್ತೀವಿ. ಸೊ ಬೇಸಿಕಲಿ ನಮ್ ಬೋರ್ ನಲ್ಲಿ ನೀರ್ ಸಿಕ್ಕದೇ ಇಲ್ದೇ ಇದ್ರು ಕೂಡ ಅಕ್ಕಪಕ್ಕದ ಬೋರ್ವೆಲ್ ಎಲ್ಲ ಡ್ರೈ ಆದ್ರೂ ನಮ್ ಬೋರ್ವೆಲ್ ಏನು ಆಗಿಲ್ಲ ಸರ್. ಲಾಸ್ಟ್ 7-8 ಇಯರ್ಸ್ ನಮ್ಮ ಮನೆಗೆ ಬರೋ ಅಂತದ್ ನೀರ್ನ ಸರ್ವ್ ಮಾಡ್ತಾ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಸರ್ ನೀವು ಟಚ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ನಾನು ತೋಟದಲ್ಲೂ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನನ್ ಬೋರ್ವೆಲ್ ಪಕ್ಕದಲ್ಲೇನೆ ಮನೆ ಇದೆ. ಸೊ ಮನೆಯ ಮೇಲ್ಗಡೆ ಶೀಟ್ ಹಾಕಿದ್ದೀನಿ, ಸೊ ಅಂದ್ರೆ ರೂಫ್ ಸೋರ್ಬಾರ್ದು ಅಂತ. ಸೊ ಹಾಗಾಗಿ ಆ ಶೀಟ್ ಇಂದ ಬಂದಿದ್ದನ್ನ ಇಂಗೋ ಗುಂಡಿ ತರ ಮಾಡಿ ಡೈವರ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನೀವ್ ಹೇಳಿದ್ರಲ್ಲ ಕಾನ್ಸೆಪ್ಟ್ ಆ ತರ ಮಾಡೋದು ಅಂತ, ಜಸ್ಟ್ ಥಿಂಕಿಂಗ್ ಟು ಡೂ ಇಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಖಂಡಿತ ಮಂಜು ಅವರೇ. ಅಂದರೆ ಇಲ್ಲೇನಾಗಿದೆ ಅಂದರೆ ನಾವು ನಿಮ್ಮ ಇಲ್ಲಿ ಬೆಂಗಳೂರು ಮನೆಯಲ್ಲಿ ಏನಾಗುತ್ತೆ, ನಾವು ನಮ್ಮ ರೂಫ್ ಟಾಪ್ ಚಾವಣಿ ನೀರನ್ನು ಹಿಡ್ಕೊಬರ್ತೀವಿ PVC ಪೈಪಲ್ಲಿ ಕೆಳಗಡೆ. ಅದು ನಮ್ಮ ವಾಟರ್ ಸ್ಟೋರೇಜ್ಗೆ ಅಥವಾ ಹೋಗೋಕೆ ಮುಂಚೆನೇ ಫಿಲ್ಟರ್ ಮಾಡಿರ್ತೀವಿ. ಇಲ್ಲಿ ಕೃಷಿ ಭೂಮಿನಲ್ಲಿ ಹಂಗಾಗಲ್ವಲ್ಲ ಸರ್, ಅದು ಯಾವುದೋ ಮಲೆ ಮಹದೇಶ್ವರನ ಬೆಟ್ಟದ ಮೇಲಿಂದ ಓಡ್ ಬರುತ್ತೆ ನೀರು. ಹಾಗಾಗಿ ಈ ಥರ 3 ಥರದ ಮೆಷನ್ನ ಹಾಕಲೇಬೇಕಾಗತ್ತೆ. ಯಾಕೆಂದರೆ ಇದನ್ನು ಕುಡಿಯೋ ನೀರಿಗೂ ಬಳಸ್ತೀವಲ್ವ ನಾವು ತೋಟದಲ್ಲಿ ಹೋದಾಗ. ದೇವರಾಜ್ ರೆಡ್ಡಿ ಅವರೇ ಈ ಸ್ಪೆಸಿಫಿಕೇಶನ್ ಹೇಳಿದ್ದಾರೆ. ಅಕ್ವಾ ಮೆಶು, ಸ್ಯಾಂಡ್ ಫಿಲ್ಟರ್ ಮೆಶು, ಇನ್ನು ಹೇಳ್ತಾರೆ HDPE ಮೆಶ್, 3 ಥರದ ಮೆಶ್ ಹಾಕೊಳ್ಳಿ ಅಂತೇಳಿ ಅವರೇ ಮಾರ್ಗದರ್ಶನ ಕೊಟ್ಟಿದ್ದಾರಂತೆ. ಅದ್ರ ಮುಖಾಂತರನೇ ರೇವಣ್ಣ ಸರ್ ತಗೊಬಂದು ಅದನ್ನು ಹಾಕಿದ್ದಾರೆ. ಅಂದರೆ ಕೃಷಿ ಭೂಮಿನಲ್ಲಿ ಬರ್ತಕ್ಕಂಥ ಮಳೆ ನೀರಿನ ಗುಣಮಟ್ಟಕ್ಕೂ ನಮ್ಮ ಮೇಲ್ಛಾವಣಿನಲ್ಲಿ ನಾವು ಹಿಡಿಯಕ್ಕಂಥ ಮಳೆ ನೀರಿನ ಗುಣಮಟ್ಟಕ್ಕೂ ವ್ಯತ್ಯಾಸಗಳಿರುತ್ತೆ. ಹಾಗಾಗಿ ಈ ಥರ 3 ಲೇಯರ್ಸ್ ಆಫ್ ಫಿಲ್ಟರಿಂಗು ನೀವು ನಿಮ್ಮ ಕೃಷಿ ಭೂಮಿನಲ್ಲಿ ಮಾಡ್ಕೊಳ್ಳೋದು ಒಳ್ಳೇದು. ಓಕೆ, ಗೊತ್ತಾಯ್ತು ಸರ್, ಗೊತ್ತಾಯ್ತು. ಥ್ಯಾಂಕ್ ಯು ಸೊ ಮಚ್ ಸರ್. ಹೇಳಿಯಪ್ಪ. Hello sir. Ha madam, please. This is Padma Priya. I met you in the farm in Bangalore. Hope you remember. Yes madam, please. Welcome to our webinar madam. Thank you. I've been trying to. Thank you so much for because I'm not very good with Kannada. I speak in only English. Please Hope madam, it's please. okay. Please. So I also tried recharging my borewell in my farm. But at that time, I didn't have this idea. What I did was I did a trench throughout my farm. But as one of the participants said, my borewell is in a higher point. The rainwater drains through the trench and goes to one lowest point.
ಓಕೆ So, but how I tried recharging is making a small pit around my borewell, and my trench starts from around the borewell. So first, whatever rain comes falls there, and then next to the borewell, I made a deeper pit where water stays there. And then, as you mentioned, na, I've made a pit for a depth and raise. It goes up and down, so water doesn't rush to the lowest point. It takes time to rush to the lowest point. So in this process, my borewell is recharged. Actually, I did it 3-4 years back. Initially, the quality was getting very bad. It was very dense. Now the water quality has improved because of this recharging. Okay, that's good. Yeah, for the benefit of our co-participant, madam, please introduce your farmland also, where the farmland is located. Sure. Hello all. This is Padma Priya. I am from Chennai. My farm is near Pondicherry. I met sir through a YouTube channel, and then I visited him when I was in Bangalore. So he suggested to me, I already have made trenches around my farm. It is a 7-acre farm. My borewell is in the highest point, and my lowest point is on the opposite side. So I just made trench, but sir suggested to make, deeper pits in the trench, alternating deeper pitch and higher mounds like that, so that water doesn't run down to the lowest point. It's called trench inside the trench. Trench inside trench, correct, sir. That's the concept. Correct. Yeah, so and that actually worked out really well. This trench I made for a different purpose, to save to my topsoil, because when it rains, it erodes my topsoil. So to avoid eroding, I had made this trench connecting all small parts of my land to the trench. But sir suggested trench inside trench, wherein the water doesn't fast rush to the lowest point in my farm. It goes slowly. At the same time, recharge happens in every point. Now I saw this tube. I will try recharging in 3-4 places. So actually, in fact, mine is the only borewell which supplies to many parts of lands around my farming land. Lot of people do, seasonal plantation. So I supply water to them. I think around 50 acres. Yeah, So it is actually helping me. thank you. This trench inside trench is amazing. That is a wonderful technique, and thank you so much. And also I've started planting on the trenches, taprooted trees, so that saves more water, and palm trees. Correct. That also I think we have discussed, madam. When we met in Bangalore, so we have discussed. Yes, We sir, make a they trench suggested, inside. yeah, We yeah, also put a taproot plant like Liris area adjacent to this. yeah. That whatever water gets stopped in the inside trenches That takes down. get further Yeah. harvested through the taproot plants around. Yeah, and also I planted a lot of palm trees, Okay. so that also works well. Thank you so much. Thanks for thank you, sir. Thank you, madam. Thanks for connecting and sharing your experience. Thank you. ಹೇಳಿಯಪ್ಪ. ಇನ್ಯಾವುದಾದ್ರು ಈ ಮಳೆ ನೀರು ಕೊಯ್ಲು ಮತ್ತು ಕೊಳವೆಬಾವಿ ಮರುಪೂರ್ಣ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ವಿತ್ ಬೋರ್ವೆಲ್ ರೀಚಾರ್ಜಿಂಗ್, ಇದ್ರ ಬಗ್ಗೆ ಇನ್ಯಾವುದಾದ್ರು ನಿಮಗೆ ಮಾಹಿತಿಗಳಿದ್ದರೆ ಹೇಳ್ಕೊಳ್ಳಿ, ಅಥವಾ ಅನುಮಾನಗಳಿದ್ದರೆ ವ್ಯಕ್ತಪಡಿಸಿ. ನಮಸ್ಕಾರ ಸರ್, ಪ್ರಶಾಂತ್ ಮಾತಾಡೋದು. ಹೇಳಿ ಪ್ರಶಾಂತ್. ಇದು ಎಷ್ಟು ಖರ್ಚು ಬರ್ಬೋದು ಸರ್? ನಾನು ಸ್ವಲ್ಪ ಲೇಟಾಗಿ ಜಾಯಿನ್ ಆದ. ಇರಲಿ, ಅದು ನಾವು ರೇವಣ್ಣ ಅವರನ್ನು ಕೇಳಿದ್ದಕ್ಕೆ ಈ ಕೃಷಿ ಹೊಂಡ ಇದೆಯಲ್ಲ, ಇದು ಸ್ಟೋರೇಜ್ ಪೂಲ್ ಇದೆಯಲ್ಲ, ಇದಕ್ಕೆ ಅವರು ಒಂದು 30,000-35,000 ಖರ್ಚಾಯಿತು ಅಂತಂದರು. ಅದು ಕಾರಣ ಏನಂದರೆ, ನೋಡಿ, ಅವರ ಕೃಷಿ ಭೂಮಿಯ ಮನೆ ಇದೆಯಲ್ಲ, ಫಾರ್ಮ್ ಹೌಸು, ಆ ಫಾರ್ಮ್ ಹೌಸ್ ಹಿಂಭಾಗದಿಂದ ಇಲ್ಲಿಂದ ನೀರು ತುಂಬ ಬರುತ್ತೆ ಅವ್ರಿಗೆ. ಇದಕ್ಕೆಲ್ಲ ರಿವಿಟ್ಮೆಂಟ್ ಮಾಡಿಸಿದ್ದಾರೆ ಸರ್. ಒಂದು ಸೈಡ್ ಪೂರ್ತಿ ಸ್ಟೋನ್ ರಿವಿಟ್ಮೆಂಟ್ ಮಾಡಿಸಿದ್ರು, ಕೊಚ್ಚೋಗ್ಬಾರ್ದು ಇದು ಅಂತ. ಈ ರಿವಿಟ್ಮೆಂಟ್ ಕಾಸ್ಟು ಮತ್ತು ಇದೊಂದು ಸ್ಟ್ರಕ್ಚರು, ಇದು ನೇಟಿವ್ ಅಲ್ಲೇ ಕಲ್ಲು, ಸ್ಥಳೀಯ ಕಲ್ಲಿಂದನೇ ಮಾಡಿರೋದು. ಮತ್ತು ಇದೊಂದು ಓಪನ್ ಟ್ರೆಂಚು, ಇದನ್ನು ಇಟ್ಕಿನಲ್ಲಿ ಕಟ್ಸಿದ್ರು, ಕಲ್ಲು ಮುಗಿದೋಯ್ತು ಸಿಕ್ಕಲಿಲ್ಲ ಅಂತೇಳಿ. ಇದೊಂದು ಓಪನ್ ಟ್ರೆಂಚು, ಮತ್ತು ಇದನ್ನು ಮಾಡಲಿಕ್ಕೆ ಅರ್ತ್ ವರ್ಕು, JCB ಅರ್ತ್ ವರ್ಕು. ಆಮೇಲೆ ಇದಕ್ಕೊಂದು ಎಕ್ಸಿಟ್ ಪಾಯಿಂಟ್ ಕೊಟ್ಟಿದ್ದಾರೆ, ಇಲ್ಲೊಂದು ಎಕ್ಸಿಟ್ ಪಾಯಿಂಟ್ ಕೊಟ್ಟಿದ್ದಾರೆ, ಇದಕ್ಕೊಂಚೂರು ಸಿಮೆಂಟ್ ಇಟ್ಕೆಲ್ಲಿ ಕಟ್ಸಿದ್ದಾರೆ. ಇದಿಷ್ಟಕ್ಕೆ 30,000-35,000 ಆಯಿತು ಅಂತ ಹೇಳಿದ್ರು. ಯಾವುದೋ ಪಾರ್ಟ್ ಎ. ಇದಿಷ್ಟು ನಾವೇನು ಗಮನಿಸಿದ್ದೀವಲ್ಲ, ಇವತ್ತು 2 ಲಕ್ಷ ಲೀಟ್ರ್ ನೀರು ಹಿಡಿದಿಟ್ಕೊಳ್ಳೋ ಒಂದು ವ್ಯವಸ್ಥೆ.
ಸೊ ಇದಕ್ಕೆ ಅವ್ರಿಗೆ ಒಂದು 30,000-35,000 ಆಯಿತು ಅಂತ ಹೇಳಿದ್ರು. ಪಾರ್ಟ್ ಬಿ ಇದೆಯಲ್ಲ, ಇದು ಅದೇ ಇದನ್ನು ಕೊಳವೆ ಬಾವಿ ಈ ಬೋರ್ವೆಲ್ ಹತ್ರ ಮಾಡಿದ್ದಾರಲ್ಲ, ಇದು ಗುಂಡಿ ತೆಗೆದಿದ್ದು, ಕಾಂಕ್ರೀಟ್ ಹಾಕಿದ್ದು, ತೂತ ಮಾಡಿದ್ದು, ಮೆಶ್ ಕಟ್ಟಿರೋದು, ಮತ್ತು ಅದರೊಳಗಡೆ ಇದನ್ನೆಲ್ಲ ತುಂಬಿರೋದು, ಮತ್ತು ಇದಕ್ಕೆ ಪ್ಯಾರಾಪಿಟ್ ವಾಲ್ ಕಟ್ಟಿರೋದು, ಇದಕ್ಕೂ ಅಪ್ರಾಕ್ಸಿಮೇಟ್ಲಿ ಅಷ್ಟೇ ಆಗಿದೆಯಂತೆ, 30,000-32,000. ಒಟ್ಟು 2 ಪ್ರಾಜೆಕ್ಟಿಂದ 60,000-65,000 ಆಗಿದೆ ಅಂತ ಹೇಳಿದ್ರು. ನಿಮ್ಮ ಕೃಷಿ ಭೂಮಿ ಮೇಲೆ ಅದು ಅವಲಂಬಿಸುತ್ತೆ, ಅಂದರೆ ಆ ಖರ್ಚು ವೆಚ್ಚಗಳು. ಆಮೇಲೆ ನಾನು ಆಲ್ರೆಡಿ ಹೇಳಿದಾಗೆ ಪ್ರಶಾಂತ್ ಅವರೇ, ನಾವು ಹೊರಗಡೆಯಿಂದ ಏನು ತರಗೋಜಿಲ್ಲ, ಮೆಶ್ ಒಂದು ತರಬೇಕಷ್ಟೇ ನಾವು, ಅಲ್ವಾ? ಈ ಕಲ್ಲು ಪಲ್ಲು ಇಟ್ಟಿಗೆ ಪಟ್ಟಿಗೆ ಎಲ್ಲ ಅಲ್ಲೇ ನಮ್ಮಲ್ಲೇ ಸಿಗುತ್ತಲ್ಲ, ನಮ್ಮೂರಲ್ಲೇ. ಹಾಗಾಗಿ ಆದಷ್ಟು ಹೊರಗಡೆಯಿಂದ ತರೋದನ್ನು ಕಮ್ಮಿ ಮಾಡಿದಾಗ ಇದನ್ನು ನಾವು ಈ ಇನ್ಫ್ರಾಸ್ಟ್ರಕ್ಚರ್ನ ಕಡಿಮೆ ವೆಚ್ಚದಲ್ಲಿ ನಾವು ಮಾಡ್ಕೋಬೋದಲ್ವಾ? ಅದು ನಮ್ಮ ಆಲೋಚನೆಗಳಿಗೆ ಬಿಟ್ಟಿದ್ದು. ಹೌದು. ಓಕೆ, ಥ್ಯಾಂಕ್ ಯು ಸರ್. ಹಾಂ, ಥ್ಯಾಂಕ್ಸ್ ಪ್ರಶಾಂತ್. ಹೇಳಿಯಪ್ಪ, ಇನ್ನೇನಾದರೂ ಮಾಹಿತಿಗಳಿದ್ರೆ ಹೇಳಿ. ಸರ್, ಒಂದು ಇನ್ಪುಟ್ ಬೇಕಿತ್ತು ಸರ್. ಮಂಜು ಹಿಯರ್. ಸೊ ತೋಟದಲ್ಲಿ ಒಂದು 7-8 ಎಂಡ್ ಪಾಯಿಂಟ್ಗಳು ಬಿಟ್ಕೊಂಡಿದ್ದೀನಿ ಸರ್. ಆಕ್ಚುಲಿ ಅಂದ್ರೆ ಏನಾದ್ರೂ ಅಂದ್ರೆ ಬೇಸಿಕಲಿ ಏನಾದ್ರು ಕಟ್ಕೊಂಡ್ರೆ ಅದನ್ನ ಓಪನ್ ಮಾಡಿದ್ರೆ ಎಲ್ಲ ಅಂದ್ರೆ ಏನಾದ್ರು ಇದ್ರೆ ಮಣ್ಣು ಆ ತರದ್ದೆಲ್ಲ ಹೊರಗೆ ಬರ್ಲಿ ಅಂತ. ಅದನ್ನ ಪ್ರೊಟೆಕ್ಟ್ ಮಾಡೋದು ಹೇಗೆ ಸರ್? ಒಂದು 2 feet ರೈಸ್ ಮಾಡಿಬಿಟ್ಟಿದೀವಿ. ಈ ವೀಡ್ ಕಟ್ ಮಾಡ್ಬೇಕಾದ್ರೆ ಮೊನ್ನೆ ನಾನೇನೆ ಏನೋ ಕಟ್ ಮಾಡ್ಬೇಕಾದ್ರೆ ಕುಡ್ಲಲ್ಲಿ ಹೊಡೆದ್ಬಿಟ್ಟೆ, ಅದು ಓಪನ್ ಆಗೋಯ್ತು. ಸೊ ಹಾಗಾಗಿ ವೀಡ್ ಕಟ್ ಮಾಡ್ಬೇಕಾದ್ರೆ ಅದನ್ನ ಪ್ರೊಟೆಕ್ಟ್ ಮಾಡೋದು ಹೇಗೆ ಸರ್ ಅದನ್ನ? ಅದೇ ನಾವು ನಮ್ಮನೇಲಿ HDP 2 ಇಂಚಿಂದು ರೋಲ್ ಪೈಪ್ ತರಿಸ್ಕೊಂಡಿದ್ದೆ ಮುಂಚೆ, ಹಸುಗಳಿದ್ದಾಗ ನೀರು ಬಿಡಕ್ಕೆ ತೋಟಕ್ಕೆಲ್ಲ. ಆಮೇಲೆ ಆ HDP ಇದು 20 ಅಡಿ ಪೈಪ್ಗಳು, ಅದೇ ಕೃಷಿ ಇಲಾಖೆಯಲ್ಲಿ ಕೊಡ್ತಾರಲ್ಲ, ಅದೇ 4,000 ಕೊಟ್ರೆ 30 ಪೈಪು ಏನೋ ಕತೆಗಳು. ಓಕೆ. ಆ ಪೈಪ್ಗಳು ನೀವು ಪೈಪ್ ಅಂಗಡಿಗಳಲ್ಲಿ ಅಥವಾ ಗುಜರಿಯವ್ರ ಹತ್ರ ಹೋದ್ರೆ ಸಿಗ್ತವೆ. ಈ ಗುಜರಿ ಇರ್ತಾರಲ್ಲ ಸರ್, ಮುರಿದೋಗಿರೋ ಪೈಪು, ತೂತಾಗಿರೋ ಪೈಪ್ನೆಲ್ಲ ರೈತರು ಬಿಸಾಕ್ಬಿಟ್ಟಿರ್ತಾರೆ. ಓಕೆ. ಆ ಥರ ಪೈಪ್ ತೊಗೊಂಬಂದು 1.5 ಅಡಿಗೆ ಕುಯ್ದ್ಬಿಟ್ಟು ಆಕ್ಸಬೇಡಲ್ಲಿ ಮೇಲಿಂದ ಟೋಪಿ ಥರ ತೋಡಿಸ್ಬಿಡಿ. ಅದಕ್ಕೆ ನಮ್ಮನೇಲಿ ಆ ಥರ ಮಾಡಿದ್ದೀನಿ. ಸೊ ಅಂದರೆ ಇದು 1.25 ಇಂಚಿಂದು ಸಬ್ ಲೈನ್ಗೆ ನೀವು ಎಂಡ್ ಕ್ಯಾಪ್ ಹಾಕಿರ್ತೀರಾ, ಅಥವಾ 2 ಇಂಚಿನ ಮೇನ್ ಲೈನ್ ಬಗ್ಗೆ ಮಾತಾಡ್ತಿದ್ದೀರಾ? ಹೌದೌದು, 2 ಇಂಚ್ ಮೇನ್ ಲೈನ್ಗೆ ಹಾಕಿದ್ದೀನಿ ಸರ್ ಆಕ್ಚುಲಿ. ಅದಕ್ಕೆ ನೀವು ಅದಕ್ಕಿಂತ ಲಾರ್ಜರ್ ಡಯ ಅಂದ್ರೆ 2.5 ಇಂಚಿನ ಪೈಪ್ ತರಬೇಕು. 2.5 ಇಂಚಿನ ಪೈಪ್ ತರಬೇಕು, ತೋಡಿಸ್ಬಿಡ್ಬೇಕು. ಅದು HDP ಪೈಪ್ ಆಗಿದ್ರೆ ಈ ವೀಡ್ ಕಟ್ಟರ್ದು ರೋಪ್ ಹೊಡೆದ್ರು ಏನೂ ಆಗಲ್ಲ. ಇದು ಮೊದಲನೇದು ನಾವು ಮಾಡ್ಕೊಂಡಿರೋದು. ಇಲ್ಲ, 2ನೇ ಹಂತದಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ಕಲ್ಲುಗಳು, ಯಾವ್ದಾರ ಸೈಜ್ ಕಲ್ಲುಗಳು ಅಥವಾ ಸಿಮೆಂಟ್ ಇಟ್ಟಿಗೆಗಳಿದ್ರೆ ಅದನ್ನ 2 ಸೈಡ್ಗೆ ಜೋಡಿಸ್ಬಿಡಿ, ಆ ಹೈಟ್ಗೆ 1.5 ಅಡಿ ಹೈಟ್ಗೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಇಲ್ಲಿ ಇದು ಬರುತ್ತಲ್ಲ ಸರ್, ಲೈಟ್ ವೈಟ್ ಬ್ರಿಕ್ಸ್, ಫ್ಲೈ ಆಶ್ ಬ್ರಿಕ್ಸ್ ಅಂತೀವಿ. ಒಂದು ಫ್ಲೈ ಆಶ್ ಬ್ರಿಕ್ಸ್ 24 ಇಂಚ್ ಇರುತ್ತೆ, 2 ಅಡಿ ಉದ್ದ ಇರುತ್ತೆ. ಅದು 4 ಇಂಚ್ ಅಗಲ, 24 ಇಂಚು ಎತ್ತರ. ಓಕೆ. ಆ ಥರದ್ದು 2 ಬ್ರಿಕ್ಸ್ ತಗೊಂಡೋಗಿ ಆ ಕಡೆ ಈ ಕಡೆ ಇಟ್ಬಿಟ್ರೆ ಆ ಸ್ಟ್ಯಾಂಡ್ ಹತ್ರ ಅದಕ್ಕೆ ಪ್ರೊಟೆಕ್ಷನ್ ಕೊಟ್ಟಂಗಾಗತ್ತೆ. ಅಥವಾ ಎನಿ ಅದರ್ ಮೆಥಡ್ ಆಫ್ ಪ್ರೊಟೆಕ್ಷನ್, ಕಲ್ಲುಗಳನ್ನೇ ಬೇಕಾದ್ರೆ ನಿಮ್ಮ ತೋಟದ ಕಲ್ಲನ್ನೇ ಜೋಡಿಸಿಡ್ಬೋದು. ಅಥವಾ ಈ ಫೆನ್ಸ್ ಪೋಲ್ಸ್ ಇರುತ್ತಲ್ಲ, ಕುಚ್ಚಕಲ್ಲು ಅಂತ ಹೇಳ್ತಾರಲ್ಲ, ಹೌದು, ಅವು ಮುರಿದೋಗಿರೋವಿದ್ರೆ ಅವನ್ ಬೇಕಾದ್ರೆ 1 ಅಡಿ 1.5 ಅಡಿ ಕಟ್ ಮಾಡಿ ಅದನ್ನ ಅಲ್ಲಿಗಿಡ್ಬೋದು. ನಾನು ಕಂಡಿಡ್ಕೊಂಡಿದ್ದು HDP ಪೈಪ್, ಅದು ವೇಸ್ಟ್ ಪೈಪ್ ಸರ್. ಅದು HDP ಪೈಪ್. ಓಕೆ ಓಕೆ ಸರ್, ಹಳೆ ಪೇಂಟ್ ಬಕೆಟ್ಗಳು ಸಿಗುತ್ತೆ, ಇಲ್ಲ ಅಂದ್ರೆ ಪೇಂಟ್ ಡಬ್ಬಾ ಸಿಗುತ್ತೆ 1 ಲೀಟರ್ದು, ಇಲ್ಲ ಅಂದ್ರೆ ಈ 10 ರೂಪಾಯಿ 20 ರೂಪಾಯಿಗೆಲ್ಲ 5 ಲೀಟರ್ ಕ್ಯಾನ್ಗಳು ಸಿಕ್ಕಾಪಟ್ಟೆ ಹಾಕಿರ್ತಾರೆ. ಇಲ್ಲ ಅಂದ್ರೆ ಈ ನಮ್ಮ ಪ್ಲಾಸ್ಟಿಕ್ ಡಬ್ಗಳು ಸಿಗುತ್ತಲ್ಲ ಸರ್, ತಿಂಡಿ ತಿನಿಸುಗಳೆಲ್ಲ ಪ್ಯಾಕ್ ಮಾಡಿ ಬಂದಿರೋದು, ಅಂತವೆಲ್ಲ ಸಿಗುತ್ತೆ. ಯಾವ್ದನ್ನಾದ್ರೂ ಬಾಟಮ್ ಕಟ್ ಮಾಡ್ಬಿಟ್ಟು ಹಾಕಿದ್ರೆ ಆಗೋಯ್ತು ಸರ್. ಅಷ್ಟೇ 1.5 ಅಡಿ ಹೈಟ್ ಇರಬೇಕು ದಿಲೀಪ್ ಅವ್ರಿಗೆ, ಅದಕ್ಕೋಸ್ಕರ ಅಷ್ಟೇ. ಹೌದು ಹೌದು ಸರ್, ಅದೆಲ್ಲ 1.5 ಅಡಿ ಹೈಟ್ ಸಿಗುತ್ತೆ ಸರ್. ಈ ನಮ್ಮ 5 ಲೀಟರ್ ಕ್ಯಾನ್ ಆಲ್ಮೋಸ್ಟ್ ಒಂದು 13.5 ಇಂಚ್ ಏನೋ ಬರುತ್ತೆ ಸರ್ ಅದು. ಸರಿ ಸರಿ ಸರಿ. ಸೊ ಅಷ್ಟು ಸಾಕಾಗತ್ತೆ ಅನ್ಸುತ್ತೆ ಸರ್. ಖಂಡಿತ ಖಂಡಿತ. ನೋಡಿ, ಸ್ಥಳೀಯವಾಗಿ ಏನ್ ಸಿಗುತ್ತೆ ಅದನ್ನು ಉಪಯೋಗಿಸಿ ಮಂಜು ಅವರೇ. ಸರ್, ಖಂಡಿತ. ಈ ಮೊನ್ನೆ ಅದೇ ಈ PM ಕುಸುಮದ ಸೋಲಾರ್ ಇಂಪ್ಲಿಮೆಂಟ್ ಮಾಡಕ್ ಬಂದಾಗ ಆಕ್ಚುಲಿ ಬ್ರಿಕ್ ಕೊಡ್ಸಿದ್ವಿ. ನೀವ್ 2ನೇ ಸೊಲ್ಯೂಷನ್ ಹೇಳಿದಾಗ ಈಗ ಬ್ರಿಕ್ ಅದು ವೇಸ್ಟ್ ಆಗಿ ಬಿದ್ದಿದ್ದಾವ ಅಲ್ಲೇನೆ ಅದ್ರ ಹತ್ರನೇನೆ. ಐ ಥಿಂಕ್ ಐ ಕುಡ್ ಯೂಸ್ ದೆಮ್. ಹೌದು, 2 ಲೇಯರ್ಗೆ ಜೋಡಿಸ್ಬಿಟ್ರೆ ಆಯ್ತು ಸುತ್ತ. ಬಟ್ 7-8 ಇದಾವ ಆಕ್ಚುಲಿ ತೋಟದಲ್ಲಿ ಸುತ್ತ. ಸೊ ಅಷ್ಟು ಬೇಕಾಗ್ಬೋದು ಅಂತ ನೋಡ್ಬೇಕು. ಎಡೆಮಟ್ಟೆ ಇಟ್ರು ಸಾಕು ಸರ್. ತೆಂಗಿನ ಎಡೆಮಟ್ಟೆ ಇದೆಯಲ್ಲ, ಕತ್ತರಿಸ್ಬಿಟ್ಟು ಊದ್ಬಿಡೋದು ಸುತ್ತ. ಓಕೆ, ಅಟ್ಲೀಸ್ಟ್ 1 ವರ್ಷ ಇರುತ್ತಲ್ಲ, ಅದನ್ನ ಕರಗೋಗಲ್ಲ ಬೇಗ. ಹೌದು, ಈಗಂತೂ ತುಂಬಾನೇ ಬೆಳೆದ್ ಬಿಟ್ಟಿದೆ ಸರ್ ವೀಡು. ಎಷ್ಟು ರೋಬಸ್ಟ್ ಆಗಿ ಬೆಳೀತಾ ಇದೆ ಅಂದ್ರೆ ನಮ್ಮ ಮೇನ್ ಬೆಳೆನೂ ಹಂಗ್ ಬೆಳೆಯಲ್ಲ ಬಿಡಿ. ಹಂಗೆ ಈಗ ಹೋಗಿ ಬಂದ್ರೆ ತೋಟದಲ್ಲಿ ನೆಕ್ಸ್ಟ್ ವೀಕ್ ಹೋಗೋ ಅಷ್ಟರಲ್ಲಿ ಏನು ಕಾಣದೇ ಇಲ್ಲ, ಅಂದ್ರೆ ಭೂಮಿನೇ ಕಾಣಲ್ಲ, ಆ ರೀತಿ ಬೆಳೆದಿರುತ್ತೆ, ಅಷ್ಟು ಹೈಟ್ ಬೆಳೆದಿರುತ್ತೆ.
ಅಂದರೆ ನಿಮ್ಮ ಎವ್ರಿ ಸ್ಕ್ವೇರ್ ಏರಿಯಾ ಆಫ್ ಯುವರ್ ಫಾರ್ಮ್ ಲ್ಯಾಂಡ್ ಅಂತೀವಿ. ಅಂದರೆ ನಿಮ್ಮ ಮೇಲ್ಮಣ್ಣಿನ ಪ್ರತಿ ಚದುರದಲ್ಲೂ ಚಟುವಟಿಕೆಗಳು ಶುರುವಾಗ್ಬಿಟ್ಟಿದೆ ಇವಾಗ. ಸೂಕ್ಷ್ಮಜೀವಿಗಳು ಕೆಲಸ ಮಾಡ್ತಾ ಇದ್ದಾವೆ, ತೇವಾಂಶ ಇರುತ್ತೆ, ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್, ಅದು ರಾ ಮೆಟೀರಿಯಲ್, ಬಯೋಮಾಸ್ಗಳು ಬೀಳ್ತಾ ಇರುತ್ತೆ. ಅಂದರೆ ಈಗ ಪ್ರಕೃತಿ ನೇಚರ್ ಹಸ್ ಟೇಕನ್ ಓವರ್. ಅದೆಲ್ಲ ವಿಗರಸ್ ಆಗಿ ಬೆಳೀತಿದೆ. ಅಂದರೆ ನೀವೇನು ಗಮನಿಸಬೇಕು ಅಂದರೆ ಅದೇನು ನಾವು ಸೋಕಾಲ್ಡ್ ಕಳೆ ಅಂತ ಕರಿತೀವಲ್ಲ, ಅದರಲ್ಲಿ ಸ್ವಲ್ಪ ಡೈವರ್ಸಿಟಿ ಇರಬೇಕು. ದ್ವಿದಳ ಸಸ್ಯಗಳು ಕಾಣಬೇಕು. ಕಾಡು ಸಸ್ಯಗಳಲ್ಲೇ ವೈಲ್ಡ್ ಪ್ಲ್ಯಾಂಟ್ಸಲ್ಲೇ ದ್ವಿದಳ ಡೈಕಾಟಿಲಿಡನ್ ಪ್ಲಾಂಟ್ಸ್ಗಳು ಬರ್ತಾವಂತ ಗಮನಿಸ್ತಾ ಹೋಗ್ಬೇಕು. ಬರೀ ಗ್ರಾಸ್ ಫ್ಯಾಮಿಲಿ ಮಾತ್ರ ಬರ್ದಲೆ ಅಗಲನೇ ಎಲೆ ಇರತಕ್ಕಂಥದ್ದು ಯಾವ್ದಾರು ಆಗ್ಬೋದು, ನಮಗೆ ಗೊತ್ತಿಲ್ಲದೆ ಇರೋದು, ಅದ್ರ ಹೆಸರು ನಮಗೆ ಗೊತ್ತಿರಲ್ಲ, ಬಟ್ ಗಿಡ ನೋಡಿದಾಗ ಗೊತ್ತಾಗುತ್ತೆ ಅದು ಏಕದಳನ ದ್ವಿದಳನ ಅಂತ. ಆ ಥರದ್ದು ಬರ್ತಾ ಇದ್ರೆ ನಿಮಗೆ ವೀಡ್ ಡೈವರ್ಸಿಟಿ ಬಂದ್ಬಿಟ್ಟಿದೆ ಅಂತ. ಅದು ಬರ್ತಾ ಇಲ್ಲ ಅಂದ್ರೆ ಒನ್ಸ್ ಇನ್ ಎ ವೈಲು ಸೆಣ್ಬುಡ ಹೆಂಚನ ಅದಕ್ಕೆ ಎರಚ್ತಾ ಬನ್ನಿ, ಸುಮ್ಮನೆ ಬ್ರಾಡ್ಕಾಸ್ಟ್ ಮಾಡ್ತಾ ಇರಿ ಅವಾಗವಾಗ. ಯಾವಾಗ ಬ್ರಷ್ ಕಟ್ರ್ ಮಾಡಿಸ್ತೀರೋ ಅದಕ್ಕೆ ಮುಂಚೆ ಮಾಡಿಸಿದ ತಕ್ಷಣ ಎಕರೆಗೆ ಒಂದು 5-6 kg ಸೆಣ್ಬುಡ ಹೆಂಚನ ನೆನೆಸ್ಬಿಟ್ಟು ಎರಚ್ಬಿಟ್ರೆ ಅವು ಜೊತೆಲಿ ಹುಟ್ಟುತ್ತಾ ಬರ್ತವೆ. ಬಿಕಾಸ್ ಏನಂದ್ರೆ ಈ ದ್ವಿದಳ ಜಾತಿ ಸಸ್ಯಗಳನ್ನ ಕಳೆನಲ್ಲಿ ನಾವು ಸೇರಿಸ್ತಾ ಬಂದಾಗ ಮತ್ತು ಪ್ರಕೃತಿನೇ ಅದನ್ನು ಬೆಳೆಸ್ತಾ ಇದ್ದಾಗ ಮಣ್ಣಿನಲ್ಲಿ ಸಾರ್ವಜನಿಕ ಸ್ಥಿರೀಕರಣ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರ ಕಡೆ ಸ್ವಲ್ಪ ವೀಡ್ ಡೈವರ್ಸಿಟಿ ಕಡೆ ಗಮನ ಕೊಡಿ. ಖಂಡಿತ ಸರ್, ಈ ಸಲ ಒಂದು ವಿಡಿಯೋ ಮಾಡ್ಕೊಂಡ್ ಬರ್ತೀನಿ ತೋಟಕ್ಕೆ ಹೋದಾಗ. ಶೇರ್ ಇಟ್ ಸರ್. ಪ್ಲೀಸ್. ಯಾ ಸರ್, ಈ ಇನ್ನೊಂದು ಕೇಳೋಣ ಅಂತ ಇದ್ದೆ. ಸೊ ಗರಿ ಎಲ್ಲ ಇದೆಯಲ್ಲ ಸರ್, ಇವಾಗ ನಿಮ್ಮ ಹಾಸನ ತೋಟದಲ್ಲಿ, ಅಂದ್ರೆ ಇಲ್ಲಿ ಇನ್ನೊಂದು ನಿಮ್ ದೊಡ್ಡಬಳ್ಳಾಪುರ ತೋಟದಲ್ಲಿ ಅಷ್ಟು ಗರಿಗಳು ಬೀಳ್ತಾ ಇಲ್ಲ, ಬಟ್ ಹಾಸನ ತೋಟದಲ್ಲಿ ಇರೋ ಇದರಲ್ಲಿ ತೆಂಗಿನ ಮರದಿಂದ ಬೀಳೋ ಗರಿಗಳನ್ನೆಲ್ಲ ಅದ್ರ ಬುಡದಲ್ಲೇನೆ ಅಂದ್ರೆ ಕಟ್ ಮಾಡಿಸಿ ಮಲ್ಚ್ ಮಾಡಿಸ್ಬಿಟ್ಟಿರ್ತೀರಾ, ಏನ್ ಮಾಡ್ತಾ ಇದ್ದೀರಾ ಸರ್? ಡ್ರಿಪ್ ಸರ್ಕಲ್ ಅಂತ ಅಲ್ಲ, ಹೆಗಡೆ ಅವ್ರು ಹೇಳ್ತಾರಲ್ಲ ಡ್ರಿಪ್ ಸರ್ಕಲ್ ಅಂತ. ಹೌದು, ಅದು ನೋಡಿದೀನಿ ನಿಮ್ ವಿಡಿಯೋನ. 1.5 ಮೀಟರ್ 5 ಅಡಿ ದೂರದಲ್ಲಿ ಅಲ್ಲಿ ಸರ್ ಟ್ರೆಂಚ್ ಮಾಡಿಸಿದ್ದೆ. ಮುಂದೆ ನಮ್ಮ ಹಸು ಇದ್ದಾಗ ಹಸಿನ ಗೊಬ್ಬರ ಹಾಕೋಣ ಅಲ್ಲಿಗೆ ಅಂತ. ಆ ಟ್ರೆಂಚ್ಗಳು ಹಂಗಂಗೆ ಆಲ್ಮೋಸ್ಟ್ 50% ಮುಚ್ಚೋಗಿದ್ದಾವೆ. ಎಲ್ಲಿ ಟ್ರೆಂಚ್ ಇತ್ತು ಅಲ್ಲಿ ಡ್ರಿಪ್ ಸರ್ಕಲ್ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಒಂದು ತೆಂಗಿನ ಗರಿನ ಎಡೆಮಟ್ಟೆನ 2 ಪೀಸ್ ಮಾಡ್ತೀವಿ. ಆ ಗರಿ ಭಾಗನ 5ರಿಂದ 7 ಪೀಸ್ ಮಾಡ್ತೀವಿ. ಕಡಿದ್ಬಿಟ್ಟು ಆ ಡ್ರಿಪ್ ಸರ್ಕಲ್ ಇದೆಯಲ್ಲ, ಆ ಟ್ರೆಂಚ್ಗಳು ಇದೆಯಲ್ಲ, ಅಲ್ಲಿಗೆ ಒಂದ್ರ ಮೇಲೆ ಒಂದಲ್ಲ, ಒಂದರಿಂದ ಒಂದು ರೈಲ್ವೆ ಬೋಗಿ ತರ ಜೋಡಿಸ್ಬಿಡ್ತೀವಿ. ಅದು ಅಲ್ಲೇ ಕರ್ಗೋಗುತ್ತೆ. ಒಂದು 3-4 months ಅಲ್ಲಿ ಅದು ಡಿಕಂಪೋಸಿಷನ್ ಆಗೇ ಬಿಟ್ಟಿರುತ್ತೆ. ಓಕೆ, ಅಂದ್ರೆ ಮೈಕ್ರೋಬಿಯಲ್ ಆಕ್ಟಿವಿಟಿ ಚೆನ್ನಾಗಿ ನಡೀತಾ ಇದೆ ಹಾಗಾದ್ರೆ. ಆಕ್ಚುಲಿ ನೀವು EVM ಹಾಕಿರೋದು ಐ ಥಿಂಕ್ ಪ್ರಾಬಬಲಿ ಮೈಕ್ರೋಬ್ಸ್ ಎಲ್ಲ ಇದೆ ಅನ್ಸುತ್ತೆ. ಸೊ ಇದು ಬಂದ ತಕ್ಷಣನೇ ಐ ಥಿಂಕ್ ಅವರು ದೇ ಸ್ಟಾರ್ಟ್ ವರ್ಕಿಂಗ್ ಆಕ್ಚುಲಿ, ಹಾಗಾಗಿ ಡಿಕಂಪೋಸಿಷನ್ ಬೇಗ ಆಗ್ತಾ ಇದೆ ಅನ್ಸುತ್ತೆ ಸರ್. ಅಂದ್ರೆ ಲಾಟ್ ಹಾಕ್ಬಾರ್ದು ಸರ್, ಒಂದ್ರ ಮೇಲೆ ಒಂದು ಹಾಕ್ಬಾರ್ದು, ಗೊತ್ತಾಯ್ತು. ಒಂದ್ರ ಪಕ್ಕ ಒಂದು ಹಾಕೊಂಡು ಹೋಗ್ಬೇಕು. ಎರಡು ಸರ್ಕಲ್ ಮಾಡಿ, ಡ್ರಿಪ್ ಸರ್ಕಲ್ ಎ, ಡ್ರಿಪ್ ಸರ್ಕಲ್ ಬಿ, ಇನ್ನೂ 1 ಅಡಿ ಆ ಥರದ ಡಿಸ್ಟೆನ್ಸ್ ಅಲ್ಲಿ ತಗೊಳ್ಳಿ. ಬಟ್ ನಾವೇನು ಮುಚ್ಚಿಗೆ ಮಾಡಿ ತೆಂಗಿನ ಗರಿನ ಕತ್ತರಿಸಿ ಹಾಕ್ತೀವಲ್ಲ, ಅದು ನೆಲ ಟಚ್ ಆಗಬೇಕು, ಭೂಮಿ ಮೇಲೆ ಟಚ್ ಆಗಬೇಕು. ಯಾಕೆಂದ್ರೆ ಅವು ಜೀವಿಗಳು, ಮಣ್ಣು ಜೀವಿಗಳು ಮಣ್ಣಿಂದ ಅದನ್ನ ಹಿಡ್ಕೋಬೇಕು ಊಟ. ಒಂದ್ರ ಮೇಲೆ ಒಂದು ಲೇಯರ್ ಇದ್ರೆ ಮೊದಲು ಕೆಳಗಡೆದು ಡೈಜೆಸ್ಟ್ ಆದ್ಮೇಲೆ ಎರಡನೇದ ಮೇಲೆ ನೆಕ್ಸ್ಟ್ ಲೇಯರ್ಗೆ ಬರ್ತಾವೆ. ಅದಕ್ಕೊಂದು 4-5 ತಿಂಗಳಾಗ್ಬಿಡುತ್ತೆ. ನೀವು ಇದನ್ನ ನೆಲ ಟಚ್ ಆಗೋ ತರ ಇಟ್ಬಿಟ್ರೆ, ಹರಡ್ಬಿಟ್ರೆ ಅವು ಬೇಗ ಜೀರ್ಣಿಸಲ್ಪಡ್ತವೆ. ಅದನ್ನ ಸಣ್ಣ ಪೀಸ್ ಮಾಡಿ ಸರ್, ಎಷ್ಟು ಸಣ್ಣ ಪೀಸ್ ಮಾಡ್ತೀವಿ ಅಷ್ಟು ಒಳ್ಳೇದು ಸರ್. ಏನು ಏನಾದ್ರು ಕಟ್ಟಿಂಗ್ ಮಿಷಿನ್ ಇಟ್ಕೊಂಡಿದ್ದೀರಾ? ಇಲ್ಲ, ಎಲ್ಲ ಮಚ್ಚು ಅಷ್ಟೇ, ಕತ್ತರಿಸೋದು. ಈ ಸಲ ಅಂತೂ ನಮ್ಗೆ ಸ್ವಲ್ಪ ನೀರಿನ ಸಮಸ್ಯೆ ಆಗ್ಬಿಡ್ತಲ್ಲ ಮಂಜು ಅಲ್ಲಿ. ಪ್ರತಿ ತೆಂಗಿನ ಮರದಿಂದನೂ ಒಂದೊಂದು ಮರದಿಂದ 5-6 ಗರಿ ಬಿದ್ಬಿಟ್ಟಿತ್ತು. ಬೇಸಿಗೆನಲ್ಲಿ ನಾವು ನೀರು ಕೊಡ್ಲಿಲ್ಲ ಅಂದ್ರೆ ಗರಿಗಳನ್ನ ಬೀಳ್ಸ್ಬಿಡ್ತಾವ ಪಾಪ ಬೇಗ ಮರ. ಹಾಗಾಗಿ ನನಗೆ ಸುಮಾರು ಗರಿ ಸಿಕ್ಕಿತ್ತು ಸರ್. 200 × 6 1200 ಗರಿ ಸಿಕ್ಕಿತ್ತು. 3 ಜನ 2 ದಿನ ಮಾಡಿದ್ರು. ಅದನ್ನೆಲ್ಲ ಕತ್ತರಿಸಿ ಆ ತರ ಮಾಡ್ರಪ್ಪ ಅಂತ ಹೇಳಿದೆ. ಒಳ್ಳೆ ಮಲ್ಚಿಂಗ್ ಸಿಕ್ತು. ಹಾಗಾಗಿ ಇದನ್ನ ಬೈ ಮ್ಯಾನ್ಯುವಲ್ ಆಗಿ ಮಾಡ್ಬೋದು ಸರ್, ಲೇಬರ್ ಡಿಪೆಂಡೆಂಟ್ ಆಗಿ ಮಾಡ್ಕೋಬಹುದು. ಅದಕ್ಕೆಲ್ಲ ಪಾಮ್ ಶ್ರೆಡರು, ಚಿಪ್ಪರು ಅವೆಲ್ಲ ಬೇಕಿಲ್ಲ. ಮತ್ತೆ ಅವೆಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಹೊಟ್ಟೋಗ್ಬಿಡ್ತೀವಿ ನಾವು, ನ್ಯಾಚುರಲ್ ಫಾರ್ಮಿಂಗ್ ಬರಲ್ಲ ಅವೆಲ್ಲ ಮಾಡಕ್ ಹೋದ್ರೆ. ಏನು ಬೇಡ, ಕತ್ತರಿಸೋದು ಅಲ್ಲೇ ಮುಚ್ಚಿಗೆ ಮಾಡೋದಷ್ಟೇ. ಎಡಮಟ್ಟೆ ಒಂದು ಬೇರೆ ಹಾಕಿ ಸ್ವಲ್ಪ ನಿಧಾನಕ್ಕೆ ಕರಗುತ್ತೆ. ಗರಿಗಳು ಬೇಗ ಕರಗಕ್ಕೆ ಶುರುವಾಗ್ತದೆ. ಸರ್ ನಮಸ್ಕಾರ, ನಾನು ನರಸಿಂಹಮೂರ್ತಿ ಇಲ್ಲಿ ಮೈಸೂರಿಂದ. ಹೇಳಿ ಸರ್. ಸರ್ ಇದ್ರದ್ದು ನೀವು ಡಯಾಂಚ ಮತ್ತೆ ಸೆಣಬನ ಬ್ರಷ್ ಕಟ್ ಮಾಡೋ ಮೊದ್ಲು ಎಡ್ಸ್ಬಿಟ್ಟು ಆಮೇಲೆ ಮಾಡೋಣ ಅಂತ ಹೇಳಿದ್ರಲ್ಲ, ಆತರ ಮಾಡಿದ್ರೆ ಒಳ್ಳೇದಾಗುತ್ತೆ, ಉಳೋದೇನ್ ಬೇಕಿಲ್ಲ ಅಂತ. ಯಾಕಂದ್ರೆ ನಾವು ಉಳ್ತಾ ಇಲ್ಲ ಅದರಿಂದ. ಇದು ಜರ್ಮಿನೇಷನ್ ಪರ್ಸೆಂಟೇಜ್ ಎಷ್ಟು ಬರ್ಬೋದು ಸರ್ ಆತರ ಹಾಕ್ಬಿಟ್ಟು ಎರ್ಚಿದ್ರೆ?
ಅದೇ ನಾವು 2 ಪ್ರಿಕಾಷನ್ ತಗೋಬೇಕು ನರಸಿಂಹಮೂರ್ತಿ ಸರ್. ಫಸ್ಟು ನಾವು 1 ಎಕರೆಗೆ 4 kg ಸೆಣಬು, 3 kg ಡಯಂಚ, 1 kg ಹುರುಳಿ, 4 + 3 + 1 8 kg ದ್ವಿದಳ ಧಾನ್ಯ ಕಾಳುಗಳು. ಇದನ್ನ ನಾವು EM ದ್ರಾವಣದಲ್ಲೋ ಅಥವಾ ಯಾವುದೋ ಒಂದು ಬೀಜೋಪಚಾರ ದ್ರಾವಣದಲ್ಲೋ ನೆನೆಸಿ ಒಂದು 3-4 ಅವರ್ಸ್ ನೆನೆಸಿ ಸರ್, ಚೆನ್ನಾಗಿ ನೆನಿಲಿ. ಬಟ್ಟೆಲ್ ಗಂಟು ಕಟ್ಬಿಟ್ಟು ಮುಳುಗಿಸಿ, ನಾನು ವಿಡಿಯೋದಲ್ಲಿ ಹೇಳಿದ್ದೀನಲ್ಲ ಆ ಥರ ಬಕೆಟ್ ಅಲ್ಲಿ ದ್ರಾವಣ ಮಾಡ್ಕೊಳ್ಳಿ. ಕಾಟನ್ ಬಟ್ಟೆಲ್ ಗಂಟು ಕಟ್ಬಿಟ್ಟು ಆ ಬೀಜಗಳನ್ನ ಮುಳುಗಿಸಿ, ಬಟ್ಟೆ ಗಂಟನ್ನ ಚೆನ್ನಾಗಿ ನೆನೆಯುತ್ತೆ. ಆ ಮೈಕ್ರೋಬ್ಸ್ ಎಲ್ಲ ಹೋಗಿ ಅದ್ರ ಮೇಲೆ ಕೂತ್ಕೊಳ್ಳುತ್ತೆ ಬೀಜಗಳ ಮೇಲೆ. ಆಮೇಲೆ ಅದನ್ನ ನೆರಳಿನಲ್ಲಿ ಒಣಗಿಸಿ, ನೆರಳಿನಲ್ಲಿ ಒಣಗಿಸಿದಾಗ ಒಂದು 24 ಅವರ್ಸ್ ಅಥವಾ 48 ಅವರ್ಸ್ ತನಕ ಬಿಡಿ, 2 ದಿನದ ತನಕ ಬಿಡಿ, ಏನಾಗಲ್ಲ. ಅದು ಒಂದ್ ಸ್ವಲ್ಪ ಈ ಸಣ್ಣ ಮೊಳಕೆ ಬಂದಿರುತ್ತೆ, ನಾವು ಮೊಳಕೆ ಹುರುಳಿಕಾಳನ್ನ ಮೊಳಕೆ ಹುರುಳಿಕಾಳನ್ನ ಸಾಂಬಾರ್ ಮಾಡ್ಕೋತೀವಲ್ಲ ಆ ತರ ಸ್ವಲ್ಪ ಸ್ಪ್ರೌಟಿಂಗ್ ಸ್ಟಾರ್ಟ್ ಆಗಿರ್ಲಿ, ಅದನ್ನ ತಗೊಂಡೋಗಿ ಎರ್ಚ್ಬಿಡ್ರಿ. ಅವಾಗ ಏನಾಗುತ್ತೆ, ಈ ಅರ್ಧ ಈ ಮಾಯಿಶ್ಚರ್ ಎಲ್ಲ ಸಿಕ್ಬಿಟ್ಟಿರುತ್ತೆ ಇಲ್ಲೇ ಅದಕ್ಕೆ ಸ್ಪ್ರೌಟ್ ಆಗ್ಲಿಕ್ಕೆ. ಆಗ ಜರ್ಮಿನೇಷನ್ ಚೆನ್ನಾಗಾಗತ್ತೆ. ಇನ್ನೊಂದು ಫ್ಯಾಕ್ಟರ್, ಪರ್ಸೆಂಟೇಜ್ ಆಫ್ ಜರ್ಮಿನೇಷನ್ ಯಾವ್ದು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂದ್ರೆ, ಈಗ ಉದಾಹರಣೆಗೆ ನಾವು ಲಾಸ್ಟ್ ಟೈಮು ರೋಟೋವೇಟ್ರ್ ಓಡಿಸಿ ಸೆಣಬು ಡಯಂಚ ಅಥವಾ ಯಾವುದೋ ಹಸಿರೆಲೆ ಗೊಬ್ಬರ ಬೆಳೆದಿದ್ದೀವಿ. ಇದು ಮೊದಲನೇ ಸಲ ನಾವು ಕತ್ತರಿಸ್ತಾ ಇದ್ದೀವಿ. ಈ ಸಲ ರೋಟೋವೇಟ್ರ್ ಬೇಡ, ಉಳುಮೆ ಬೇಡ ಅಂತ ತೀರ್ಮಾನ ಮಾಡಿದ್ವಿ. ನಾವು ಇದನ್ನ ಬ್ರಾಡ್ಕಾಸ್ಟ್ ಮಾಡ್ತಿದ್ದೀವಿ. ಬಟ್ ಏನಾಗುತ್ತೆ, ಲಾಸ್ಟ್ ಟೈಮ್ ರೋಟೋವೇಟ್ರ್ ಹೊಡೆದಿರೋದ್ರಿಂದ ನಮ್ಮ ಮಣ್ಣಿನ ಮೇಲ್ಮಣ್ಣು ಇನ್ನೂ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿರುತ್ತೆ, ಮತ್ತು ಬಯೋಮಾಸ್ ಅಂತೀವಲ್ಲ ಅದು ಲೇಯರ್ ಕಮ್ಮಿ ಇರುತ್ತೆ, ಅದು ಮಣ್ಣೊಳಗೆ ಹೋಗ್ಬಿಟ್ಟಿರುತ್ತೆ ಲಾಸ್ಟ್ ಟೈಮ್ ಹೊಡೆದಿರೋದು. ಈ ಸಲ ಏನಾಗುತ್ತೆ, ನಾವು ಕತ್ತರಿಸಿ ಅಲ್ಲೇ ಬಿಡ್ತೀವಲ್ವಾ, ಹಾಗಾಗಿ ಮೊದಲನೇ ಸೈಕಲ್ ಅಲ್ಲಿ ಅಂದ್ರೆ ನೀವು ಉಳುಮೆನ ನಿಲ್ಲಿಸಿ ಬಂದಾಗ ಮೊದಲನೇ ಸೈಕಲ್ ಅಲ್ಲಿ ನಮ್ಮ ಟಾಪ್ ಸಾಯಿಲ್ ಅಲ್ಲಿ ಮೇಲ್ಮಣ್ಣಿನಲ್ಲಿ ಬಯೋಮಾಸ್ ಕಮ್ಮಿ ಇರೋದ್ರಿಂದ ನಮಗೆ ಸ್ವಲ್ಪ ಅದಕ್ಕೆ ಜರ್ಮಿನೇಷನ್ ಟೈಮ್ ತಗೊಳುತ್ತೆ. ಬಟ್ ಒಂದು 2-3 ಸೈಕಲ್ ಆಗ್ಬಿಟ್ರೆ ಮೇಲ್ಗಡೆ ಒಂದು ಅರ್ಧ ಇಂಚು 1 ಇಂಚು ಚಾಪೆ ತರ ಬಂದ್ಬಿಡುತ್ತೆ ಇದು. ಅವಾಗ ನೀವು ಕಾಳು ಬಿಸಾಕಿದ್ರೆ ಸಾಕು, ಮೊಳಕೆ ಬಂದ್ಬಿಡುತ್ತೆ. ಆಮೇಲೆ ಉಳುಮೆ ಮಾಡೋದ್ರಿಂದ ನೀವೇನಾದ್ರು ರೋಟೋವೇಟ್ರ್ ಹೊಡಿಸಿದ್ರೆ, ಇದನ್ನ ಮಲ್ಚಿಂಗ್ ಮಾಡ್ತೀನಿ, ಇನ್ಸ್ಯೂಟಿಂಗ್ ಅಂತಾರೆ ಅದನ್ನು, ಮಣ್ಣಿಗೆ ಸೇರಿಸುವುದು ಅಂತ ಕೆಮಿಕಲ್ ಫಾರ್ಮಿಂಗ್ ನಲ್ಲಿ ಹೇಳ್ಕೊಡ್ತಾರೆ. ಅದನ್ನ ಮಾಡಿದ್ರೆ ನಿಮ್ಮ ಪಾರ್ಥೇನಿಯಂ ಇದೆಯಲ್ಲ ಕಾಂಗ್ರೆಸ್, ಅದು ಜಾಸ್ತಿ ಅದ್ರ ಬೀಜ ಮತ್ತೆ 1000 ಹುಟ್ಟುತ್ತೆ. ಹೌದೌದು, ನಾವು ಅದಕ್ಕೆ ಮಾಡೋದ್ ಬಿಟ್ಟ, ನಾವು 4 ವರ್ಷದಿಂದ ಮಾಡ್ತಾನೆ ಇಲ್ಲ, ಈಗ ಉಳೋದೇ ಇಲ್ಲ. ಹಾಗಾಗಿ ನಿಮ್ಗೆ ಆ ಪಾರ್ಥೇನಿಯಂದು ಕಾಟ ಕಮ್ಮಿ ಆಗಿರುತ್ತೆ ಇವಾಗ. ಅದೇ ಹಾಗೂ ಒಂದೊಂದು ಬರುತ್ತೆ, ಅದನ್ನ ಕಿತ್ತು ಆಚೆ ಬಿಸಾಕ್ತಿವಿ ಅಷ್ಟೇ, ಇನ್ನೇನ್ ಮಾಡೋದು. ಅದನ್ನ ಅದು ಬೀಜ ಆಗಕ್ ಮುಂಚೆ ಹೂ ಬಿಡುತ್ತಲ್ಲ, ಹೂ ಬಿಡೋ ತನಕ ಇರ್ಲಿ. ಹೂ ಬಿಡೋ ಟೈಮಲ್ಲಿ ಬ್ರಷ್ ಕಟ್ರ್ ತಗೊಂಡೋಗಿ ಅದ್ರ ತಲೆ ಒಂದು ಹೊಡೆದ್ ಬಂದ್ರೆ ಆಯ್ತು. ಬಿಳಿ ಹೂ ಆದ್ಮೇಲೆ ಹೊಡಿಬಹುದು, ಏನ್ ತೊಂದ್ರೆ ಇಲ್ವಾ? ಹೂ ಆಗ್ಬೇಕು, ಹೂ ಬಲ್ತಬಾರ್ದು, ಅರ್ಶಿನ ಬಣ್ಣಕ್ಕೆ ತಿರುಗಬಾರ್ದು, ಬಿಳಿ ಹೂ ಅದ್ರ ಬಣ್ಣಕ್ಕೆ. ಅದೇ ಬೀಜ ಬಲ್ತ್ ಬಿಟ್ರೆ ಮತ್ತೆ ಬೀಳುತ್ತೆ. ಬಟ್ ನಮ್ಮಲ್ಲಿ ಏನಾಗಲ್ಲ, ಬೀಜ ಬಿದ್ರುವೆ ಅದು ಮೊಳಕೆ ಬರಲ್ಲ ಸರ್, ಮಣ್ಣೊಳಗೆ ಹೋದ್ರೆ ಮಾತ್ರ ಮೊಳಕೆ ಬರುತ್ತೆ. ಸೆಣಬು ಡಯಂಚ ಹಂಗಲ್ಲ, ಅದಕ್ಕೆ ಸ್ವಲ್ಪ ಮಾಯಿಶ್ಚರ್ ಸಿಕ್ಕಿದ್ರು ಅದು ಬೆಳ್ಕೊಂಡ್ಬಿಟ್ಟು ರೂಟ್ ಆಂಕರಿಂಗ್ ಮಾಡ್ಕೊಂಡ್ಬಿಡುತ್ತೆ. ಅದೇನಂದ್ರೆ ರೂಟ್ ಆಂಕರಿಂಗ್ ಆಗ್ಬೇಕಷ್ಟೇ. ಸರಿ ಸರಿ. ಮತ್ತೆ ಇನ್ನೊಂದು, ಈ ಸೆಣಬು ಡಯಂಚ ಹೆಚ್ಚೋದಾದ್ರೆ ಈಗ ನಿಮ್ಗಳಿಗೆಲ್ಲ ಪರವಾಗಿಲ್ಲ ಸರ್, ನೀವು ವಿಂಕ್ಲರ್ ಹಾಕೊಂಡೆಲ್ಲ ಸ್ಪ್ರೇ ಕೊಡ್ತೀರಾ, ಎಲ್ಲ ಕಡೆ ಹರಡುತ್ತೆ ನೀರು. ನಮ್ದು ಪೂರ್ತಿ ಡ್ರಿಪ್ ಸಿಸ್ಟಮ್ ಇರೋದು, ಮಳೆ ಬಂದ್ರೆ ಮಾತ್ರ ಎಲ್ಲ ಕಡೆ ನೀರಾಗೋದು, ಇಲ್ಲದ್ರೆ ನೀರಾಗಲ್ಲ. ತೊಂದ್ರೆ ಇಲ್ಲ, ಈಗಲೇ ಮಾಡಿ ಸರ್, ಜೂನ್ ಟು ನವೆಂಬರ್ ಒಂದು 2 ಸತಿ ಮಾಡಿಸಿ. ಅದೇ ಈಗ ಮಳೆ ಮಧ್ಯ ಒಂದೊಂದು ಬಂದ್ರೆ ಹೇಗೋ ಮ್ಯಾನೇಜ್ ಆಗತ್ತೆ ಅಷ್ಟರಲ್ಲಿ. ಆಗತ್ತೆ. ಈ ಜೂನ್ ಟು ನವೆಂಬರ್ ಅಲ್ಲಿ ಒಂದು 2 ಸತಿ ಟ್ರೈ ಮಾಡಿ. ಇಲ್ಲಾಂದ್ರೆ ವೆಲ್ವೆಟ್ ಬೀನ್ಸ್ ಅಂತ ಒಂದು ನಿಮ್ದು ಇದು ಮುಖ್ಯ ಬೆಳೆ ಯಾವ್ದು, ಅಡಿಕೆ ತೆಂಗು ಯಾವ್ದು ಇದೆ? ತೆಂಗು, ಅಡಿಕೆ, ಕೋಕೋ ಇದೆ ಒಂದಷ್ಟು. ಎತ್ತರ ಇದೆ ಅಲ್ವಾ, ಎಲ್ಲ ಎತ್ತರ ಬೆಳೆದಿವೆ ಅಲ್ವಾ? ಈಗ ಕೋಕೋ ಚಿಕ್ಕದು ಸರ್, ಕೋಕೋ ಎಲ್ಲ ಒಂದು 2.5 ಅಡಿ ಅಷ್ಟೇ ಇರೋದು, ಸಾಕು, ಅದು ಪರವಾಗಿಲ್ಲ. ಈ ವೆಲ್ವೆಟ್ ಬೀನ್ಸ್ ಹಾಕಿದ್ರೆ ನೀವು ಮೇ ಜೂನ್ ಅಲ್ಲಿ ಅದು 10 ತಿಂಗಳಿರುತ್ತೆ. ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನಲ್ಲಿ ಮಳೆ ಬರದೇ ಇದ್ರು ಹಸಿರಂತೂ ಇದ್ದೇ ಇರುತ್ತೆ ಭೂಮಿನಲ್ಲಿ, ಸಾಯಲ್ಲ, ತೋಟ ತುಂಬಾ ಹಬ್ಕೊಂಡ್ಬಿಡುತ್ತೆ. ಏನಪ್ಪಾ ಅಂದ್ರೆ ಆ ಕೋಕೋ ಗಿಡ ತಬ್ಕೊಂಡ್ಬಿಡುತ್ತೆ ಹೋಗಿ ಸುಳಿ, ಕಟ್ ಮಾಡ್ಬೇಕು ಅಷ್ಟೇ. ಅದನ್ನೊಂಚೂರು ನೀವು ಅವಾಗ ಗಮನಿಸ್ಕೊತಾ ಇದ್ರೆ ಆಯ್ತು. ನೀವು ಈಗ ವೆಲ್ವೆಟ್ ಬೀನ್ಸ್ ಹಾಕೊಂಡ್ರೆ 10 ತಿಂಗಳು ನಿಮ್ಗೆ ಗ್ರೀನ್ ಕವರ್ ಕ್ರಾಪ್, ಹಸಿರು ಹೊದಿಕೆ ಬೆಳೆ ತರ ಇರುತ್ತೆ ಅದು. ಅದನ್ನು ಟ್ರೈ ಮಾಡಿ. ಅವಾಗ ಏನಾಗುತ್ತೆ, ಚಳಿಗಾಲದಲ್ಲಿ ನಾವು ನೀರು ಕೊಡದೇ ಇದ್ರು ಅಂದ್ರೆ ಮಳೆ ಬರದೇ ಇದ್ರು ಹಸಿರು ಹೊದಿಕೆ ಏನ್ ಕಂದಲ್ಲ, ಅದ್ರ 10 ತಿಂಗಳು ಆಯಸ್ ಮುಗಿಸಿದ್ಮೇಲೆ ಸತ್ತೋಗೋದು. ಹಾಗಾದ್ರೆ ಈ ಸಲ ಸೆಣಬು ಡಯಂಚಕ್ ಬದಲು
ಇದೇ ವೆಲ್ವೆಟ್ ಬೀನ್ಸ್ ನ ಈ ರೈನಿ ಸೀಸನ್ ಅಲ್ಲಿ ಟ್ರೈ ಮಾಡೋದು ಒಳ್ಳೇದಂತೀರಾ ನೀವು? ಅಲ್ಲ, ಸಣ್ಣ ಹೆಂಚನ್ನು ಮಾಡಿ. ಸಣ್ಣ ಹೆಂಚ ಅಲ್ಪಾವಧಿ ಅಲ್ವಾ, 45 days to 60 days. ಓಕೆ, ಆಮೇಲೆ ಬೇಕಾದ್ರೆ ಇದನ್ನ ಹಾಕೊಂಡ್ರೆ ಆಯ್ತು ಜಾಸ್ತಿ. ಅಲ್ಲ, ಜೊತೆಲಿ ಹಾಕಿದ್ರು ಇದು ಎಸ್ಟಾಬ್ಲಿಷ್ ಆಗಿ 45 ದಿವಸ ಬೇಕು ಈ ವೆಲ್ವೆಟ್ ಬೀನ್ಸ್. ಓಕೆ, ಅದಕ್ಕೆ ಸಣ್ಣ ಹೆಂಚ ಎತ್ತರಕ್ಕೆ ಬೆಳೆದ್ಬಿಟ್ಟಿರುತ್ತೆ. ಓಕೆ ಓಕೆ. ಬಟ್ ಈ ವೆಲ್ವೆಟ್ ಬೀನ್ಸ್ ಹಾಕುವಾಗ ಸರ್ ನೀವು ಸಾಲಿಂದ ಸಾಲಿಗೆ 3 ಅಡಿ, ಬೀಜದಿಂದ ಬೀಜಕ್ಕೆ 2 ಅಡಿ. ಓಕೆ, ಬಿತ್ತು ಬಿಡ್ಬೇಡಿ, ಎರಚಿ ಬಿಡ್ಬೇಡಿ, ದೂರ ಹಾಕ್ಸಿ. ಕ್ಲೀನ್ ಆಗಿ ಅದನ್ನ ಒಂದು ಲೈನ್ ಅಲ್ಲೇ ಹಾಕೊಳ್ಬೇಕು. ಹಾ, ಅಂದ್ರೆ ರ್ಯಾಂಡಮ್ ಆಗಾದ್ರೂ ಪರವಾಗಿಲ್ಲ, ಅಂದ್ರೆ ಹೈ ಡೆನ್ಸಿಟಿ ಬೇಡ ಅಂತ. ಓಕೆ ಓಕೆ. ಅದು ಹಬ್ಬಗಳತ್ತೆ ಸರ್, ಇಡೀ ತೋಟ ತುಂಬಾ ಹಬ್ಬತ್ತೆ. ಓಕೆ, ನೀವು 1 kg ಅಥವಾ 1.5 kg ತಗೊಂಡ್ರೆ ನಿಮ್ಗೆ 1 ಎಕರೆಗೆ ಪೂರ್ತಿ ಆಗುತ್ತೆ. ಸರಿ ಸರಿ, ಅದನ್ನು ಟ್ರೈ ಮಾಡಿ. ಸರಿ. ಗಿಡಗಳು ಎತ್ತರವಾಗಿರೋದ್ರಿಂದ. ಹಾ ಸರಿ. ಸರಿ. ಮತ್ತೆ ಇನ್ನೊಂದು ಸರ್, ಈಗ ನೀವು ರೈನ್ ವಾಟರ್ ಹಾರ್ವೆಸ್ಟಿಂಗ್, ನಾನು ಸ್ವಲ್ಪ ಲೇಟ್ ಆಯ್ತು ಜಾಯಿನ್ ಆಗಿದ್ದು. ಇರ್ಲಿ, ರೆಕಾರ್ಡಿಂಗ್ ಸಿಗುತ್ತೆ ಬಿಡಿ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ನಾನು ಲಾಸ್ಟ್ ವೀಕ್ ನಾನೇ ಮಾಡ್ಕೊಂಡೆ. ಗುಡ್. ಸೊ ಮೊದಲನೇ ಸಲ ಈ ದೇವರಾಜ್ ರೆಡ್ಡಿ ಅವರ ಹತ್ರ ಕನ್ಸಲ್ಟೆನ್ಸಿ ತಗೊಂಡ್ ಮಾಡಿದ್ದೆ ನಾನು. ಸರಿ, ಇವೆಲ್ಲವನ್ನು ಮಾಡಿ. ಇವೆಲ್ಲಾನು ಅವ್ರಿದ್ದಾಗ ಮಾಡಿ, ಇಷ್ಟನು ನಾನೇ ಮಾಡಿದೀನಿ ಈ ಸಲ. ವೆರಿ ಗುಡ್. ಏನಂದ್ರೆ ನಮ್ಗೆ ಕಲ್ದು ಒಂದ್ ಸ್ವಲ್ಪ ತೊಂದ್ರೆ ಆಯ್ತು, ಯಾಕಂದ್ರೆ ನಮ್ಮ ಹತ್ರ ಕಾಡ್ಗೆಲ್ಲ ಹತ್ರದ್ ಯಾವ್ದು ಇಲ್ಲ ನಮ್ ಜಮೀನಲ್ಲಿ. ತರಿಸ್ಬೇಕೆಲ್ಲ. ಹಾಗಾಗಿ ಎಲ್ಲ ಬೌಲ್ಡರ್ಸ್, ದಪ್ಪ ಜಲ್ಲಿ, ಸಣ್ಣ ಜಲ್ಲಿ ಎಲ್ಲ ತರಿಸಿದ್ದಾಯ್ತು. ಸೊ ಒಂದ್ ಅಂದಾಜು ಹೋದ್ಸಲ ಅವ್ರದ್ದು ಕನ್ಸಲ್ಟೆನ್ಸಿ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಅಂದ್ರೆ ಅವ್ರು ಆಲ್ಮೋಸ್ಟ್ ಒಂದು 25,000 ಕನ್ಸಲ್ಟೆನ್ಸಿ ತಗೊಳ್ತಾರೆ, ಪ್ಲಸ್ ಅವ್ರ ಕನ್ವೆನ್ಸ್ ಒಂದು 9,000 ತಗೋತಾರೆ. ಸೊ ಒಂದ್ 34,000 ಅವ್ರದ್ದೇ ಆಗಿತ್ತು. ಸೊ ಈ ಸಲ ನಮ್ದೆಲ್ಲಾ ಕಾಸ್ಟ್ ಸೇರಿದ್ರೆ 34,000 ಆಯ್ತು. ಈ ಸಿಸ್ಟಮ್, ಈ ಪೂರ್ತಿ ಸಿಸ್ಟಮ್ ಪೂರ್ತಿ ರೆಡಿ ವಿತ್ ಪ್ಯಾರಾಪೆಟ್ ವಾಲ್. ಅದೇ ಮಾಡಿದಾರಲ್ಲ ಇದು. ಇದೇ ತರ ನಂದು ಆಕ್ಚುಲಿ 15 ಅಡಿ ಉದ್ದ, 7 ಅಡಿ ಅಗಲ, 6 ಅಡಿ ಡೆಪ್ತ್ ಮಾತ್ರ ಹೋಗಕ್ಕಾಯ್ತು. ಯಾಕಂದ್ರೆ ಅದು ಕೆಳಗಡೆ ಬಂಡೆ ಸಿಕ್ಬಿಡ್ತು, ಹಂಗಾಗಿ ಜಾಸ್ತಿ ಡೆಪ್ತ್ ಹೋಗಕ್ಕಾಗ್ಲಿಲ್ಲ. 15, 7, 6 ಆ ಸೈಜ್ ಮಾಡಿದಕ್ಕೆ ನನ್ಗೊಂದು 34,000 ಆಯ್ತು. ಏನಂದ್ರೆ ಈಗ ಮಳೆ ಕಾಯ್ತಾ ಇದೀನಿ ಅಷ್ಟೇ, ಒಂದು ದೊಡ್ಡ ಮಳೆ ಬಂದಿಲ್ಲ ಇದುವರೆಗೆ. ಅಲ್ಲ, ಇದಕ್ಕೆ ನೀರು ಎಲ್ಲಿಂದ ಬರುತ್ತೆ ಈ ಕಟ್ಟೆಗೆ ಒಳಗಡೆಗೆ? ಈ ಒಳಗಡೆಗೆ ಪಕ್ಕದಲ್ಲಿ ಒಂದು ದೊಡ್ಡ ಟ್ರೆಂಚ್ ಇದೆ, ಹಿಂದ್ಗಡೆ ಜಮೀನಿಂದ ಎಲ್ಲ ಬರುತ್ತೆ. ನಾನೇ ಟ್ರೆಂಚ್ ಮಾಡಿಸಿದೀನಿ ಅದನ್ನ. ಸರಿ ಸರಿ. ಆ ಟ್ರೆಂಚ್ ನ ನಮ್ಮ ಬೇಲಿ ಮಧ್ಯದಲ್ಲಿ ಒಂದು 7 ಇಂಚದು ಒಂದು PVC ಪೈಪ್ ಹಾಕೊಂಡು ನಮ್ಮ ಇದಕ್ಕೆ ಜಾಯಿನ್ ಮಾಡ್ಕೊಂಡಿದೀನಿ. ಸರಿ ಸರಿ. ಸೊ ಮೇಲ್ಗಡೆ ಬಿದ್ದಿದ್ ನೀರೆಲ್ಲ ಹಿಂದ್ಗಡೆ ಜಮೀನ್ದು ನೀರೆಲ್ಲ ಬರಕ್ಕೆ ಜಾಗ ಇದೆ, ಅದೇ ಇದ್ರೊಳಗ್ ಬರುತ್ತೆ. ವೆರಿ ಗುಡ್, ವೆರಿ ಗುಡ್. ಮಳೆ ಬರ್ಬೇಕಷ್ಟೇ, ಕಾಯ್ತಾ ಇದೀವಿ. ಮೈಸೂರ್ ಹತ್ರ ಎಲ್ಲಿ ಸರ್ ನರಸಿಂಹ ಸರ್? ನಿಮ್ಮ ನಮ್ದು ಕೌಲಂದೆ ಸರ್, ದೊಡ್ಡ ಕೌಲಂದೆ, ನಂಜನಗೂಡು ತಾಲೂಕು ಬರುತ್ತೆ. ಸರಿ ಸರಿ ಸರಿ. ಅದು ಬಿಟ್ವೀನ್ ಮೈಸೂರು, ಸಾರಿ ನಂಜನಗೂಡು ಚಾಮರಾಜನಗರದ ಮಧ್ಯ. ಅದು ಮಧ್ಯದಲ್ಲಿ. ಬೇಗೂರು ರೋಡ್, ಬೇಗೂರು ಗುಂಡ್ಲುಪೇಟೆ, ಇದು ಚಾಮರಾಜನಗರ ರೋಡ್ ಅಲ್ಲಿ. ಮಳೆ ಬರ್ತಾ ಇರ್ಬೇಕೇನೋ, ಬರ್ತಾ ಇದೆ ಈಗ ಆ ಕಡೆ ಎಲ್ಲ. ಸರ್ 1-2 ದಿನ ಸಣ್ಣ ಮಳೆ ಬಂದಿದೆ ಸರ್, ದೊಡ್ಡ ಮಳೆ ಅಂತ ಇನ್ನು ಒಂದು ಬಂದಿಲ್ಲ ಈ ವರ್ಷದಲ್ಲಿ. ನೋಡಿ, ನಿಮ್ಮ ಚಾಮರಾಜನಗರ ಜಿಲ್ಲೆ ಆ ಭಾಗದಲ್ಲಿ ಏಪ್ರಿಲ್ 25 ಇಂದನೇ ಸಾಕಷ್ಟು ಮಳೆ ಬರ್ತಕ್ಕಂಥ ಪ್ರದೇಶ. ಹೌದು, ಅಲ್ಲೆಲ್ಲ ನೀವು ಮುಸ್ಕಿನ್ ಜೋಳ, ಕಲರ್ ಮುಸ್ಕಿನ್ ಜೋಳ ಎಲ್ಲ ಬೆಳಿತಾರೆ, ಸೋಲಿ ಎಲ್ಲ. ಅವರೆಲ್ಲ ಏಪ್ರಿಲ್ 25ಗೆ ಹಾಕ್ಬಿಡ್ತಾರೆ ಸರ್. ಈ ಸಲ ಯುಗಾದಿ 3 ದಿನ ಮೊದ್ಲೇ ಬಂದ್ಬಿಡ್ತದೆ ಸರ್ ನಮಗೆ ಮಳೆ. ಆಮೇಲೆ ಕಂಟಿನ್ಯೂಟಿ ಇಲ್ಲ, ಅದು ಈ ಸಲ ಸಮ್ಮರ್ ರೈನ್ ಎಲ್ರಿಗೂ ತೊಂದರೆ ಮಾಡೋದು, ಯಾರು ಕ್ರಾಪ್ ಮಾಡಕ್ ಆಗೇ ಇಲ್ಲ. ಅದೊಂದು ಸಮಸ್ಯೆ. ಒಳ್ಳೇದು, ಜೋಡಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಹೇಳಿಯಪ್ಪ ಸರ್, ಅದು ಜಾಗ ಎಲ್ಲಿ ಬರುತ್ತೆ ಅಂತ ಒಂದ್ ಸ್ವಲ್ಪ ಹೇಳಕ್ಕಾಗತ್ತಾ ಸರ್? ಕೇಳಿ, ಮಾತಾಡಿ, ಪರಿಚಯ ಮಾಡ್ಕೊಳ್ಳಿ ರುದ್ರೇಶ್. ಕೇಳಿದೆ, ಮಾತಾಡಿ. ಯಾರಿದಾರ? ನರಸಿಂಹಮೂರ್ತಿ ಅವರು ಇದ್ದಾರೆ ಸರ್. ನಿಮ್ಮ ನರಸಿಂಹಮೂರ್ತಿ ಸರ್, ನಿಮ್ಮ ಕವಳಂದಿ ಪಕ್ಕನೇ ಇವರು ಇದ್ದಾರೆ ನೋಡಿ, ರುದ್ರೇಶ್ ಅವರು, ಗಟ್ಟಿವಾಡಿಪುರ. ಹೌದು ಸರ್. ಗಟ್ವಾಡಿಪುರ ನಮ್ಮ, ನೀವು ಕೌಲಂದೆಯಿಂದ ಹೊರಟ್ರೆ ನಮ್ಮ ತೋಟದ ಪಕ್ಕದಿಂದಾನೆ ಹೋಗ್ಬೇಕು ಸರ್, ತೋಟದ ಮುಂದೆಯಿಂದಾನೆ. ನಂಬರ್ ಶೇರ್ ಮಾಡ್ಕೊಬಿಡಿ ನರಸಿಂಹಮೂರ್ತಿ. ಅವರು ರುದ್ರೇಶ್ ಮಾತ್ರ ಮೀಟ್ ಮಾಡ್ತಾರೆ. ಅವರು ವೀಕೆಂಡ್ ಫಾರ್ಮರ್, ಬೆಂಗಳೂರಿಂದ ಬರ್ತಾರೆ ಅಲ್ಲಿಗೆ. ಹೊಸದಾಗಿ ಶುರು ಮಾಡಿದ್ದಾರೆ. ನಾನು ಅವ್ರ ತೋಟಕ್ಕೆ ಹೋಗಿ ಬಂದಿದ್ದೆ ಒಂದ್ಸತಿ. ಒಂಚೂರು ನಂಬರ್ ಹೇಳ್ಬಿಡಿ, ಹಂಗೆ ರೆಕಾರ್ಡ್ ಆಗ್ಬಿಡ್ಲಿ. 95388 01635. ಓಕೆ, ರುದ್ರೇಶ್ ನೋಟ್ ಮಾಡ್ಕೊಂಡ್ರಾ? ನೋಡಿ, ನಿಮ್ಗೊಬ್ರು ನೈಸರ್ಗಿಕ ಕೃಷಿ ಮಾಡೋರು ಸಿಕ್ಕಿದ್ರು ಪಕ್ಕದಲ್ಲಿ. ಕರೆಕ್ಟ್ ಸರ್, ಅದು ಮುಖ್ಯ ಸರ್. ಒಳ್ಳೇದಪ್ಪ, ಥ್ಯಾಂಕ್ ಯು. ರುದ್ರೇಶ್, ನಿಮ್ಗೆ ಅಲ್ಲಿ ಲೋಕೇಶ್ ಅಂತ ಗೊತ್ತಾ?
ನಾನು ಆ ಏರಿಯಾಗೆಲ್ಲ ಹೊಸದ್ ಬಾ. ಓಕೆ ಓಕೆ. ಅವ್ರು ಕಿಳನಿಪುರ ರೋಡ್ ಅಲ್ಲಿ ನಿಮ್ಮ ಇದಕ್ಕೆ ತುಂಬಾ ಹತ್ರ ಆಗ್ಬೋದು. ಅವರು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾರೆ. ಸರ್ ನಂದು ಮೇನ್ ರೋಡ್ ಇಂದ ತುಂಬಾ ಹತ್ರನೇ. ಹಾ. ಬೆಲ್ಲದ ಮನೆ ಅಂತ ಆಲದ ಮನೆ ಅಂತ ಒಂದಿದೆ ಅಲ್ಲ, ಗೊತ್ತಾ? ಮಂಜುನಾಥ್ ಅವ್ರ ಎದುರು ತೋಟ ಶ್ರೀನಿವಾಸ ಪಕ್ಕ. ಬಟ್ ನಮ್ದು ನಾವ್ ಆಕ್ಚುಲಿ ಇಲ್ಲೇ ನನ್ಗೆ ಕೌಲಂದೆ ಕ್ರಾಸ್ ಇಂದ ಬರೀ 1.2 ಕಿಲೋಮೀಟರ್ ಅಷ್ಟೇ ಮೇನ್ ರೋಡ್ ಅಲ್ಲೇ ನಮ್ಮ ತೋಟ ಇರೋದು. ಓಕೆ, ಆ ಬಾಳೆಗಳೆಲ್ಲ ಹಾಕಿದ್ದೀರಲ್ಲ ನೋಡ್ದಾಗ. ನೀವು ಕೌಲಂದೆ ಒಳಗಿಂದಾನೇ ಹೋಗೋದಲ್ವಾ? ಹೌದೌದು, ಕವಲನೆ. ನೀವು ಅಲ್ಲಿ ಹೋಗ್ತಾ ಕೌಲಂದಿಂದ ಅಲ್ಲಿ ಒಂದು ಕೋಳಿ ಫಾರ್ಮ್ ಇದೆ ನೋಡಿ. ಗೊತ್ತು ಗೊತ್ತು. ಆ ಕೋಳಿ ಫಾರ್ಮ್ ಆಗಿದ್ ನೆಕ್ಸ್ಟ್ ಲೆಫ್ಟ್ ಸೈಡ್ ಅಲ್ಲೇ ಒಂದು ಯೆಲ್ಲೋ ಕಲರ್ ಒಂದು ಮನೆ ಇದೆ ನೋಡಿ, ಅದೇ ತೋಟ ನಮ್ದು. ಗಿಡ ಎಲ್ಲ ಹೂವಿನ ಗಿಡ ಎಲ್ಲ ಹಾಕಿದ್ವಿ ನೋಡಿ ರೋಡ್ ಸೈಡ್ ಅಲ್ಲೇ. ಓ ಗೊತ್ತಾಯ್ತು. ಅದೇ ನಮ್ದು ತೋಟ. ಮಾಡ್ತೀನಿ ಸರ್, ಭೇಟಿ ಮಾಡಿ ಸರ್ ಬಂದಾಗ, ತೊಂದರೆ ಇಲ್ಲ. ಓಕೆ ಸರ್. ಥ್ಯಾಂಕ್ ಯು ಪರಿಚಯ ಮಾಡ್ಕೊಳ್ಳಿ. ಹೇಳಿಯಪ್ಪ, ಇನ್ನೇನಾರು ಪ್ರಶ್ನೆಗಳಿದ್ರೆ ಕೇಳಿ. ಸರ್ ನಂದೊಂದು ಸ್ಮಾಲ್ ಅಬ್ಸರ್ವೇಷನ್ ಆರ್ ಸಜೆಷನ್, ಪ್ರಾಬ್ಲಿ ನನ್ನ ಮೆಥಡ್ ಆಫ್ ವರ್ಕಿಂಗ್ ಅಲ್ಲಿ ನಾನು ಐ ಜಸ್ಟ್ ಹೇಳ್ತೀನಿ ಸರ್. ಅದು ಹೇಳಿ ದಿಲೀಪ್. ಸರ್, ಇದು ಈ ಸೋಪ್ ಪಿಟ್ ಮಾಡ್ತಾ ಇದೀವಲ್ವಾ ಅರೌಂಡ್ ಬೋರ್ವೆಲ್ ಟ್ಯೂಬ್ ವೆಲ್, ಸರಿ. ಅಲ್ಲಿ ಸಿ ದಿಸ್ ಇಸ್ ಮೈ ವೇ ಆಫ್ ವರ್ಕಿಂಗ್ ಸರ್. ಅದು ಬೇರೆಯವ್ರಿಗೆ ಬೇರೆ ಆಗ್ಬೋದು. ಇವಾಗ ದೇವರಾಜ್ ರೆಡ್ಡಿ ಸರ್ದು ಕಾಡ್ಗಲ್ಲಾಕಿ ಇದಾಕಿ ಎಲ್ಲ ಹಾಕಿ ಫಿಲ್ಟ್ರೇಷನ್ ಸಿಸ್ಟಮ್ ಮಾಡೋದು ಅಂತ. ಬಟ್ ನಾನು ಸಿಸ್ಟಮ್ ಅಲ್ಲಿ ನನಗೆ ಫಿಲ್ಟ್ರೇಷನ್ ಯೂನಿಟ್ ನ ಸಪರೇಟ್ ಮಾಡ್ಕೊಂತೀನಿ. ಇಷ್ಟು ದೊಡ್ಡದಾಗಿ ಮಾಡ್ಕೊಳಕ್ ಹೋಗಲ್ಲ. ಸೊ ದಟ್ ನನಗೇನಾಗುತ್ತೆ, ಪ್ರೀ ಫಿಲ್ಟರ್ ವಾಟರ್ ಡೈರೆಕ್ಟ್ ಆಗಿ ಬರುತ್ತೆ. ಇದು ಇಟ್ ವಿಲ್ ಬಿ ಯೂಸ್ಡ್ ಆಸ್ ಎ ಟ್ಯಾಂಕ್ ಕಮ್ ರೀಚಾರ್ಜ್ ಪಿಟ್. ಓಕೆ. ಆಮೇಲೆ ಈಗ ಏನಾಗತ್ತೆ ಅಂದ್ರೆ, ಯೂಶಲಿ ನಾನ್ ನೋಡಿರೋ ಪ್ರಕಾರ ಸರ್, ಇದನ್ನ ತೆಗಿಬೇಕು, ಒಂದೊಂದ್ ಲೇಯರ್ ತೆಗಿಬೇಕು ಅಂದ್ರೆ ತೆಗಿಯೋವಾಗ ತುಂಬಾ ಕಷ್ಟ ಆಗುತ್ತೆ. ಈ ಫಿಲ್ಟ್ರೇಷನ್ ಯೂನಿಟ್ ನ ಒಂದ್ ಸಪರೇಟ್ ಆಗಿ ಒಂದ್ ಚಿಕ್ಕ ಟ್ಯಾಂಕ್ ಆಗಿ ಮಾಡ್ಕೊಂಡು ಅದರಿಂದ ಮಾಡ್ಕೊಂಡ್ರೆ, ಇದನ್ನ ಈ ಬೇರೆ ಫರ್ದರ್ 3 years 4 years ಡೌನ್ ದ ಲೈನ್ ಆ ಒಂದು ಪ್ರಾಬ್ಲಮ್ಗಳನ್ನ ಈಸಿಯಾಗಿ ಕವರ್ ಮಾಡ್ಕೋಬಹುದು ನನ್ನ ಒಂದು ಇದ್ರಲ್ಲಿ ಅನುಭವದಲ್ಲಿ. ಅದೇ ಸ್ಪೆಸಿಫಿಕ್ ಆಗಿ ಅವ್ರವ್ರ ಲ್ಯಾಂಡ್ ಮೇಲೇನು ಡಿಪೆಂಡ್ ಆಗುತ್ತೆ. ಬಟ್ ಈ ಕಾಡ್ಗಲ್ಲು ಇದೆಲ್ಲ ಹಾಕೊಳ್ಳೋ ಬದಲಾಗಿ ಡೈರೆಕ್ಟ್ ಆಗಿ ಪ್ಯೂರ್ ವಾಟರ್ ನ ನಾವು ಅಲ್ಲಲ್ಲೇ ಫಿಲ್ಟರ್ ಮಾಡ್ಕೊಂಡು ತಗೊಂಡ್ಬಂದ್ರೆ ಈ ಫಿಲ್ಟ್ರೇಷನ್ ಸಿಸ್ಟಮ್ ಆಫ್ ಬೋಲ್ಡರ್ಸ್ ಇದೆಲ್ಲ ಅವಶ್ಯಕತೆ ಬರಲ್ಲ ಸರ್. ಅಂದ್ರೆ ನೀವು ಕೇಸಿಂಗ್ ಪೈಪ್ಗೆ ಒಂದು ಸಣ್ಣದೊಂದು 3 ಅಡಿ ರಿಂಗ್ ಸಿಮೆಂಟ್ ರಿಂಗ್ ಹಾಕೊಂಡ್ಬಿಟ್ಟು. ಇಲ್ಲ ಸರ್, ನಾನು ಸಿಮೆಂಟ್ ರಿಂಗ್ ನಾನು ಸಜೆಸ್ಟ್ ಮಾಡಲ್ಲ. ಬಿಕಾಸ್ ಅದು ಓನ್ಲಿ ಈಗ ಒಂದು ಸ್ಮಾಲ್ ಮನೆ ಇದ್ರೆ ಏನೋ ಅದು ಮೆಥಡ್ ಸರಿ ಹೋಗುತ್ತೆ. ಈಗ ಇದು ನಮ್ಮ ಜಮೀನಿದೆ, ಜಮೀನಲ್ಲಿ ಎಷ್ಟು ಏರಿಯಾ ಅಲ್ಲಿಗೆ ಕಾಂಟ್ರಿಬ್ಯೂಟ್ ಆಗುತ್ತೋ ನೋಡ್ಕೊಂಡು ಅದ್ರ ಡಿಪೆಂಡೆನ್ಸ್ ಮೇಲೆ ನಾವು ಟ್ಯಾಂಕ್ ಸೈಜ್ ನ ದೊಡ್ಡದಾಗಿ ಮಾಡ್ಕೋಬೇಕಾಗುತ್ತೆ. ಮಿನಿಮಮ್ ಇಸ್ 10x12x8. ಸೊ ದಟ್ ಈಸ್ ಎ ಬೇರ್ ಮಿನಿಮಮ್ ನಾವು ತಗೊಳ್ಳೇಬೇಕು. ಬಟ್ ಓನ್ಲಿ ಥಿಂಗ್ ಇಸ್, ಇದನ್ನ ಈ ಕಾಡ್ಗಲ್ಲೆಲ್ಲ ಹಾಕೊಂಡ್ ಬಂದು ಕೆಳಗಡೆಯಿಂದ ಹಾಕೊಂಡ್ ಬಂದಿರ್ತೀವಲ್ವಾ, ಓವರ್ ದ ಇಯರ್ಸ್ ಒಳಗಡೆ ಎಲ್ಲ ಗಲೀಜು ಧೂಳು ಎಲ್ಲ ಕುತ್ಕೊಂಡಿರ್ತೇವೆ. ಮತ್ತೆ ಅದನ್ನ ತೆಗೆದು ಒಂದ್ಸರಿ ಕ್ಲೀನ್ ಮಾಡ್ಬೇಕು, ವಾಶ್ ಮಾಡ್ಬೇಕಾಗಿ ಬರುತ್ತೆ ಒಂದು 4 years 5 years ಅಲ್ಲಿ. ಆವಾಗ ತೆಗಿಯೋವಾಗ ತುಂಬಾನೇ ಪ್ರಾಬ್ಲಮ್ ಆಗತ್ತೆ. JCB ತರಿಸ್ದಾಗ ಮತ್ತೆ ಮೆಟೀರಿಯಲ್ ಮಿಕ್ಸ್ ಆಗೋಗುತ್ತೆ, ಮತ್ತೆ ಹಾಕೋದಕ್ ಕಷ್ಟ ಆಗತ್ತೆ, ವಾಶ್ ಮಾಡಕ್ ಕಷ್ಟ ಆಗತ್ತೆ. ಸೊ ಈ ಫಿಲ್ಟ್ರೇಷನ್ ಯೂನಿಟ್ ಅನ್ನೋದನ್ನೇ ಒಂದ್ ಸಪರೇಟ್ ಆಗಿ ಚಿಕ್ಕದಾಗಿ ಮಾಡ್ಕೊಂಡು, 2 ಯೂನಿಟ್ ಮಾಡ್ಕೊಳ್ಳಿ, ಚಿಕ್ಕದಾಗಿ ಮಾಡ್ಕೊಂಡು ಅದನ್ನ ನಾವು ಅವಾಯ್ಡ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಮತ್ತೆ ರೀಕ್ಲೀನಿಂಗ್ ಇದರಲ್ಲಿ ನಮ್ಗೆ ಪ್ರಾಬ್ಲಮ್ ಬರಲ್ಲ. ಇಲ್ಲ ಅಂದ್ರೆ ಮತ್ತೆ ಮೆಟೀರಿಯಲ್ ಎಲ್ಲ ಹೊಸದಾಗಿ ತರಿಸ್ಬೇಕು. ಅಂದ್ರೆ ನೀವ್ ಹೇಳೋದು ಉದಾಹರಣೆಗೆ ಈ ನಮ್ಮ ಲಾಜಿಕಲ್ ಡಯಾಗ್ರಾಮ್ ನಲ್ಲಿ ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡಂಗಿದ್ರೆ, ಇದು ನಾವು ಮಾಡ್ಕೊಳ್ಳೋ ನ್ಯಾಚುರಲ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಏರಿಯಾ. ಇದನ್ನ ನಾವು ಬೋರ್ವೆಲ್ಗೆ ನುಂಗಿಸೋಕ್ ಮುಂಚೆ ಇಲ್ಲಿ ಒಂದು ಪೋರ್ಟಬಲ್ ಫಿಲ್ಟರ್ ಬೇಕಾದ್ರೆ ಒಂದು ಫಿಲ್ಟರ್ ಫಿಲ್ಟರ್ಡ್ ವಾಟರ್ ಶುಡ್ ಗೋ ಟು ದ ಕೇಸಿಂಗ್ ಪೈಪ್. ಅವಾಗ ಈ ಸ್ಟ್ರಕ್ಚರ್ ನ ಮೇಂಟೆನೆನ್ಸ್ ಮಾಡೋದು ತಪ್ಪತ್ತೆ. ಇದೊಂದು ನಾರ್ಮಲ್ ಫಿಲ್ಟರ್ ಇರುತ್ತೆ. ಇದು ಫಿಲ್ಟರ್ ಇಸ್ ಈಸಿ ಟು ಮ್ಯಾನೇಜ್. ಇದು ಯಾವಾಗ ಬೇಕಾದ್ರೂ ಕ್ಲೀನ್ ಮಾಡ್ಕೋತಾರೆ. ವೆರಿ ಗುಡ್ ವ್ಯಾಲ್ಯೂ ಅಡಿಷನ್. ವೆರಿ ಗುಡ್. ಮೋಸ್ಟ್ಲಿ ಎಲ್ಲರಿಗೂ ಅರ್ಥ ಆಗಿದೆ ಅನ್ಸುತ್ತೆ ದಿಲೀಪ್ ಅವರು ಹೇಳಿದ್ದು. ಈ ಮೆಥಡ್ ಅಲ್ಲಿ ತುಂಬಾ ಕ್ಲೀನಿಂಗು ನಾನ್ ನೋಡಿದೀನಿ. ತುಂಬಾ ಜನ ಪ್ರಾಬ್ಲಮ್ ಆಗಿ ಮತ್ತೆ ಅದನ್ನ ಬಿಟ್ಬಿಟ್ಟು ರೀಚಾರ್ಜ್ ಆಗಲ್ಲ. ಅವಾಗ ಮೇಲಿನ ಪದರದಲ್ಲಿ ಮಣ್ಣು ಹಂಗೆ ಇರುತ್ತೆ, ಒಳಗಡೆ ಎಲ್ಲ ಮಣ್ಣು ಕುತ್ಕೊಂಡ್ಬಿಟ್ಟಿರುತ್ತೆ, ಸ್ಯಾಂಡ್ ಎಲ್ಲ ಕುತ್ಕೊಂಡ್ಬಿಟ್ಟಿರುತ್ತೆ. ಇದೆಲ್ಲ ಆಫ್ ದ ಶೆಲ್ಫ್ ಫಿಲ್ಟರ್ ಸರ್ ದಿಲೀಪ್?
ಇಲ್ಲ ಸರ್, ಸೇಮ್ ನಮ್ ಏನು ಇಲ್ಲ ಸರ್, ಸೇಮ್ ಅದಕ್ಕೆ ಒಂದು ಕಟ್ಟೆ ಕಟ್ತೀವಿ, ಒಂದ್ ಸ್ಕ್ವೇರ್ ಆಗಿ ಉದ್ದಕ್ಕೆ ಒಂದು ಕಟ್ಟೆ ಕಟ್ತೀವಿ, ಮಲ್ಟಿಪಲ್ ಇನ್ಪುಟ್ಸ್ ಮಾಡ್ಕೊಂತೀವಿ. ಸ್ವಲ್ಪ ಖರ್ಚು ಜಾಸ್ತಿ ಆಗ್ಬೋದು ಸರ್, ಬಟ್ ಏನು ಅಂದ್ರೆ ಫ್ಯೂಚರ್ ಮೇಂಟೆನೆನ್ಸ್ ತುಂಬಾ ಈಸಿ ಆಗೋಗುತ್ತೆ ಸರ್. ಆಫ್ಷಿಯಲ್ ಫಿಲ್ಟರ್ಸ್ ಏನು ಅಲ್ಲ ಸರ್, ನಮ್ ಕಟ್ಟೆನೆ ಕಟ್ಟೋದು, ಮೇಸನ್ರಿನೇ ಒಂದ್ ಸ್ಟ್ರಕ್ಚರ್ ಚಿಕ್ಕದಾಗಿ ಮಾಡ್ಕೊಂಡು ಅದನ್ನ ಲೋವರ್ ಡೆಪ್ತ್ ಇತ್ತು ಅಂದ್ರೆ ತೆಗೆದು ಕ್ಲೀನ್ ಮಾಡಿ ಮತ್ತೆ ಇಮಿಡಿಯೇಟ್ ಆಗಿ ಅದನ್ನ ಹಾಕೊಂಡ್ಬಿಟ್ರೆ ಸೇಮ್ ರೀಚಾರ್ಜ್. ಈಗ ಆ ಕಲ್ಲುಗಳನ್ನೆಲ್ಲ ನೀವು ಕೆಳಗಡೆ ದೊಡ್ಡದಾಗಿ ಆ ಇದ್ರಲ್ಲಿ ಏನ್ ಹಾಕ್ತಾ ಇದೀವೋ ಆ ಸೋಕ್ ಪಿಟ್ ಅಲ್ಲಿ, ಆ ಸೋಕ್ ಪಿಟ್ ನಲ್ಲಿ ಬರೀ ನೀರು ಹೋಗೋದು ಮಾಡ್ಕೊಂಡು ಮೇಲ್ಗಡೆ ಒಂದು ಸ್ಟ್ರಕ್ಚರ್ ಚಿಕ್ಕದಾಗಿ ಮಾಡ್ಕೊಂಡ್ರೆ ಈಸಿ. ಕರೆಕ್ಟ್. ಅಂದ್ರೆ ಇವಾಗ ಇದ್ರ ಡೈಮೆನ್ಷನ್ ಬೇಕಾಗಲ್ಲ, ನಮ್ಮ ಕೇಸಿಂಗ್ ಪೈಪ್ ಸುತ್ತ ಇಷ್ಟ ಅಗಲ ಎಲ್ಲ ಬಗೆಯೋ ಅವಶ್ಯಕತೆ. ಹೌದು, ಅಷ್ಟು ಬೇಕಾಗಲ್ಲ ಸರ್. ಅವಾಗ ಚಿಕ್ಕದಾಗಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಅವಾಗ ಒಂದು 6x8x8 ಡೆಪ್ತ್ ತಗೊಂಡ್ರೆ ಬೇಕಾದಷ್ಟು ಆಗುತ್ತೆ. ಸರಿ ಅರ್ಥ ಆಯ್ತು. ಬಟ್ ಅಲ್ಲಿ ಕಂಟಾಮಿನೇಟ್ ಆಗತ್ತ ನೀರು, ಅದಕ್ಕೆ ನಾನು ಕೇಳಿದ್ ಇದನ್ನ ಹೆಂಗೆ ಇದು ಮಾಡಿದ್ವಿ, ಕಂಟಾಮಿನೇಟ್ ಆಗದಂಗೆ ಹೆಂಗೆ ನೋಡ್ಕೋತೀವಿ ಅಂತ. ಈ ಕೇಸ್ ಸರ್ ಏನಿಲ್ಲ ಸರ್, ಸಿಮೆಂಟ್ ಅಂತ ಕೇಳಿದ್ದು. ಇಲ್ಲ, ಈಗ ಆಲ್ ರೌಂಡ್ ಹೆಂಗಿದ್ರು ಇಲ್ಲಿ ಫಿಲ್ಟರ್ ಆಗಿದ್ ನೀರು ಇದ್ರೊಳಗೆ ಬರುತ್ತಲ್ಲ ದಿಲೀಪ್ ಜಿ. ಹೌದು ಸರ್. ಇಲ್ಲಿ ಓಪನ್ ಟು ಏರ್ ಆಗಿರುತ್ತಾರೆ, ಇಲ್ಲಿ ಕಂಟಾಮಿನೇಷನ್ ಆಗೋ ಚಾನ್ಸಸ್ ಇರುತ್ತೆ ಸರ್. ತುಂಬಾ ಸಿಂಪಲ್ ಆಗಿ ನಮ್ಮ ಈ ಮೆಶ್ ಇದೆಯಲ್ಲ ಸರ್, ಗ್ರೀನ್ ನೆಟ್ ಮೆಶ್ ಬರ್ತಲ್ಲ ಸರ್, ಗ್ರೀನ್ ಮೆಶ್, ಅದನ್ನ ಪೂರ್ತಿ ಸುತ್ತಲೂ ಟೈಟ್ ಆಗಿ ಕಟ್ಬಿಟ್ಟು ಕಟ್ಬಿಟ್ರೆ ಮುಗೀತಲ್ಲ ಸರ್. ಸರಿ. ಅಲ್ಲ, ಈ ಕೇಸಿಂಗ್ ಪೈಪ್ಗೂ ಅಥವಾ ಈ ಮೇಲ್ಗಡೆಗೋ? ಮೇಲ್ಗಡೆ ಸರ್, ಮೇಲ್ಗಡೆ. ಅಂದ್ರೆ ಡಸ್ಟ್ ಮೇಲಿಂದ ಬರ್ದಂಗೆ ಹಿಂಗೆ. ಹೌದು. ಈಗ ಅದಕ್ಕೋಸ್ಕರ ನಾವು ಸೈಜ್ ನೂ ಕಮ್ಮಿ ಮಾಡ್ತಾ ಇದೀವಿ. ಇಟ್ಸ್ ಓನ್ಲಿ ಅಬೌಟ್ 6 feet by 8 feet ಆಗುತ್ತೆ. 10-12 ಅಡಿ ದೊಡ್ಡದಾಗಿ ಮಾಡ್ದೆ ಚಿಕ್ಕದಾಗಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಯಾಕೆಂದ್ರೆ ಇಲ್ಲಿ ಬರೀ ನೀರ್ ಮಾತ್ರ ಬರ್ಬೇಕು. ಇದೇನಾಗತ್ತೆ ಮತ್ತೆ ಈ ದಡ್ ಅಂತ ಬೋರ್ಡರ್ಸ್ ಹಾಕ್ದಾಗ್ಲೂ ಆ ಕೇಸಿಂಗ್ ಪೈಪ್ಗೆ ಆಲ್ರೆಡಿ ಈಗ ತೂತು ಹೊಡೆದಿರೋದಕ್ಕೆ ವೀಕ್ ಆಗೋಗಿರುತ್ತೆ ಒಂದಷ್ಟು. ಅದು ಒಂದೊಂದ್ಸರಿ ಕ್ರಶ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್. ಗುಡ್. ಯಾವ್ದಾದ್ರು ಫೋಟೋಸ್ ಇದ್ರೆ ಶೇರ್ ಮಾಡಿ ದಿಲೀಪ್ ಜಿ, ಮುಂದಿನ ಬುಧವಾರದಲ್ಲಿ ಯಾವತ್ತಾರ ಒಂದು ಬುಧವಾರ. ಖಂಡಿತ ಸರ್, ನನ್ನ ಹತ್ರ ಅವೈಲಬಿಲಿಟಿ ಇರ್ತದೆ. ಯಾವ್ದಾದ್ರು ಇದ್ರೆ ರೆಫರೆನ್ಸ್ಗಳು ಪ್ಲೀಸ್ ಶೇರ್ ಮಾಡಿ. ಖಂಡಿತ ಸರ್, ಗ್ರೇಟ್. ಥ್ಯಾಂಕ್ಸ್ ಫಾರ್ ದಟ್ ವ್ಯಾಲ್ಯೂ ಅಡಿಷನ್. ಹೇಳಿಯಪ್ಪ. ಹಲೋ ಸರ್, ನಾನು ಸರ್ ಚೆನ್ನಾಗೌಡ ಸರ್, ಮಂಡ್ಯದಿಂದ. ನಮಸ್ತೆ ಸರ್. ನಮಸ್ಕಾರ ಗೌಡ್ರೆ, ಹೇಳಿ ಹೇಗಿತ್ತು ವಿಷಯ? ಏನಿಲ್ಲ ಸರ್, ತುಂಬಾ ಚೆನ್ನಾಗಿತ್ತು. ಅಂದ್ರೆ ಈಗ ದಿಲೀಪ್ ಅವರು ಹೇಳಿದ್ರಲ್ಲ ಸರ್, ಪಕ್ಕದಲ್ಲಿ ಫಿಲ್ಟ್ರೇಷನ್ ಮಾಡಿ ಕಳಿಸುವಂತದ್ದು, ಫಿಲ್ಟ್ರೇಷನ್ ಮಾಡುವ ಬದಲಿಗೆ ಅದನ್ನು ಇರ್ಬೋದು. ಆದ್ರೆ ಸರ್ ಅದು ಒಂದು ಟ್ರಂಚ್ ಅದರ ಪಕ್ಕದಲ್ಲೇನೆ, ಹತ್ರ ಬೋರ್ ಪಕ್ಕದಲ್ಲೇನೆ ಒಂದಷ್ಟು ಟ್ರಂಚ್ ಇದ್ದಂಗೆ ಸ್ವಲ್ಪ ಒಂದು 7-8 ಅಡಿ ಆಳದಲ್ಲಿ ಅಗಲ ಎಲ್ಲ ಮಾಡಿ, ಅದೇ ರೀತಿ ಒಂದು ಸ್ವಲ್ಪ ಸಣ್ಣ ಹೊಂಡ ಮಾಡ್ದಂಗೆ ಮಾಡಿ ಬಂದ ನೀರು ಅಲ್ಲೇ ಇಂಗುವಂತೆ ಮಾಡಿದ್ರೆ ಅದು ಕೂಡ ಇದಾಗುತ್ತಲ್ವಾ ಸರ್? ಅದು ಮೊದಲನೇ ಪ್ರಶ್ನೆನೇ ಆಗಿತ್ತು. ಅಂದ್ರೆ ನಾವು ಅಲ್ಲಿ ಹಿಂಗಿದ್ರೆ ನಿಮ್ಗೆ ಕೊಳವೆ ಒಳಗಡೆ ಹೋಗುತ್ತೆ, ಅಂತರ್ಜಲಕ್ಕೆ ಹೋಗ್ಬೇಕಲ್ಲಪ್ಪ ನೀರು. ಓಹ್, ಅಂದ್ರೆ ಬಂಡೆಗಳೆಲ್ಲ ಇದ್ದಾಗ ಡೈವರ್ಟ್ ಆಗ್ಬಿಡ್ತದೆ ಅಂತ. ಅದೇ ದಿಲೀಪ್ ಸರ್ ಹೇಳಿದ್ರಲ್ಲ, 70-80 ಅಡಿ ಮೇಲ್ಭಾಗದಲ್ಲಿರೋ ಜನರೇಖೆಗಳಿಗೆ ಮಾತ್ರ ಅದು ಹಿಂಗುತ್ತೆ. ಓ ಸರಿ. ನಮ್ಮ ಜನರೇಖೆಗಳು 300 ಅಡಿ 400 ಅಡಿಲಿ ಇರ್ತಾವಲ್ಲ ಸರ್. ಓ ಸರಿ. ನಾವು 300 ಚಿಲ್ಲರೆ ಐತೆ ಸರ್ ನಂದು. ಅಲ್ಲಿಗೆ ನೀರ್ ಕಳಿಸ್ಬೇಕಲ್ಲ ನಾವು. ಓ ಆಯ್ತಾಯ್ತು ಸರ್. ಇಲ್ಲ, ಈ ಸಲಹೆ ಚೆನ್ನಾಗಿದೆ ಸರ್. ಇದು ಸ್ವಲ್ಪ ಈ ಸಲಹೆ ಚೆನ್ನಾಗಿತ್ತು. ಆಮೇಲೆ ಸರ್, ಇದು ಸರ್ ವೆಲ್ವೆಟ್ ಬೀನ್ಸ್, ಅದು ಇವೆಲ್ಲ ಪ್ರಾಣಿಗಳಂದ್ರೆ ಆಡು ಕುರಿಗಳು ಮತ್ತೆ ಇವುಗಳು ಇದು ಇದಾಗ್ತವ ಸರ್. ಅದು ನಾನು ಸ್ವಲ್ಪ ಇನ್ನೂ ಇದಾಗಿಲ್ಲ, ಬೇಲಿ ಹಾಕಿಲ್ಲ ಸರ್ ಇನ್ನೂ ಕೂಡ. ತಿನ್ನಲ್ಲ ವೆಲ್ವೆಟ್ ಬೀನ್ಸ್, ಅದರ ಸುಂಕು ಇರುತ್ತೆ, ಸುಂಕು. ಹಂಗಾಗಿ ತಿನ್ನಲ್ಲ ಮೇಕೆ ಕುರಿಗಳು. ಅವ್ರು ನೋಡಿ, ಆ KMF ನವರು ನಮಗ್ ಕೊಡೋರು ಸರ್. ನಾನು ಹಸು ಸಾಕ್ತಿದ್ನಲ್ಲ 2017-18ರಲ್ಲಿ, ಆ KMF ಮಿಲ್ಕ್ ಸೆಂಟರ್ ಇಂದ ನಮಗ್ ಕೊಡೋರು ಬೀಜನ ಸಬ್ಸಿಡಿನಲ್ಲಿ. ಅದನ್ನ ಬೆಳೆದು ನಿಮ್ಮ ಹಸುಗಳಿಗೆ ಕೊಡಿ ಅಂತ ಅವ್ರು ಮಿಸ್ಗೈಡ್ ಮಾಡಿದ್ರು. ನಾನೆಲ್ಲ ಹಾಕ್ದೆ, ಬರೀ ಸುಂಕು, ನಮ್ಮನ್ನ ಹಸುಗಳು ಮೂತಿ ಸಮೇತ ಇಡ್ತಿತ್ತಿಲ್ಲ ಅದ್ರ ಮೇಲೆ. ಆಮೇಲೆ ನಾನು ಅವ್ರಿಗೋಗಿ ಹೇಳ್ದೆ, ಯಾಕೆ ಮಿಸ್ಗೈಡ್ ಮಾಡಿದ್ರಿ, ಅದು ತಿಂತ ಇಲ್ವಲ್ಲ ಅದನ್ನ ಅಂತ. ಆಮೇಲೆ ಅವ್ರಿಗೂ ಗೊತ್ತಿಲ್ಲ. ಮತ್ತೆ ನಾನು ಇನ್ನೊಂದು 2-3 ಜನ ವಿಚಾರಿಸಿದ್ಮೇಲೆ ಕೊನೆಗೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ಸರ್ ವೆಲ್ವೆಟ್ ಬೀನ್ಸ್ ನ ಬೆಳಿರಿ, ಅದು ಸೊಪ್ಪನ್ನ ನೀವು ಹಸು ಕೊಡ್ಬೇಡಿ, ಸುಂಕಿರುತ್ತೆ. ಆ ಬೆಳೆದು ಆ ಬೀಜ ಸಂಗ್ರಹಣೆ ಮಾಡ್ಕೊಂಡು ಆ ಬೀಜನ ಪುಡಿ ಮಾಡಿ ಪಶು ಆಹಾರದ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ, ಪ್ರೋಟೀನ್ ಇರುತ್ತೆ ಅಂತ. ಸೋಯಾಬೀನ್ ತರ. ಸರಿ. ಹಸುಗಳಿಗೆ ಪ್ರೋಟೀನ್ ಅಂಶ ಬೇಕಲ್ವಾ, ಅದಕ್ಕೆ ಸೋಯಾಬೀನ್ ಹಿಂಡಿಗೆ ಅವ್ರದ್ದು ಇದ್ ಮಾಡ್ತಾರಲ್ಲ ಸರ್, ಅದಕ್ಕೆ ಏನ್ ಹೇಳ್ತಾರೆ, ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ, TMR ಅಂತ ಶಬ್ದ, ಡೈರಿ ಫಾರ್ಮ್ ಗೊತ್ತು.
ಅದು ಎಲ್ಲಾ ತರದನ್ನು ಮಿಕ್ಸ್ ಮಾಡಿ ಅವರು ಪಶು ಆಹಾರ ತಯಾರು ಮಾಡ್ತಾರಲ್ಲ, ಹೌದು ಸರ್ ಸರ್ ಫೀಡಿಂಗ್ ತಯಾರು ಮಾಡ್ಬೇಕಾದ್ರೆ ಈ ವೆಲ್ವೆಟ್ ಬೀನ್ಸ್ ಬೀಜನ್ನು ಪೌಡರ್ ಮಾಡಿ ಮಿಕ್ಸ್ ಮಾಡ್ಕೋಬೇಕಂತೆ. ಓಹೋ ಸರಿ ಸರ್ ಸರಿ ಸರ್. ಅದನ್ನ ಅವ್ರು ಯಾರು ಹೇಳಲೇ ಇಲ್ಲ. ಅವ್ರ ನಮ್ಮ ಹಾಲು ಅಳಿಸೋ ಮೇಡಮ್ ಸರಿ ಸುಮ್ಮನೆ ತೋಟ ತುಂಬಾ ಹಾಕದೆ ಯಾವ ತಿನ್ಲಿಲ್ಲ, ಅದು ಮುತ್ತಿನೂ ಇಡ್ಲಿಲ್ಲ. ಕೊನೆಗೆ ಅದನ್ನ ತೆಗ್ಸೋದು ಕಷ್ಟ ಆಯ್ತು. ಅದನ್ನ ಮುಟ್ಟಿದ್ರೆ ನಮಗೆ ಕಮಲೊಳ್ಳೆ ಮುಟ್ಟಿಸ್ದಂಗೆ ಆಗುತ್ತೆ ಅದು ಮುಟ್ಟುವಾಗ. ಅದನ್ನ ಬೀಜ ಕಲೆಕ್ಟ್ ಮಾಡೋದು ಕಷ್ಟವೇ. ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ನಮ್ಮ ತೋಟಗಳಲ್ಲಿ ಮುಚ್ಚಿಗೆ ಬೆಳೆಯಾಗ ಹಾಕ್ತಿವಲ್ಲ ಗ್ರೀನ್ ಕವರ್, ಒಂದ್ 8 ತಿಂಗಳಿಗೆ ಜನವರಿ ಫೆಬ್ರವರಿಗೆ ಸತ್ತೆ ಹೋಗ್ಬಿಡುತ್ತೆ ಅಲ್ಲೇ ಹುಟ್ಟಿ ಆ ಜಾಗದಲ್ಲೇನೆ. ಕಾಯಿನೂ ಬಿಟ್ಟಿರುತ್ತೆ, ಕಾಯಿನೂ ಬಿಟ್ಟು ಸುಂಕ್ ಇರುತ್ತೆ, ನಾವು ಮುಟ್ಟಕ್ಕಾಗಲ್ಲ. ಕೊನೆಗೆ ಬ್ರಷ್ ಕಟ್ರನ್ನೆಲ್ಲ ಸ್ಲಾಶರ್ ಎಲ್ಲ ಹೊಡೆದಿರುತ್ತೆ, ಪುಡಿ ಆಗಿ ಹೋಗುತ್ತೆ. ಕೈಯಲ್ಲಿ ಮುಟ್ಟಂಗಿಲ್ಲ. ಅವಾಗ ಯಾವ ಹೆಣ್ಮಕ್ಳು ಕೆಲಸ ಮಾಡಲ್ಲ ಅದ್ ಮುಟ್ಟಿ. ಕೀಳ್ರಮ್ಮ ಒಂದಿಷ್ಟು ಬೀಜ ಇಟ್ಕೊಡಿ ಅಂದ್ರೆ ಇಲ್ಲ ಸರ್, ಗ್ಲೌಸ್ ಹಾಕೊಂಡ್ ಮಾಡ್ಬೇಕು. ವಿಪರೀತ ಸುಂಕು. ಹಂಗಾದ್ರೆ ನೀವ್ ಹೇಳ್ದಂಗೆ ನಿಮ್ ಕವರ್ ಕ್ರಾಪ್ ತರ ಹಾಕಿ ಪಕ್ಕ ನಿಮ್ ಬೇಲಿ ಇಲ್ಲ ಅಂದ್ರೆ ಯಾವ ಹಸುನು ಬಂದು ಮೇಕೆನು ಬಂದು ತಿನ್ನಲ್ಲ ಇದನ್ನ. ಸರಿ ಸರಿ. ಆಮೇಲೆ ಸರ್ 10 ತಿಂಗಳು ಗ್ರೀನ್ ಕವರ್ ಕ್ರಾಪ್ ತರ ನಿಮ್ ಮಣ್ಣನ್ನ ಮುಚ್ಚಿಟ್ಬಿಟ್ಟಿರುತ್ತೆ ಇದು. ಸರಿ ಸರ್. ನೀವು ಅದನ್ನ ಬ್ರಷ್ ಕಟರ್ ಎಲ್ಲ ಸ್ಲಾಶರ್ ಎಲ್ಲ ಹೊಡಿಸ್ಬಿಡಿ ಸರ್. ಆಮೇಲೆ ಸರ್ ಇದು ಗೊಬ್ಬರಗಳು ಗಿಡಗಳಿಗೆ ಗೊಬ್ಬರ ಹಾಕ್ಬೇಕಾದ್ರೆ ಈ ಟ್ರೈಕೋಡರ್ಮ ಯಾವ ಪ್ರಪೋರ್ಷನೇಟ್ ಅಲ್ಲಿ ಅನುಪಾತದಲ್ಲಿ ಹಾಕ್ಬೇಕು ಸರ್? ಅದು ಈಗ ನಮಗದು ಅವೆಲ್ಲ ಗೊತ್ತೇ ಇಲ್ಲ ಸರ್. ನಾನು ಜೆಕಿ ಹೋಗೋದ್ ಬಿಟ್ಟೆ 3 ವರ್ಷ ಆಯ್ತು. EM1 ದ್ರಾವಣಕ್ಕೆ ಬಂದ್ಮೇಲೆ ಎಲ್ಲವೂ 82 ತರದ ಸೂಕ್ಷ್ಮ ಜೀವಿಗಳು EM ದ್ರಾವಣದಲ್ಲಿದೆ. ಅದೇ ನೀವು ಎಕ್ಸ್ಪ್ಲೈನ್ ಮಾಡಿದಾರಲ್ಲ, ನಿಮ್ಮ ಇದಕ್ಕೆ ಹಾಕಿದ್ರಲ್ಲ, ತೋರ್ಸಲ್ಲ, ತುಂಬಾ ಚೆನ್ನಾಗಿದೆ ಸರ್. ಅದು ಯಾವ್ದೋ ಇಂಡಿ ದ್ರಾವಣ, ಆಮೇಲೆ ಸಾವಯವ ಇದು, ಆಮೇಲೆ ನಿಮ್ಮ ಕಾಯರ್ ಇದು ಇದೆಲ್ಲ ಹಾಕಿದ್ರಲ್ಲ ಸರ್ EM ದ್ರಾವಣದ ಬಗ್ಗೆ. ಅದು ಚೆನ್ನಾಗಿದೆ ಸರ್, ಅದು ತುಂಬಾ ಸೂಪರ್ ಇದು ಸರ್. ಅದು ನೀವ್ ಹೇಳಿದ್ರು ನಮ್ಮ ಸ್ನೇಹಿತರು ಗೊಬ್ಬರ ಹಾಕ್ತಾ ಇದ್ರು. ಚೆನ್ನಾಗಿ ನೀವು ಪ್ರೋಗ್ರಾಮ್ ಕೇಳ್ತಿರ್ತಿರಲ್ಲ, ಏನೇನ್ ತರಿಸೋದು ಅವ್ರಿಗೆ ಹೇಳಿ. ಅವ್ರೇನು ಆಡುಕೂರಿ ಗೊಬ್ಬರ ಅಥವಾ ಹಸಿನ ಗೊಬ್ಬರ ತಂದ್ಕೊಂಡಿದಾರಲ್ಲ, ಅದಕ್ಕೆ EM ದ್ರಾವಣ 1 ಲೀಟರ್ EM ತಗೊಂಡು AEM ಮಾಡ್ಕೊಂಡು 200 ಲೀಟರ್ ಅದನ್ನ ಚುಮುಕ್ಸ್ಬಿಡಕ್ ಹೇಳಿ ಆ ಗೊಬ್ಬರದ ರಾಶಿ ಮೇಲೆ. ತೇವಾಂಶ ಇದ್ದಾಗ ಚುಮುಕಿಸ್ಬಿಟ್ಟು ಅದನ್ನ ತಗೊಂಡೋಗಿ ಗಿಡದ ಬುಡಕ್ ಹಾಕಿ. ಎಲ್ಲ ಮೈಕ್ರೋಬ್ಸ್ ಇನಾಕ್ಯುಲೇಟ್ ಆಗ್ಬಿಡುತ್ತೆ. ಇದ್ರಲ್ಲಿ ಎಲ್ಲಾ ತರದ ಮೈಕ್ರೋಬ್ಸ್ ಇದೆ EM ಅಲ್ಲಿ. ಅದು ಲಿಕ್ವಿಡ್ ಚುಮುಕ್ಸ್ಬಿಟ್ರೆ ಅದು ಮಿಕ್ಸ್ ಮಾಡ್ಬಿಟ್ಟು ನೀರಿನ ದ್ರವ ರೂಪದಲ್ಲಿ ಮಾಡ್ಕೊಂಡು ಚುಮುಕ್ಸಿ ಗಿಡದ ಬುಡಕ್ ಹಾಕಕ್ ಹೇಳಿ. ಇಲ್ಲಾಂದ್ರೆ ಸುಮ್ನೆ ತಗೊಂಡೋಗಿ ಗಿಡದ ಬುಡಕ್ ಆ ಗೊಬ್ಬರ ಆಸ್ ಇಟ್ ಈಸ್ ಹಾಕಿ ಒಂದ್ 15 ಲೀಟರ್ ಬೆನ್ನಿ ಕಟ್ಕೊಳ್ಳೋ ಮಿಷನ್ಗೆ AEM ದ್ರಾವಣ ತುಂಬ್ಕೊಂಡು ಆ ಗೊಬ್ಬರದ ಮೇಲೆ ಲ್ಯಾನ್ಸರ್ ಹಿಡ್ಕೊಂಡು ಅದ್ರ ಮೇಲೆ ಸ್ಪ್ರೇ ಮಾಡಕ್ ಹೇಳಿ. ಸರಿ ಸರ್ ಸರಿ ಸರ್. ಅದಕ್ಕೆ ಗೊಬ್ಬರ ಬಿದ್ದಿರುತ್ತೋ ಗಿಡದ ಬೆಳೆ ಗಿಡದ ಸುತ್ತ ಆ ಗೊಬ್ಬರದ ಮೇಲೆ ಇದು AEM ದ್ರಾವಣ ಸ್ಪ್ರೇ ಮಾಡ್ಬಿಟ್ಟು ಆಮೇಲೆ ಒಣ ಮುಚ್ಚಿಗೆ ಕೊಟ್ಬಿಟ್ರೆ ಆಯ್ತು. ಥ್ಯಾಂಕ್ ಯು ಸರ್. ಈ ಟ್ರೈಕೋಡರ್ಮಾ ಸೂಡೋಮೋನಾಸ್ ಅದೆಲ್ಲ ಅವ್ರು ಏನೋ ಹೇಳ್ತಾರೆ ಸರ್. ಅದಕ್ಕೇನೆ ನನ್ನ ಕೇಳಿದ್ರು, ಹಿಂಗೆ ನೀವು ಪ್ರೋಗ್ರಾಮ್ ಕೇಳ್ತಿರ್ತೀರ, ಸ್ವಲ್ಪ ಕೇಳಿ ಅಂತ. ಆಯ್ತು ಕೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳಿದೆ. ಮೈಕ್ರೋಬಿಯಲ್ ಇನಾಕ್ಯುಲೇಷನ್ ಅಂತ ಅಂದ್ರೆ ಮಣ್ಣಿಗೆ ಅಥವಾ ಗೊಬ್ಬರಕ್ಕೆ ಸೂಕ್ಷ್ಮಜೀವಿಗಳನ್ನ ಸೇರಿಸೋದು ಅಂತ. ಹೌದು ಸರಿ ಸರಿ. ನೀವು ಉತ್ಕೃಷ್ಟವಾದ ಕಾಂಪೋಸ್ಟ್ ಗೊಬ್ಬರನ ಮಾಡಿ ಅಥವಾ ದುಡ್ಡು ಕೊಟ್ಟು ತಂದು ಹಾಕಿದರೆ ಆ ಸೂಕ್ಷ್ಮಜೀವಿಗಳು ಅವೇ ಸೃಷ್ಟಿ ಆಗ್ತವೆ ಸರ್. ನಾವು ಹಾಕೋ ಕಾಂಪೋಸ್ಟ್ ಗೊಬ್ಬರನು ಸೂಕ್ಷ್ಮಜೀವಿಗಳಿಗೆ ಆಹಾರ. ಅದ್ರ ವಾಸನೆಗೇನೆ ಅವು ಅಲ್ಲೇ ಭೂಮಿಯಿಂದ ಅವೇ ಉತ್ಪತ್ತಿ ಆಗ್ತವೆ. ಆಮೇಲೆ ಈ ಟ್ರೈಕೋಡರ್ಮಾ ಸೂಡೋಮೋನಾಸ್ ಯಾವಾಗ ಬೇಕು ಅಂದ್ರೆ ನಮ್ಮ ಗಿಡದ ಬೇರು ವಲಯದಲ್ಲಿ ತೇವಾಂಶ ಜಾಸ್ತಿ ಆಗಿದ್ದು ಬೇರುಕೊಳೆ ಕ್ರಿಮಿಗಳು ಜಾಸ್ತಿ ಆಗ್ತವೆ ಅನ್ನೋ ಸಿಚುವೇಶನ್ ಇದ್ದಾಗ ಟ್ರೈಕೋಡರ್ಮಾ ಅದು ಡಿಫೆನ್ಸಿಂಗ್ ಸರ್. ಅದು ರಕ್ಷಣೆಗೋಸ್ಕರ ಯೂಸ್ ಮಾಡೋ ಶಿಲೀಂಧ್ರ. ಸರ್ ಹಂಗಾದ್ರೆ ಮಲೆನಾಡು ಏರಿಯಾದಲ್ಲಿ ಇವುಗಳನ್ನ ಜಾಸ್ತಿ ಟ್ರೈಕೋಡರ್ಮಾ ಸೂಡೋಮೋನಾಸ್ ಜಾಸ್ತಿ ಉಪಯೋಗಿಸ್ತಾರೆ ಸರ್. ಎಲ್ಲಿ ನಿಮ್ಗೆ ವಾಟರ್ ಲಾಗಿಂಗ್ ಇರುತ್ತೋ, ನೀರು ನಿಂತ್ಕೊಳ್ಳುತ್ತೋ, ಎಕ್ಸಸ್ ಮಾಯಿಶ್ಚರ್ ಫಾರ್ ಎಕ್ಸ್ಟೆಂಡೆಡ್ ಟೈಮ್ ಅಂತ ಹೇಳ್ತೀವಿ. ಅಂದ್ರೆ ದೀರ್ಘಕಾಲದವರೆಗೆ ಮಣ್ಣಿನಲ್ಲಿ ಮೇಲ್ಮಣ್ಣಿನಲ್ಲಿ ನೀರು ನಿಂತ್ಕೊಂಡ್ರೆ ಅತಿಯಾದ ತೇವಾಂಶ ಇದ್ದಾಗ ಗಾಳಿ ಆಡುವಿಕೆ ಕಮ್ಮಿಯಾಗಿ ಬೇರುಕೊಳೆಕಾರಕ ಹಾನಿಕಾರಕ ಜೀವಿಗಳು ಸೃಷ್ಟಿಯಾಗ್ತವೆ. ಅವುಗಳನ್ನ ಡಿಫೆನ್ಸ್ ಮಾಡಕ್ಕೆ, ಅವುಗಳ ಸಂಖ್ಯೆಯನ್ನು ನಿಯಂತ್ರಣ ಮಾಡಕ್ಕೆ ಈ ಶಿಲೀಂಧ್ರಗಳನ್ನು ಬಳಸ್ತಾರೆ. ಹಾಗಾಗ್ಬಿಟ್ಟು ನಾವ್ ಇಲ್ಲಿ ದೊಡ್ಡಬಳ್ಳಾಪುರದಲ್ಲೆಲ್ಲ ಯಾವ ನೀರು ಇರುತ್ತೆ ಸರ್, ಇಲ್ಲಿ ತಂದು ಟ್ರೈಕೋಡರ್ಮಾ ಹಾಕ್ಬೇಕು ಸರ್. ಸೇಮ್ ನಿಮ್ಮ ಭೂಮಿ ಇದ್ದಂಗೆ ಇದೆ ಸರ್. ನಮ್ದು ನೀರು ನಿಲ್ಲಲ್ಲ ಸರ್. ಎಲ್ಲ ನೀರೆಲ್ಲ ಒಂಥರ ಇದೆ, ಹದವಾಗಿ ಕುಡಿಯುವಂತ ಗ್ರಾವೆಲ್ ಭೂಮಿ ಸರ್ ನಮ್ದು. ಅದರಿಂದ ಹಂಗಾದ್ರೆ ಬೇಕಾಗಿಲ್ಲ ಸರ್ ಇಂಥವೆಲ್ಲ. ನಿಮ್ಗೆ ಬೇರುಕೊಳೆ ರೋಗದ ಸೂಚನೆಗಳಿದ್ರೆ ಇಲ್ಲ ಸರ್, ಬಳಸಬೇಕು. ಇಲ್ಲ ಸರ್. Just because it is available from university, we should not use. ಇಲ್ಲ ಸರ್. ಸರ್ ಥ್ಯಾಂಕ್ ಯು ಸರ್. ಹೇಳಿಯಪ್ಪ. ಹಲೋ ಮಂಜುನಾಥ್ ಸರ್, ನಮಸ್ಕಾರ. ಶ್ಯಾಮ್ಲಾ.
ನಮಸ್ಕಾರ ಮೇಡಮ್, ಹೇಳಿ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಪಾಂಡವಪುರ ತಾಲೂಕು ನಿಮ್ಮ ಗ್ರಾಮ ಹಾ ಹೇಳ್ಬಿಡಿ. ಸರ್. ಪಾಂಡುಪುರ ತಾಲೂಕ್ ಹೊಸಕೋಟೆ ಗ್ರಾಮ. ಏನ್ ಬೆಳೆ ಮಾಡಿದ್ದೀರಾ ಈಗ? ಸದ್ಯಕ್ಕೆ ಇನ್ನೂ ಏನು ಮಾಡಿಲ್ಲ ಸರ್. ನಾನು ಮಳೆ ಬೀಳಿ ಇನ್ನೊಂದ್ಸಲ ಅಂತ ಅನ್ಬಿಟ್ಟು ಕಾಯ್ತಾ ಇದ್ದೀನಿ. ಇದು ಸೆಣಬು ಮತ್ತೆ ಡಾಯಂಚ ಹಾಕೋಣ ಅಂತ ಅನ್ಬಿಟ್ಟು. ಸರಿ. ಅದಾದ್ಮೇಲೆ ನಾನು ಅದೇ ಮೆಕಡೋಮಿಯಾ ಬಗ್ಗೆ ರೇಡಿಯೋದಲ್ಲಿ ಕೇಳ್ದೆ ನಾನು ಈಗ ಒಂದ್ ಜಸ್ಟ್ 2 days ಬ್ಯಾಕ್. ಅದ್ ಯಾರಾದ್ರೂ ಹಾಕಿದಾರ, ಅದ್ರ ಬಗ್ಗೆ ಏನಾರ ಐಡಿಯಾ ಇದೆಯಾ ಅಂತ ಕೇಳೋಣ ಅನ್ಬಿಟ್ಟು ಮಾಡಿದೆ. ಬನ್ನಿ ನಮ್ಮಲ್ಲೇ ಇದೆ, ಇಲ್ಲಿ ಕನಕಪುರ ರೋಡ್ ಕಗ್ಗಲಿಪುರದ ಹತ್ರ ಸೋಮನಹಳ್ಳಿ ಫಾರ್ಮ್ ಅಲ್ಲಿ ಇದೆ. ನೆಕ್ಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ಟಚ್ ಇಟ್ಕೊಂಡಿರಿ, ಕರ್ಕೊಂಡು ಹೋಗ್ತೀನಿ. ಒಂದು 6 ಎಕರೆ ತುಂಬ ಮೆಕಡಮಿ ಹಾಕಿದೆ, 750 ಗಿಡ ಹಾಕಿದೆ. ಅದು ಈಗ ಹಾಕಿರೋದು 3 ತಿಂಗಳಾಗಿದೆ. ಇದುವರೆಗೂ ಇರೋ ಮಾಹಿತಿನ ನೀವು ಅಲ್ಲಿ ಪಡ್ಕೋಬಹುದು. ನಾನು ಹಾರ್ವೆಸ್ಟ್ ಮಾಡಿ ಮಾರ್ತಿರೋರ್ದು ನಮಗಿನ್ನೂ ಯಾರು ಪರಿಚಯ ಆಗಿಲ್ಲ. ಅವರು ವಾಜರಳ್ಳಿ ಮಂಜಣ್ಣವ್ರಿಗೆ ಗೊತ್ತಿರುತ್ತೆ, ಅಂದ್ರೆ ಆ ಲ್ಯಾಂಡ್ ಓನರ್ಗೆ. ಅವ್ರ ಹತ್ರ ಒಂದ್ಸಲ ನೀವು ಅವ್ರ ತೋಟಕ್ಕೆ ಬಂದಾಗ ಅವ್ರನ್ನ ಮಾತಾಡಿಸ್ಕೊಂಡು ಅವರು ನಿಮಗೆ ಆ ಮೆಕಡಮಿಯನ್ನು ಬೆಳೆದು ಪ್ರೊಸೆಸ್ ಮಾಡಿ ಮಾರಿ ದುಡ್ಡು ಮಾಡ್ಕೊಂಡಿರೋರ್ದು ಕಾಂಟ್ಯಾಕ್ಟ್ಗಳನ್ನು ಅವ್ರು ಕೊಡ್ತಾರೆ. ಬಟ್ ಅದನ್ನ ಆ ಗಿಡ ಹೇಗಿರುತ್ತೆ, ಎಷ್ಟಂತರಕ್ಕೆ ಹಾಕಬೇಕು, ಹೆಂಗೆ ಮಾಡಬೇಕು, ಅದೆಲ್ಲ ನಾವು ಈ ಸೋಮನಹಳ್ಳಿ ಫಾರಮ್ ಅಲ್ಲಿ ಮಾಡ್ತಾ ಇದ್ದೀವಿ. ನೀವು ಒಂದ್ಸಲ ನೆಕ್ಸ್ಟ್ ಟೈಮ್ ನೀವು ಬೆಂಗಳೂರಿಗೆ ಬಂದಾಗ ಅದನ್ನ ಗಮನಿಸಬಹುದು ಬಂದು. ಯಾಕಂದ್ರೆ ಕೋಕೋ ಇಸ್ ನಾಟ್ ಸೂಟಬಲ್ ಅಂತ ಅಂದ್ರಲ್ಲ ನಮ್ಮ ಇದಕ್ಕೆ ಲ್ಯಾಂಡಿಗೆ. ಸೊ ನಾನು ಅದಕ್ಕೆ ಐ ವಾಸ್ ಸರ್ಚಿಂಗ್ ಫಾರ್ ಅನ್ ಆಲ್ಟರ್ನೇಟ್. ಹಾಕಿ ಜಾಯಿಕಾಯಿ, ಲವಂಗ ಮತ್ತೆ ದಾಲ್ಚಿನ್ನಿ ಹಾಕಿ ಅಮ್ಮ. ಅದನ್ನ ಹಾಕ್ತೀನಿ ಸರ್. ಇನ್ಸ್ಟೆಡ್ ಆಫ್ ಇದು ಅಡಿಕೆ ಐ ಥಾಟ್ ಏನೋ ಒಂದು ಬೇರೆ ಇದಿರ್ಲಿ ಅಂತ ಅನ್ಬಿಟ್ಟು ಐ ವಾಸ್ ಸರ್ಚಿಂಗ್ ಫಾರ್ ಇಟ್. ಅವಾಗ ನಿನ್ನೆ ರೇಡಿಯೋದಲ್ಲಿ ಏನೋ ಕೇಳಿದೆ ನಾನು ಅದ್ರ ಬಗ್ಗೆ. ಅದು ಏನಾಗುತ್ತೆ ಮೇಡಮ್ ಅಂದ್ರೆ ನಿಮ್ದು ಕೃಷಿ ಭೂಮಿ ಸುಮಾರು ಅಂದಾಜು 2 ಎಕರೆ ಅಷ್ಟಿದೆ ಅಲ್ವಾ? ಅಂದಾಜು 1.5 ಸರ್. ಅದೇ ಲೆಸ್ ದೆನ್ 2 acres. ಆಲ್ರೆಡಿ ಅದರಲ್ಲಿ ಒಂದು 50-60 ತೆಂಗಿನ ಮರಗಳು ಬಂದ್ಬಿಟ್ಟಿದೆ. ಹಾಗಾಗಿ ನಾವು ಏನು ಮಿಕ್ಸ್ಡ್ ಕ್ರಾಪ್ ಮಾಡಕ್ ಹೋದಾಗ ನಂಬರ್ ಆಫ್ ಪ್ಲಾಂಟ್ಸ್ ಜಾಸ್ತಿ ಬರಲ್ಲ. ಈಗ ನೀವು 60 ತೆಂಗಿನ ಮರ ಇರೋ ಜಾಗದಲ್ಲಿ ನೀವು 2 ತೆಂಗಿನ ಮರದ ಮಧ್ಯೆ 1 ಅಥವಾ 4 ತೆಂಗಿನ ಮರದ ಮಧ್ಯೆ 2 ಹಾಕ್ತಾ ಬಂದ್ರು ಇವೆಲ್ಲ 18 ಅಡಿ 16 ಅಡಿ 18 ಅಡಿ ಅಂತರದಲ್ಲಿ ಹಾಕ್ಬೇಕು. ಅವಾಗ ಏನಾಗುತ್ತೆ, ನಿಮ್ಗೆ ಪರ್ ಎಕರ್ ಒಂದು 30ರಿಂದ 32 ಗಿಡ ಅಷ್ಟೇ ಬರುತ್ತೆ ಮ್ಯಾಕ್ಸಿಮಮ್. ನಿಮ್ಗೆ 1.5 ಎಕರೆ ಒಂದು 50 ಗಿಡ ಕೂರ್ಬೋದು. ಅಂದ್ರೆ ಇತರ ಮಿಶ್ರ ಬೆಳೆಗಳನ್ನು ಸೇರಿಸ್ಕೊಂಡಾಗ. ಅದಕ್ಕೆ ನಾನು ನಿಮ್ಗೆ ಕೋಕೋ ಹಾಕ್ಬೇಡಿ ಅಂತ ಹೇಳಿದ್ದು. ನಾನು 50 ಗಿಡ ಕೋಕೋ ಹಾಕೊಂಡು ಆ ಕೋಕೋ ಕಾಯಿನ ಬಿಡಿಸಿ ಪುತ್ತೂರ್ಗೆ ಹೆಂಗ್ ತಗೊಂಡೋಗಿ ಕೊಡ್ಲಿ? ಅದಕ್ಕೆ ಕಡಿಮೆ ಗಿಡಗಳು, ಅದಕ್ಕೆ ನೀವು ಅದ್ರ ಬದಲು ಜಾಯಿಕಾಯಿ ಹಾಕೊಳ್ಳಿ. ಜಾಯಿಕಾಯಿ 20 ಗಿಡ ಬರ್ಲಿ, ಅದನ್ನ ಕಿತ್ತು ಬಿಡಿಸಿಟ್ಕೊಂಡು ನೀವು ಯಾವಾಗ ಬೇಕೋ ಅಲ್ಲಿ ಕೊಡ್ಬೋದು. ಪಾಂಡವಪುರದಲ್ಲಿ ಮಾರ್ಬೋದು, ಬೆಂಗಳೂರಿಗೆ ಬಂದಾಗ ಇಲ್ಲಿ ಯಾರು ಪನ್ಸಾರಿ ಅಂಗಡಿಯವ್ರಿಗೆ ಕೊಟ್ಬಿಡ್ಬೋದು. ಹಾಗಾಗಿ ಅದಕ್ಕೆ ನಮಗೆ ಕೋಕೋ ಬೇಡ ಅಂತ ನಾನು ನಿಮ್ಮ ತೋಟಕ್ಕೆ ಬಂದಾಗ ಸಜೆಸ್ಟ್ ಮಾಡಿದ್ದು. ಸೊ ಇದು ಅಷ್ಟೇ, ಯಾವುದೋ ಈ ಎಂಥದ್ದು ಮೆಕಡಮಿಯಾನು ಅಷ್ಟೇ, ಅದ್ರದ್ದು ಕತೆ ಇನ್ನೂ ಗೊತ್ತಿಲ್ಲ. ಅದೆಲ್ಲ ಇನ್ನೂ ಇಂಟರ್ನೆಟ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಇದೆ, ಇನ್ನೂ ತೋಟಗಳಿಗೆ ಬಂದಿಲ್ಲ. ಹಾಗಾಗಿ ಸ್ವಲ್ಪ ಕಾಶಿಯಸ್ ಆಗಿರ್ಬೇಕು. ಅದೇ ಸೇಮ್ ಸ್ಟೋರಿ. ನೀವು 12 ಅಡಿ ಅಂತರದಲ್ಲಿ ಹಾಕಿದ್ರು ತೆಂಗಿನ ಮರದಿಂದ 8 ಅಡಿ ದೂರದಲ್ಲಿ ಏನು ಹಾಕಕ್ಕಾಗಲ್ವೇ? 2 ತೆಂಗಿನ ಮರದ ಮಧ್ಯೆ ಗ್ಯಾಪ್ ಇದೆ, ಅಲ್ಲಿ ಮಾತ್ರ ಹಾಕ್ಬೋದಾ? 2 ಸಾಲ ಹಾಕ್ಬೋದಾ? 12 ಅಡಿ ಅಂತರದಲ್ಲಿ 2 ಸಾಲ ಹಾಕೊಂಡ್ರೆ ಒಂದು 45-50 ಗಿಡ ಬರ್ಬೋದು ಅಷ್ಟೇ. ಆ 40 ಗಿಡದಲ್ಲಿ ಬರೀ ಮೆಕಡಮಿನ 40 ಹಾಕಿದ್ರೆ ಬೇರೆ ಇನ್ನೇನು ಬೆಳಿತೀವಿ? ಹಾಗಾಗಿ ಎಲ್ಲವೂ 20 ಗಿಡ ಬರೋ ಥರ ಮಾಡ್ಕೊಳ್ಳಿ. ಒಂದು 20 ಜಾಯಿಕಾಯಿ, ಒಂದು 15 ದಾಲ್ಚಿನ್ನಿ, ಒಂದು 10 ಲವಂಗ, ಆಮೇಲೆ ಒಂದಿಷ್ಟು ಮೋಸಂಬಿ, ಒಂದಿಷ್ಟು ಸಪೋಟ, ಎಲ್ಲವನ್ನು ಮಾಡ್ಕೊಳ್ಳಿ ಅಮ್ಮ. ಓಕೆ ಸರ್. ಓಕೆ ನಾನು ಇದು ಒಂದ್ ಸ್ವಲ್ಪ ಈ ಸೆಣಬು ಡಾಂಚ ಹಾಕಿ ಅದು ಮಲ್ಚಿಂಗ್ ಮಾಡ್ಬಿಟ್ಟು ಅದಾದ್ಮೇಲೆ ನೆಕ್ಸ್ಟ್ ಅದನ್ನ ರೆಡಿ ಮಾಡ್ತೀನಿ ಸರ್. ಅವಾಗ ಒಂದ್ಸಲ ಪ್ಲಾನ್ ಮಾಡ್ಬಿಡೋಣ ಸರ್. ಖಂಡಿತ ಮೇಡಮ್, ಒಳ್ಳೇದು, ಬಹಳ ಸಂತೋಷ ಜೋಡಿಸ್ಕೊಂಡಿದ್ದಕ್ಕೆ. ಓಕೆ. ಇಲ್ಲ ಸರ್, ಕೇಳ್ತಿರ್ತೀನಿ ಇದಾಗೆಲ್ಲ ಅಷ್ಟೇ. ಒಳ್ಳೇದು. ಓಕೆ ಸರ್, ಥ್ಯಾಂಕ್ ಯು. ಹೇಳಿಯಪ್ಪ, ಹೇಳಿ. ಯಾವ್ದಾರು ಹಂಚಿಕೆ ಇದ್ರೆ ಹೇಳಿ. ನೋಡಿ, ನಮ್ಮ ನೆಟ್ವರ್ಕ್ ಬೆಳೀತಾ ಇದೆ, ಎಲ್ಲ ಭಾಗದಿಂದನೂ ಕನೆಕ್ಟ್ ಆಗ್ತಿದ್ರೆ ಬಹಳ ಸಂತೋಷ. ಹೇಳಿ ರುದ್ರೇಶ್, ಏನಾರು ಹೇಳ್ತೀರಾ? ಸರ್, ಅದು ಒಂದು ಇನ್ಫಾರ್ಮೇಶನ್ ಬೇಕಾಯ್ತು. ಅದು ಇದು ಮಾಡ್ಸಕ್ ಹೇಳಿದ್ರಲ್ಲ ಸರ್, ಒಂಥರ 3 ಅಡಿ ಇದು ಪಾತ್ವೆ, ಇಂಟರ್ನಲ್ ಪೆರಿಫೆರಲ್ ರೋಡ್ ತರ. JCB ಅಲ್ಲೇ ಮಾಡಿಸ್ಬೇಕಾ ಇಲ್ಲ ಟ್ರ್ಯಾಕ್ಟರ್ ಅಲ್ಲಿ ಒಂಥರ ಇದು ಕಟ್ಟಿಸ್ಬೋದು ಸರ್? ಇಲ್ಲ 4 ಅಡಿ ಹೇಳಿದ್ರಿ ಅನ್ಸತ್ತೆ. ನಾನು ಅದು
ಕೇಳ್ಬೇಕು ಅಂತಾನೆ. ಅಲ್ಲ, ಯಾವ ರೋಡ್? ಪೆರಿಫೆರಲ್ ರೋಡಾ, ಪರ್ಪೆಂಡಿಕ್ಯುಲರ್ ರೋಡಾ, ಯಾವ ರೋಡ್ ಬಗ್ಗೆ? ಪೆರಿಫೆರಲ್ ರೋಡ್ ಸರ್. ಪೆರಿಫೆರಲ್ ರೋಡ್ ಆಲ್ರೆಡಿ ನೀವು ಟ್ರೆಂಚ್ ಮಾಡಿಸ್ಬಿಟ್ಟಿದ್ದೀರಲ್ಲ ನಿಮ್ಮ ಫೆನ್ಸ್ ಪೋಲ್ ಪಕ್ಕ. ಅಲ್ಲಿಂದ ಮತ್ತೆ ನೀವು ಒಂದು ಗಾಡಿ ಓಡಾಡೋ ಅಷ್ಟು ಒಂದು 5ರಿಂದ 6 ಅಡಿ ಒಂದು ಮಿನಿ ಆಟೋ ಓಡಾಡೋ ಅಷ್ಟು ಜಾಗ ಬಿಟ್ಕೋಬೇಕಲ್ಲಪ್ಪ ಲಾಜಿಸ್ಟಿಕ್ಸ್ಗೆ. ಹೌದು. ಎಲ್ಲಾಗುತ್ತೆ ಇದರಲ್ಲಿ ಮಧ್ಯದಲ್ಲಿ ಹೇಳಿದಿರಲ್ಲ, ಸೆಂಟರ್ ಆಫ್ ದ. ಅದೇ ಪ್ಲಸ್ ಶೇಪಲ್ಲಿ ಬಡ್ಕೋತೀವಲ್ಲ ಆ ರೋಡ್ಗಳ, ಅದು ಅಲ್ಲೂ ನೀವು 4 ಮಿನಿಮಮ್ 6 ಅಡಿ ಇರಲೇಬೇಕು. ಅಂದರೆ ಈ ಆಟೋ ಓಡಾಡಬೇಕಲ್ಲ ಮಿನಿ ಈ ಕಾರ್ಟ್. ಓಕೆ, ಅದು ಎಷ್ಟು ಇರಬೇಕು ಸರ್? ಮಿನಿಮಮ್ 6 ಫೀಟ್ ಮಾಡ್ಕೊಳ್ಳಿ. 6 to 8 ಫೀಟ್. 8 ಫೀಟ್ ಇಸ್ ಐಡಿಯಲ್. ಓಕೆ. ಹಾಗಾಗಿ ಆ 8 ಅಡಿನಲ್ಲಿ ನೀವೇನು ರಸ್ತೆ ಮಾಡ್ಕೋತೀರಾ ಅದು 2 ಸೈಡಲ್ಲಿ ಸಬ್ಲೈನ್ಗಳು ಬಂದ್ಬಿಡುತ್ತೆ. ಒಂದು ಸಬ್ಲೈನು ಈ ಕಡೆ ಪೂರ್ವಕ್ಕೆ, ಇನ್ನೊಂದು ಸಬ್ಲೈನು ಪಶ್ಚಿಮಕ್ಕೆ ಫೀಡರ್ ಲೈನ್ ಕೊಡ್ತಾ ಹೋಗುತ್ತೆ ಈ ವಿಂಕ್ಲರಲ್ಲಿ. ಆ ರೋಡಲ್ಲಿ ನೀವು ಓಡಾಡ್ಕೊಂಡು ವಾಲ್ಗಳನ್ನು ಆಪ್ರೇಟ್ ಮಾಡ್ತಾ ಇರ್ತೀರಾ. ಆಮೇಲೆ ನಿಮ್ದು ಈ ಕಾರ್ಟ್ ಅಂತ ಅದೇ ಬ್ಯಾಟ್ರಿ ಆಪ್ರೇಟೆಡ್ ಒಂದು ಮೊಬೈಲ್ ಲಗೇಜ್ ಕ್ಯಾರಿಯರ್ ಇಟ್ಕೊಂಡ್ಬಿಟ್ರೆ ಫ್ಯೂಚರಲ್ಲಿ ನಿಮ್ಗೆ ತೋಟಕ್ಕೆ ತಗೊಂಡೋಗೋದು, ತೋಟದಿಂದ ತಗೊಂಡ್ಬರೋದು ಎಲ್ಲ ಅದ್ರಲ್ಲಿ ಆಗೋಗ್ಬಿಡುತ್ತೆ. ಲೇಬರ್ ಸಿಗಲ್ವಲ್ಲಪ್ಪ. ಹಾಗಾಗಿ ಒಳ ರಸ್ತೆಗಳನ್ನ ಮಿನಿಮಮ್ 6ರಿಂದ 8 ಅಡಿ ಮಾಡ್ಕೊಳ್ಳಿಯಪ್ಪ. 3 ಅಡಿ ರಸ್ತೆ ಮಾಡಿದ್ರೆ ಪ್ರಯೋಜನ ಆಗಲ್ಲ. 3 ಅಡಿಲಿ ಹೋಗುವಂತ ಈ ಕಾರ್ಟ್ಗಳು ಯಾವ್ದು ಸಿಗಲ್ಲ. ಮಿನಿಮಮ್ 6 to 8 ಫೀಟ್ ಮಾಡ್ಕೊಳ್ಳಿ. ಯಾವುದೇ ರಸ್ತೆ ಮಾಡ್ಬೇಕಾದ್ರೆ 6 to 8 ಫೀಟ್ ಇರಲಿ. ಒಳ್ಳೇದು. ಹೇಳಿಯಪ್ಪ. ಇನ್ಯಾವುದಾರ ಹಂಚಿಕೆ ಇದ್ರೆ ಹೇಳಿ. ಸರ್, ಒಂದು ಮೀಟಿಂಗ್ ಮಾಡೋಣ ಅಂತ ಮಾತಾಡಿದ್ವಲ್ಲ ಲಾಸ್ಟ್ ಬಿಫೋರ್ 15 days ಬ್ಯಾಕ್. ಹೇಳಿಯಪ್ಪ. ಮೀಟಿಂಗ್ ಮಾಡೋಣ ಅಂತ ಮಾತಾಡ್ಕೊಂಡ್ಬಲ್ಲ ಸರ್ ಎಲ್ಲಾದ್ರೂ ಒಂದ್ ಕಡೆ. ಈಗ ಇದು ಬರ್ತಾ ಇದೆಯಲ್ಲ ಸರ್, June 5th. ಯಾವುದು ಅಂತ ದಿನ ಬರ್ತದಲ್ಲ ಸರ್, ಒಳ್ಳೆಯದು. ವರ್ಲ್ಡ್ ಎನ್ವೈರನ್ಮೆಂಟ್ ಡೇ, ವಿಶ್ವ ಪರಿಸರ ದಿನ. ಅದು ಸಂಬಂಧ ಎಲ್ಲ ಒಂದು ಇದು ಮಾಡಿ ಸರ್, ಒನ್ ಡೇ ಈ ಜೂನ್ ತಿಂಗಳಲ್ಲಿ ಮಾಡಿಯಪ್ಪ, ಡಿಸೈಡ್ ಮಾಡಿ. ನಾನು June 5th 6th ಇರಲ್ಲ, ನಾನು ಕನ್ನೇರಿ ಮಠಕ್ಕೆ ಹೋಗ್ಬೇಕು 5, 6. ಅಲ್ಲಿ ಯಾರೋ ಒಂದು ಸಣ್ಣದೊಂದು ಟ್ರೈನಿಂಗ್ ಪ್ರೋಗ್ರಾಮ್ ಇದೆ, ರಿಸೋರ್ಸ್ ಪರ್ಸನ್ ಹೇಳಿದ್ದಾರೆ ನನಗೆ. ಆ ದಿನಗಳು ಬಿಟ್ಟು ಮಾಡೋಣ, ಜೂನ್ ತಿಂಗಳಲ್ಲಿ ಯಾವಾಗಲಾರು ಮಾಡೋಣ. ಅದೇ ಚಂದ್ರಶೇಖರ ಎಸ್ ಅವ್ರ ಹತ್ರ ಮಾತಾಡಿದೆ ನಾನು. ಶನಿವಾರ ಹೋಗಿದ್ದೆ ಕೊಳ್ಳೇಗಾಲಕ್ಕೆ. ಅವ್ರದ್ದು ಡೀಟೇಲ್ ಆಗಿ ಮಾಡಿದೀವಿ ಸರ್. ಒಂದು 4 hours ಕಂಟೆಂಟ್ ಕ್ರಿಯೇಟ್ ಮಾಡಿದೀವಿ ವಿವರ ಇನ್ಫೋದಲ್ಲಿ. 4-5 ಎಪಿಸೋಡಲ್ಲಿ ಬರುತ್ತೆ ಅನ್ಸುತ್ತೆ. ಡ್ರೋನ್ ಎಲ್ಲ ತಗೊಂಡೋಗಿ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚಂದ್ರಶೇಖರ ಎಸ್ ಅವರು. ಸರ್ ಇವತ್ತು ಇದ್ದೀರಾ ನಮ್ಮ ಜೊತೆ? ಚಂದ್ರಶೇಖರ್ ಸರ್ ಇರ್ತಾರಲ್ಲ? ಓಕೆ, ನೀವು ಇದ್ದೀರಾ? ಸರಿ, ಸರಿ ಸರ್. ಹಾಗಾಗಿ ಅಲ್ಲೇ ಮಾಡಬಹುದಾ ಒಂದು ಗೆಟ್ ಟುಗೆದರ್ ಅಂತ ಒಂದು ಆಲೋಚನೆ ಇದೆ. ಅದು ಇನ್ನು ಡೇಟ್ಸ್ ಫೈನಲೈಸ್ ಆಗಿಲ್ಲ. ಅದಾದಾಗ ಹೇಳ್ತೀವಿ, ಅಲ್ಲಿ ಸೇರ್ಕೊಳ್ಳೋಣ. ಬೆಂಗಳೂರು ಸುತ್ತಮುತ್ತ. ಹಲೋ ಸರ್, ಮಾತಾಡಿ ಸರ್, ಕೇಳಿಸ್ತಾ ಇದೆ. ಬೆಂಗಳೂರು ಸುತ್ತಮುತ್ತ ಏನಾದರೂ ಮಾಡಬೇಕು ಅಂತಂದ್ರೆ ಅದೇ ಈಗ ನೀವು ಗೌರಿಬಿದನೂರ್ನಲ್ಲೋ ಮತ್ತೆ ನಮ್ಮ MS ಅಲ್ಲೋ ಮಾಡೋಣ. ಒಂದು ಶನಿವಾರ ಭಾನುವಾರ ಅಥವಾ ಎಲ್ರಿಗೆ ಯಾವತ್ತು ಅನುಕೂಲ ಆಗುತ್ತೋ ಮಾಡಿ ಯೋಚನೆ ಮಾಡಿ. ನಿಮ್ ಗೌರಿಬಿದನೂರ್ನಲ್ಲೇ ಮಾಡೋಣ ಬನ್ನಿ, ನಿಮ್ ತೋಟದಲ್ಲೇನೆ. ಈ 5-6 ಬೇಡ, ನಾನು ಇರಲ್ಲ, ಕನ್ನೇರಿಗೆ ಹೋಗ್ಬೇಕು. ಸರಿ ಸರ್. ಮೋಸ್ಟ್ಲಿ ಸೆಕೆಂಡ್ ಸ್ಯಾಟರ್ಡೆ ಸಂಡೇಗೆ ಒಂದು ದಿವಸ ಪ್ಲಾನ್ ಮಾಡ್ಬಿಡೋಣ. ಸರಿ ಸರ್. ಸೊ ಮುಂದಿನ ಬುಧವಾರ ಎಲ್ಲ ಫೈನಲೈಸ್ ಮಾಡಿ ಅನೌನ್ಸ್ ಮಾಡಿಬಿಡಿ. ಸರಿ ಸರ್. ಸೊ ಗ್ರೂಪಲ್ಲಿ ಯೂಟ್ಯೂಬಲ್ಲಿ ಶೇರ್ ಮಾಡ್ಬೇಡ ಸರ್. ಕನ್ನಡಿ ಮಠದಲ್ಲಿ ನೀವು ಕೊಡ್ತಿರಲ್ಲ ಸ್ಪೀಚ್, ಅದನ್ನು ರೆಕಾರ್ಡಿಂಗ್ ಮಾಡ್ಕೊಂಡ್ ಬನ್ನಿ ಸರ್. ಸರ್ ಎಲ್ಲವೂ ಇರುತ್ತೆ ಸರ್, ನಾನು ಮಾಡಿದ್ದೆಲ್ಲ ರೆಕಾರ್ಡಿಂಗ್. ನಾನು ಯಾವ್ದನ್ನ ಬಿಟ್ಟಿದ್ದೀನಿ ಹೇಳಿ, ಎಲ್ಲವೂ ಮಾಡ್ತೀನಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಸನ ವೆಟರ್ನರಿ ಕಾಲೇಜಲ್ಲಿ ಹೇಳಿದ್ದೀನಿ. ಹೌದು ಸರ್, ಥ್ಯಾಂಕ್ ಯು ಸರ್. ಖಂಡಿತ. ಕಮ್ಯುನಿಕೇಶನ್ಗೆ ವಾಟ್ಸ್ಆಪ್ ಗ್ರೂಪ್ ಏನಾದ್ರು ಇದೆಯಾ ಸರ್? ಇಲ್ಲ ಇದೆ. ಈ ವೆಡ್ನೆಸ್ಡೇನೇ ವಾಟ್ಸ್ಆಪ್ ಗ್ರೂಪ್. ನಿಮ್ಗೆ ಇಲ್ಲಿ ಏನ್ ಬೇಕೋ ಎಲ್ಲ ಇಲ್ಲೇ. ಏನ್ ವಿಡಿಯೋನು ಇಲ್ಲಿ ಶೇರ್ ನೋಡಿ. ಈಗ ಇನ್ನೊಂದು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ, ಇವಾಗ ಹಾಕಿದ್ದೀನಿ. ಸೊ ಈ ಥರ ನೀವು ವಿಡಿಯೋಗಳು ಕಳಿಸಿದ್ರೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ನೋಡಿ ಇಲ್ಲೊಬ್ರು ಕಳಿಸಿದ್ದಾರೆ, ಇವಾಗ ಇದನ್ನು ಶೇರ್ ಮಾಡ್ತೀನಿ. ಆ ಥರ ದಯವಿಟ್ಟು ಇಲ್ಲ. ಏನು ಗೊತ್ತಾ, ವಾಟ್ಸಪ್ಪಲ್ಲಿ ಯಾವಾಗಲೂ ಅಟೆನ್ಷನ್ ಬರುತ್ತೆ. ಇಲ್ಲಿ ಹಂಗಲ್ಲ, 8:30 ರೆಗ್ಯುಲರ್ ಅಟೆನ್ಷನ್ ಇರುತ್ತೆ. ಆಮೇಲೆ ಎಲ್ಲ ಡೌಟ್ಸ್ನು ಕ್ಲಾರಿಫೈ ಮಾಡ್ಕೋಬೋದು ನಾವಿಲ್ಲಿ. ಇಲ್ಲೇ ಶೇರ್ ಮಾಡ್ತಾ ಹೋಗೋಣ ಬನ್ನಿ, ಏನು ತೊಂದರೆ ಇಲ್ಲ. ಈಗ ಎಲ್ಲಿ ಮೀಟಿಂಗ್ ಅಲ್ಲೇ ಮಾಡೋದಲ್ಲ? ಅದೇ ಈ ಮುಂದಿನ ಬುಧವಾರ ಹೇಳ್ತಾರೆ. ಈಗ ಮಲ್ಲಿಕಾರ್ಜುನ್ ಅವರು ಅವ್ರ ತೋಟದಲ್ಲಿ ಮಾಡೋಂಗಿದ್ರೆ ಸೆಕೆಂಡ್ ಸ್ಯಾಟರ್ಡೆ ಅಥವಾ ಸಂಡೇ. ಸೊ ಇಲ್ಲೇ ಅನೌನ್ಸ್ ಮಾಡ್ತಾರೆ, ಅದ್ರಲ್ಲಿ ನಂಬರ್ ಎಲ್ಲ ಬರುತ್ತೆ. ಮತ್ತು ನಮ್ಮ ಯೂಟ್ಯೂಬ್ನಲ್ಲೂ ಅಪ್ಲೋಡ್ ಮಾಡಿರ್ತೀವಿ. ನಿಮ್ಗೆ ವಾಟ್ಸಪ್ಪಲ್ಲಿ ನನ್ನ ಬ್ರಾಡ್ಕಾಸ್ಟ್ ಮೆಸೇಜ್ ಬರುತ್ತಲ್ಲ ಸರ್ ನಿಮಗೆಲ್ಲ?
ಯಾರು ಬ್ರಾಡ್ಕಾಸ್ಟ್ ಮೆಸೇಜ್ ಬರಲ್ಲೋ ಅದನ್ನು ಆ್ಯಡ್ ಮಾಡ್ತೀನಿ ಬ್ರಾಡ್ಕಾಸ್ಟ್ ಲಿಸ್ಟ್ಗೆ. ನಂಬರ್ ಕಳಿಸ್ಕೊಡಿ. ಹಾಂ, ಈಗ ನೋಡಿ ಇದೊಂದು ವಿಡಿಯೋ, ಇದು ಓಂಕಾರ ಮೂರ್ತಿ ಅವ್ರ ತೋಟ ಕಾಣಿಸ್ತಾ ಇದೆಯಾ? ಇದು ವಿಡಿಯೋ ಕಾಣಿಸ್ತಾ ಇದೆ ಸರ್. ಎಲ್ಲಿ ಸರ್? ಯಾವ ಊರು ಇದು? ಇದು ಕಡೂರು ತಾಲೂಕು ಪಂಚನಹಳ್ಳಿ ಹೋಬಳಿ ಗಂಗೇನಹಳ್ಳಿ ಅಂತೇಳಿ. ನಾನೇ ಅವ್ರಿಗೆ 2024 ಆಗಸ್ಟಲ್ಲಿ ನಾನು ಮೊದಲು ಅವ್ರ ತೋಟಕ್ಕೆ ಭೇಟಿ ಮಾಡಿದ್ದು. ಅವರು ಬರೀ ಅಡಿಕೆ ಗಿಡ ಮಾತ್ರ ಇತ್ತು, ಅಂದರೆ ಸಿಂಗಲ್ ಏನೂ ಇರಲಿಲ್ಲ. ಈ ಸಂಗಾತಿ ಗಿಡದ ಕಾನ್ಸೆಪ್ಟೇ ಪಾಪ ಅವ್ರು ಮಾಡಿರಲಿಲ್ಲ. ಬಟ್ ನಾವು ಆಗಸ್ಟ್ 24ರಲ್ಲಿ ನಾನು ಫಸ್ಟ್ ಟೈಮ್ ಅವ್ರ ತೋಟಕ್ಕೆ ಹೋದಾಗ ಈ ಸಂಗಾತಿ ಗಿಡದ ಬಗ್ಗೆ ಎಲ್ಲ ಹೇಳಿ, ಈ ಸಂಗಾತಿ ಗಿಡಗಳನ್ನೆಲ್ಲ ಹಾಕೋರಪ್ಪ ಅಂತೇಳಿ ನೋಡಿ, ಪಶ್ಚಿಮಕ್ಕೆ ಆಲವಾಣ, ಪೂರ್ವಕ್ಕೆ ನುಗ್ಗೆ, ಮಧ್ಯದಲ್ಲಿ ಅಡಿಕೆ ಗಿಡ, ಇವೆಲ್ಲವನ್ನು ಮಾಡೋಕ್ಕೆ ಹೇಳಿದ್ದೆ. ನೋಡಿ ಇದು ಹೆಚ್ಚು ಕಮ್ಮಿ ಇದು ನಾಲ್ಕನೇ ವರ್ಷದ ಅಡಿಕೆ ಗಿಡ. ಬಟ್ ಸಂಗಾತಿ ಗಿಡ ಅಲ್ಲಿಗೆ ಜೋಡಿಸಿ ಈಗ 1.5 ವರ್ಷ ಆಗಿದೆ ಅಷ್ಟೇ. ಈ ಸಂಗಾತಿ ಗಿಡ ಕೊಟ್ಟ ಮೇಲೆ ಮತ್ತು ಉಳುಮೆ ನಿಲ್ಲಿಸಿ ಈ ಥರ ಮಾಡಿದ್ಮೇಲೆ ಅವ್ರ ತೋಟ ಹೇಗೆ ಬದಲಾವಣೆ ಆಗಿದೆ ಅಂತ ಇಡೀ ಆ ಗಂಗನಹಳ್ಳಿ ಅನ್ನೋ ಊರಿನಲ್ಲಿ ಸೊ ಇದೊಂದೇ ಒಂದು ಮಾದರಿ ತೋಟ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಈ ಸಂಗಾತಿ ಗಿಡ ಮತ್ತು ಝೀರೋ ಟಿಲ್ಲಿಂಗ್ ಈ ಕಾನ್ಸೆಪ್ಟ್ ಏನಿದೆ ಗಮನಿಸ್ಕೊಳ್ಳಿ. ಬುಡನ್ನು ತೋರಿಸೋದು ಒಂಚೂರು. ಇಲ್ಲ ವಿಂಕ್ಲರ್. ಹೌದು, ವಿಂಕ್ಲರ್ ಆಧಾರಿತ. ಫಸ್ಟ್ ವಿಂಕ್ಲರ್ ಮಾಡಿದ್ವಿ, ಆಮೇಲೆ ಕಂಪೇನಿಯನ್ ನೋಡಿ ಕಂಪೇನಿಯನ್ ಪ್ಲಾಂಟ್ ಎಷ್ಟು ಚೆನ್ನಾಗಿ ಬಂದಿದೆ, ನುಗ್ಗೆ ಅದೆಲ್ಲ. ಸೊ ಕಂಪೇನಿಯನ್ ಪ್ಲಾಂಟ್ಸ್ ಎಲ್ಲ ಜೋಡಿಸಿ ಪ್ರತಿ ಗಿಡಕ್ಕೂ ಕಂಪೇನಿಯನ್ ಪ್ಲಾಂಟ್ ಹಾಕಿ ನಾವು ಉಳುಮೆ ನಿಲ್ಲಿಸಿ ಅವ್ರು 2 ವರ್ಷ ಆಯ್ತು ಇವಾಗ ನಾವು ಹೇಳಿದ್ಮೇಲೆ. ಮೆರಿಸಿಡಿಯಾ, ಅಗಸೆ, ನುಗ್ಗೆ ಎಲ್ಲವನ್ನೂ ಹಾಕಿದ್ದಾರೆ. ನೋಡಿ ಮೆರಿಸಿಡಿಯಾ ಇದೆ. ಈ ಅಂತರದಲ್ಲಿ ಸಂಗಾತಿ ಗಿಡಗಳು ಬಂದಿದೆ. ಸೊ ಇದನ್ನು ನೀವು ಗಮನಿಸ್ಬೋದು. ಸೊ ಹಾಗಾಗಿ ಇವೆಲ್ಲ ಲೈವ್ ಕೇಸಸ್ ಸರ್. ಹಾಂ ಸರ್, ಚೆನ್ನಾಗಿದೆ ಸರ್ ತೋಟ ಅದು. ನೋಡಿ ಕೇವಲ ಅದೇ ಈ ಸಂಗಾತಿ ಗಿಡದ ಮಹಿಮೆ ಅಂತ ಹೇಳ್ತೀನಲ್ಲ ನಮ್ದು 80 to 90% ಸಂಗಾತಿ ಗಿಡ ಹಾಕಿದೀನಿ ಸರ್ ಈಗ. ಅದೇ ನೀವು ಮಾಡಿದ್ದೀರಾ, ಅದೇ ಎಲ್ಲರೂ ಮಾಡ್ತಾ ಹೋಗೋಣ ಅಂತ. ರೈಟ್ ಸರ್. ಯಾಕೆಂದ್ರೆ ಈ ನೋಡಿ ಜೂನ್ ಜುಲೈನಲ್ಲಿ ಸಾಕಷ್ಟು ಗಿಡಗಳನ್ನು ನಾವು ಬೆಳೆಸ್ತಾ ಬರ್ಬೋದು ನಮ್ಮ ಮುಖ್ಯ ಬೆಳೆ ಸುತ್ತ. ಹಾಗಾಗಿ ಸೊ ಈ ಥರ ಶೇರ್ ಮಾಡೋಣ ಸರ್. ನೀವು ಯಾವ್ದು ವಿಡಿಯೋಗಳಿದೆ ನಿಮ್ಮ ತೋಟದ್ದೆಲ್ಲ ನನಗೆ ಕಳಿಸ್ಕೊಡಿ. ಬುಧವಾರ ಮಧ್ಯಾಹ್ನದೊಳಗಡೆ ಇದರಲ್ಲಿ ಶೇರ್ ಮಾಡೋಣ. ವಾಟ್ಸಪ್ ಗ್ರೂಪ್ಗಿಂತನೂ ಎಫೆಕ್ಟಿವ್ ಆಗಿ ಮಾಡ್ಕೊಂಡು ಹೋಗೋಣ ಈ ವೆಬಿನಾರ್ನ. ಹೇಳಿಯಪ್ಪ, ಇನ್ನೇನಾರು ಮಾಹಿತಿ ಇದ್ರೆ ಹೇಳಿ. ಇನ್ಯಾವ್ದಾದ್ರು ವಿಷಯಗಳ ಬಗ್ಗೆ ಮಾಹಿತಿ ಬೇಕಾ? ಚಂದ್ರಶೇಖರಯ್ಯ ಸರ್ದು ತುಂಬ ಚೆನ್ನಾಗಿ ರೆಕಾರ್ಡ್ ಆಗಿದೆ. ಸರ್ ಇದ್ದೀರಾ? ಸ್ವಲ್ಪ ಹೇಳ್ಕೊತೀರಾ ಅನುಭವ? ಸರ್ ಇದನ್ನೇ ಅನುಭವ ಬಹಳ ಚೆನ್ನಾಗಿತ್ತು. ಸಾಕಷ್ಟು ವಿಷಯಗಳು ಚರ್ಚೆ ಆಯ್ತು ಅವತ್ತು ಸಂಜೆ ರಾತ್ರಿ. ಬಹಳಷ್ಟು ವಿಷಯಗಳು ತಿಳ್ಕೊಂಡಂಗಾಯ್ತು ನಿಮ್ ಜೊತೆನಲ್ಲಿ. ಮತ್ತೆ ಅವರು ಯಾರು ವಿಶ್ವ ಅವರು. ಹಾ, ಸೊ ಹಾಗಾಗಿ ಈಗ ಹೆಂಗಿದ್ರು ಬರುತ್ತಲ್ಲ ಸರ್, ಅದರಲ್ಲಿ ಮೋಸ್ಟ್ಲಿ ಅವ್ರು ಹೇಳ್ದಂಗೆ ಒಂದ್ 4-5 ಆದ್ರೂ ಎಪಿಸೋಡ್ ಆಗ್ಬೋದು ಅಂತ ಹೇಳಿ. ಸೊ ನಿಮ್ಗೆ ಏನು ಅನಿಸ್ತು ಅಂತ ನಾನು ಕೇಳ್ಬೇಕು ಸರ್. ನಾನೆಲ್ಲ ಹೇಳಿದ್ದೀನಲ್ಲ ಸರ್, ಸಾಕಷ್ಟು ಬದಲಾವಣೆಗಳಾಗಿದೆ ತೋಟದಲ್ಲಿ. ನಾನು ಕಳೆದ ಜುಲೈ 2025ರಲ್ಲಿ ನಿಮ್ಮ ಮೊದಲನೇ ಸಲ ಭೇಟಿ ಮಾಡಿದ್ದು. ಇದು 3ನೇ ಭೇಟಿ. ಪ್ರತಿ ಭೇಟಿನಲ್ಲೂ ನಾನು ನಿಮ್ಮ ಕೃಷಿ ಭೂಮಿಗೆ ಬಂದಾಗ ಬದಲಾವಣೆಗಳನ್ನು ಗಮನಿಸ್ತೇನೆ ಇದ್ದೀನಿ. ಮುಖ್ಯವಾಗಿ ವೈವಿಧ್ಯತೆ ಸೃಷ್ಟಿ ಆಗ್ತಾ ಇದೆ. ಅಂದ್ರೆ ಬೆಳೆ ವೈವಿಧ್ಯತೆ ಬಂದಿದೆ. ಬಟ್ ಈ ನಮ್ಮ ಬಯೋಮಾಸ್ ಪ್ಲಾಂಟ್ಸ್ ಅಂತೀವಲ್ಲ, ನಮ್ಗೆ ದ್ರವ್ಯಗಳನ್ನು ಒದಗಿಸ್ತಕ್ಕಂಥ ಸಸ್ಯಗಳು, ಅಗಸೆ, ನುಗ್ಗೆ, ಗ್ಲಿರಿಸಿಡಿಯಾ, ಆಲವಾಣ, ಮಲ್ಬರಿ, ಇದ್ರದ್ದು ಸ್ವಲ್ಪ ಸೇರಿಸ್ತಾ ಬರ್ತಾರೆ. ಹಳೆ ತೋಟದಲ್ಲಿ ಅದೆಲ್ಲ ಮಾಡೋದು ಕಷ್ಟವಾಗತ್ತೆ, ಒಪ್ಕೋತೀನಿ. ಬಟ್ ಎಲ್ಲೆಲ್ಲಿ ಬಿಸಿಲು ಬೀಳುತ್ತೋ ಅಲ್ಲೆಲ್ಲ ಅದನ್ನ ಮಾಡ್ತಾ ಬಂದ್ರೆ ನಿಮ್ಗೆ ಇನ್ನೊಂದು ಸ್ವಲ್ಪ ದ್ರವ್ಯಗಳನ್ನು ಸೇರಿಸ್ದಂಗಾಗತ್ತೆ. ಸಾಯಿಲ್ ಅಮೆಂಡ್ಮೆಂಟ್ಸು ಜಾಸ್ತಿ ಆಗ್ತಾ ಬರುತ್ತೆ. ಸೊ ಅದು ಬದಲಾವಣೆ ಖಂಡಿತ ಆಗುತ್ತೆ. ಆಮೇಲೆ ನಾನು ಹೇಳಿದಾಗೆ ಗುಂಪು ಬಾಳೆ ಕಾನ್ಸೆಪ್ಟ್ ಬೇಡ. ಯಾವತ್ತು ಒಂದು ತಾಯಿ ಒಂದು ಮಗಳು 1+1 1+1 ಅಲ್ಲೇ ಬಾಳೆನ ಮೇಂಟೈನ್ ಮಾಡಿ
ಅವಾಗ ಸಾಕಷ್ಟು ಗಾಳಿ ಆಡುವಿಕೆ ಆಗುತ್ತೆ. ಅದೇನಾಗಿದೆ, ಗುಂಪು ಮಳೆ ಆದ ತಕ್ಷಣ ಅಲ್ಲಿ ತೋಟದೊಳಗಡೆ ಗಾಳಿ ಆಡಿಕೆ ಕಮ್ಮಿ ಆಗ್ಬಿಡುತ್ತೆ. ಆಲ್ರೆಡಿ ನಾವು ಅಡಿಕೆ ಗಿಡಗಳಲ್ಲಿ ಅದನ್ನ ಗಮನಿಸಿದ್ವಿ. ಹಿರ್ಗಂಡ್ ಬೀಳ್ತಾ ಇದೆ ನಿಮ್ಮ ಅಡಿಕೆ ಗಿಡಗಳು. ಅಂದ್ರೆ ಬೇಗ ಬೇಗ ಹೋಗ್ತಾ ಇದೆ, ಬಿಸಿಲು ಗಂಡುಗಳು ಹೈಟ್ ಜಾಸ್ತಿ ಆಗ್ಬಿಟ್ಟಿದೆ. ಹೌದು, ಅದು ಬಿಸಿಲು ನುಡ್ಕೊಂಡು ಹೋಗ್ತಾ ಇದೆ. ಯಾಕಂದ್ರೆ ತೆಂಗಿನ ಮಧ್ಯದಲ್ಲಿ ಅಡಿಕೆ ಪಕ್ಕದಲ್ಲಿ ಬಾಳೆ ಮತ್ತು ಪಪ್ಪಾಯ ಮತ್ತೆ ಆ ಕಡೆ ಜಾಯ್ಕಾಯಿ ಎಲ್ಲವನ್ನೂ ಸೇರಿಸಿರೋದ್ರಿಂದ ಎಲ್ಲೋ ಒಂದ್ ಕಡೆ ಈ ಬಾಳೆ ಡಾಮಿನೆಂಟ್ ಮಾಡ್ತಾ ಇದೆ. ಅಂದ್ರೆ ಮೇಲ್ಗಡೆ ಬಿಸಿಲು ಬರದಂಗೆ ತೆಂಗು ತಡೆಯುತ್ತೆ, ಲ್ಯಾಟ್ರಲ್ ಲೈಟ್ ಪಕ್ಕದಲ್ಲಿ ಬರ್ತಕ್ಕಂಥ ಬಿಸಿಲು ಗಾಳಿ ಬೆಳಕನ್ನ ಈ ಬಾಳೆ ತಡಿತಾ ಇದೆ. ಹಾಗಾಗಿ ಬಾಳೆ ನಿಮ್ಗೆ ಒಂದು ವಾಣಿಜ್ಯ ಬೆಳೆಯಾಗಿದೆ. ಇವತ್ತು ನಿಮ್ದೇ ಆದಂತ ಒಂದು ಮಾರ್ಕೆಟ್ ಸೃಷ್ಟಿ ಮಾಡ್ಕೊಂಡಿದ್ದೀರಾ ಆರ್ಗ್ಯಾನಿಕ್. ಸೊ ಹಾಗಾಗಿ ಅದು ಇರ್ಲಿ, ಕಂಟಿನ್ಯೂ ಮಾಡ್ಲಿ, ಅದು ಒಂದು ಆದಾಯದ ಮೂಲ. ಬಟ್ ಈ ತರ ಮಾಡಿ ಸರ್, 1+1 ಮಾಡಿ. ಅಲ್ಲ, ಇವತ್ತು ಆಲ್ರೆಡಿ ನಾನೊಂದು 10 ಗಿಡದ ತಿನ್ನಿಂಗ್ ಮಾಡಿಸ್ದೆ. ವೆರಿ ಗುಡ್. ಅಂದ್ರೆ ಆಲ್ರೆಡಿ ಸುಮಾರು ಹೈಟ್ ಬೆಳೆದಿರೋದನ್ನ ಮಾತ್ರ ಉಳಿಸ್ಕೊಂಡಿದ್ದೀನಿ ಸದ್ಯಕ್ಕೆ. ಸಣ್ಣ ಸಣ್ಣ ಗಿಡಗಳು ಏನೇನ್ ಬಂದಿತ್ತು ಮರಿಗಳನ್ನೆಲ್ಲ ಕಟ್ ಮಾಡಿಸಿದೀನಿ. ಖಂಡಿತ. ಸೊ ಮುಂದಿನ ದಿನಗಳಲ್ಲಿ ತಾವು ಹೇಳ್ದಂಗೆ 1+1 ತಾಯಿ ಮಗಳು ಎರಡನ್ನೇ ಉಳಿಸ್ಕೊತಾ ಬನ್ನಿ. ಅದು ಎರಡನೇ ಗಿಡ, ಮೊದಲನೇ ಗಿಡ ಗೊನೆ ಹುಯ್ತೀವಿ, ಎರಡನೇ ಗಿಡ ಹೂ ಬಂದ್ಬಿಡುತ್ತೆ. ಎರಡನೇ ಗಿಡದ ಹೂ ಬರೋ ಅಷ್ಟೊತ್ತಿಗೆ ಮೂರನೇದನ್ನ ಬಿಟ್ಕೋಬೇಕು. ಅಂದ್ರೆ ಎನಿ ಟೈಮ್ ಒಂದು ಹೂ ಬಿಡೋದಿರ್ಬೇಕು, ಇನ್ನೊಂದು ಬೆಳೀತಾ ಇರಬೇಕು. ಹೂ ಇರೋದು, ಗೊನೆ ಇರೋದು ಒಂದು ಗಿಡ ಇರಬೇಕು, ಇನ್ನೊಂದು ರೀಪ್ರೊಡಕ್ಟಿವ್ ಗಿಡ ಇನ್ನೊಂದಿರ್ಬೇಕು ಅಷ್ಟೇ. ನಮ್ಮಲ್ಲಿ ಏನಾಗಿದೆ 3-4 ಆಲ್ರೆಡಿ ದೊಡ್ಡ ಬಂದ್ಬಿಟ್ಟಿದೆ. ಅದೇ ಅಲ್ಲ, ಒಂದೇ ಸತಿ ಬೆಳೆದಿದೆ, ಅದಕ್ಕೆ ಒಳ್ಳೆ ಊಟ ಕೊಡ್ತೀರಾ, ಚೆನ್ನಾಗಿ ಬೆಳೆದಿದೆ. ಬಟ್ ಅದರ್ವೈಸ್ ಅದೇ ಒಂಚೂರು ಶೇಡ್ ಈ ತೆಂಗಿನ ತೋಟದಲ್ಲಿ, ಅಡಿಕೆ ತೋಟದಲ್ಲಿ ಏನ್ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ. ಸೊ ಅದೇ ನಾವು ಆಲ್ರೆಡಿ ಮಾತಾಡ್ಕೊಳ್ದಂಗೆ ಗುಣಿ ಬಿಡಿಸೋದು ಬೇಡ, ಅದೆಲ್ಲ ಬಾಳುಪೇಟೆ ಸಕಲೇಶ್ಪುರದ ಭಾಷೆ. ಗುಣಿ ಬಿಡಿಸೋದು ಬೇಡ, ಯಾವ್ದನ್ನು ಅಪ್ರೂಟ್ ಮಾಡಬೇಡಿ, ಬೇರೆ ಸುತ್ತ. ಅದೇ ಅವರು ನಮ್ಮ ಬಾಳುಪೇಟೆ ಅವ್ರದವ್ರ ಇನ್ಫ್ಲೂಯೆನ್ಸ್ ನಾನು ಹೇಳಿದ್ದೇನೆ. ಅದಕ್ಕೆ ಏನ್ ಬೇಕಿಲ್ಲ ಸರ್, ಅದೊಂಚೂರು ನೀವು ಮಲ್ಚಿಂಗ್ ಮಾಡ್ತಾ ಬಂದ್ಬಿಡಿ. ನಾನು ಹೇಳ್ದಂಗೆ ಅವಾಗ ಏನಾಗತ್ತೆ, ಗಿಡದ ಬುಡದಲ್ಲಿ, ಅಡಿಕೆ ಗಿಡದ ಬೇರು ವಲಯದಲ್ಲಿ ಮತ್ತು ಕಾಳುಮೆಣಸು ಬಳ್ಳಿ ಬೇರು ವಲಯದಲ್ಲಿ ಯಾವಾಗ ಒಂದು ಈ ಒಣಮುಚ್ಚಿಗೆ ಬರ್ತಾ ಬರುತ್ತೆ, ಎವ್ರಿ 3 months ಮಲ್ಚಿಂಗ್ ಮಾಡ್ತಾನೆ ಇರ್ತೀರಾ ನಿಮ್ಮ ತ್ಯಾಜ್ಯದಲ್ಲೇ, ಪಾಮ್ ಸ್ಟೈಡರ್ ನಲ್ಲಿ ಹೊಡೆದು. ಸೊ ಅವಾಗ ಏನಾಗುತ್ತೆ, ಅಲ್ಲಿ ಕಳೆ ಬೆಳೆಯೋದು ಕಮ್ಮಿ ಆಗತ್ತೆ. ನಿಮ್ಗೆ ಕಾಣಿಸ್ತಾ ಇರುತ್ತೆ ಗಿಡದ ಬೇರು, ಗಾಳಿ ಆಡ್ತಾ ಇರುತ್ತೆ. ಹಾಗಾಗಿ ಅದನ್ನ ಯಾವ್ದನ್ನು ಬೇರು ಸಮೇತ ಕೀಳ್ಸೋದ್ ಬೇಡ ಗಿಡದ ಬುಡದಲ್ಲಿ. ಆಮೇಲೆ ಆ ಕಡೆ ಅರ್ಲಿ ವಿಯಟ್ನಾಂ ಹಲಸು ಆ ತೋಟ ಇದೆಯಲ್ಲ, ಅದಕ್ಕೆ ಹಸಿರು ಬಳೆ, ಮತ್ತೆ ನಾವ್ ಹೇಳ್ದಂಗೆ ಒಂದು ಸಾಲಲ್ಲಿ ಅಗಸೆ ಮತ್ತು ನುಗ್ಗೆ, ಸೊ ಇನ್ನೊಂದು ಸಾಲಲ್ಲಿ ಪಪ್ಪಾಯ, ಅವೆರಡನ್ನು ಮಾಡ್ಕೊಂಡು ಬನ್ನಿ. ಅಂತರ ಬೆಳೆನೂ ಆಗತ್ತೆ, ನುಗ್ಗಿನೂ ಬರುತ್ತೆ. ಆಮೇಲೆ ಆ ವಿಯಟ್ನಾಂ ಹಲಸು ತೋಟದ 4 ಭಾಗದಲ್ಲಿ ಬಾರ್ಡ್ರಲ್ಲಿ ಹೈ ಡೆನ್ಸಿಟಿ ಗ್ಲಿರಿಸಿಡಿ ಹಾಕ್ಸ್ಬಿಡಿ. ಅಲ್ಲಿ ಬಿಸಿಲು ಚೆನ್ನಾಗಿದೆ, ಗ್ಲಿರಿಸಿಡಿ ತುಂಬಾ ಚೆನ್ನಾಗಿ ಬರುತ್ತೆ. ಆ 2.5 ಎಕರೆಗೆ ಬೇಕಾದಷ್ಟು ಬಯೋಮಾಸು ಆ ಗ್ಲಿರಿಸಿಡಿಗಳಿಂದ ಅಲ್ಲೇ ಸೃಷ್ಟಿ ಆಗುತ್ತೆ. ಅದನ್ನ ಕತ್ತರಿಸ್ಬಿಟ್ಟು ವಿಯಟ್ನಾಂ ಹಲಸಿನ ಗಿಡಕ್ಕೆ ಮುಚ್ಚಿಗೆ ಕೊಟ್ಬಿಟ್ರೆ ಆಯ್ತು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಅದಷ್ಟೇ ನಾನು ಅವತ್ತು ಹೇಳಿ ಬಂದಿದ್ದೆ. ಅಷ್ಟು ನಿಮ್ಗೆ ಆಮೇಲೆ ವಾಟ್ಸಪ್ಪಲ್ಲಿ ಕಳ್ಸೋಣ ಅನ್ಕೊಂಡೆ, ಆಗಲಿಲ್ಲ. ಬಟ್ ಇನ್ನೆಲ್ಲವೂ ಚೆನ್ನಾಗಿದೆ ಸರ್. ಯು ಆರ್ ಆಲ್ರೆಡಿ 8 out of 10 ಅಲ್ಲಿ ಇದ್ದೀರಾ. ಥ್ಯಾಂಕ್ ಯು. ನಾವುಗಳು ಇನ್ನೂ ಕಲಿಯೋದಿದೆ ಸಾಕಷ್ಟು ಅಲ್ಲಿ. ಇಲ್ಲ ಸರ್, ನೀವು ಬಹಳ ಸುತ್ತಿದ್ದೀರಿ, ಬಹಳ ನೋಡಿದ್ದೀರಿ, ಸಾಕಷ್ಟು ಪುಸ್ತಕಗಳನ್ನ ಓದಿದ್ದೀರಿ. ಸೊ ಯು ಮೇ ಬಿ ಎಂಜಿನಿಯರ್, ಬಟ್ ಯು ಆರ್ ಆಲ್ರೆಡಿ ಕೃಷಿ ಮಾಸ್ಟರ್. ನೀವು ನಮ್ಮ ಇವರು ದಯಾನಂದ್ ಅವರು ಹಾಕಿದಾರಲ್ಲ ಕೃಷಿ ಮಾಸ್ಟರ್ ಅಂತ, ಅದು ಕರೆಕ್ಟ್ ಆಗಿದೆ. ಅದೇ ಸರ್, ಅದೇ ಈ ನೋಡೋಣ. ಈಗ ವಿವರ ಇನ್ಫೋ ವಾಹಿನಿನಲ್ಲಿ 2 ಭಾಷೆ, ಕನ್ನಡ ಇಂಗ್ಲಿಷ್ ಅಲ್ಲಿ ಏನು ವಿಡಿಯೋಗಳು ಬರುತ್ತೆ, ಸೊ ಅದನ್ನ ನಮ್ಮ ಮಿತ್ರರೆಲ್ಲ ನೋಡ್ತಾರೆ, ನಮ್ಮ ಗ್ರೂಪ್ ಅಲ್ಲಿ ಇರೋರೆಲ್ಲ. ಇನ್ನೂ ಸಾಕಷ್ಟು ವಿಷಯಗಳು ಅಲ್ಲಿ ತಲುಪ್ತಾ ಹೋಗುತ್ತೆ. ಐ ಥಿಂಕ್ ಈ ವಿಲ್ ಡೂ ಎ ಪ್ರೊಫೆಷನಲ್ ಜಾಬ್. ಚೆನ್ನಾಗಿ ಮಾಡ್ತಾರೆ ವಿಶ್ವಾಸು. ಆ ವಿಡಿಯೋಗಳನ್ನೆಲ್ಲ ನಮ್ಮ ಅದನ್ನೆಲ್ಲ ನೋಡಿ ನಮ್ಮ ಗ್ರೂಪ್ ನಲ್ಲಿರೋರ್ಗೆಲ್ಲ ಅದನ್ನ ಒಂದ್ ವೇಳೆ ನಮ್ ತೋಟ ನೋಡ್ಬೇಕು ಅಂತ ಅನ್ಸಿದ್ರೆ ಒಂದ್ ಪರ್ಟಿಕ್ಯುಲರ್ ಡೇ ಫಿಕ್ಸ್ ಮಾಡಿ ಎಲ್ರು ಬಂದ್ರೆ ನಮಗೂ ಸಂತೋಷ ಸರ್. ಖಂಡಿತ ಸರ್, ಖಂಡಿತ. ಅದು ಸುಮಾರು ನಾವು ಒಂದು ದಿವಸ ಪೂರ್ತಿ ಒಂದು 8 hours ಕಂಟೆಂಟ್ ರೆಕಾರ್ಡ್ ಮಾಡಿದೀವಿ ಸರ್ಜು ತೋಟದಲ್ಲಿ. 18 ಎಕರೆ ಕೃಷಿ ಭೂಮಿ ಆಲ್ರೆಡಿ ಹೇಳ್ತಾ ಇರ್ತಾರೆ ಸರ್. ಸಾಕಷ್ಟು ವಿಷಯಗಳನ್ನ ನಾವು ರೆಕಾರ್ಡ್ ಮಾಡಿ ಇಟ್ಟಿದ್ದೀವಿ. ಸೊ ಅದಷ್ಟು ವಿವರ ಯೂಟ್ಯೂಬ್ ವಾಹಿನಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಅಪ್ಲೋಡ್ ಆಗುತ್ತೆ. ಸೊ ಅದನ್ನು ನೀವು ಗಮನಿಸಿ. ಮತ್ತು ಏನಾದ್ರು ನಿಮ್ಗೆ ಅನುಮಾನಗಳು ಬಂದರೆ ಸರ್, ಹೆಂಗಿದ್ರು ಬುಧವಾರ ನಮ್ಮ ಜೊತೆ ಜೋಡಿಸ್ಕೋತಾರೆ, ಕೇಳ್ಕೊತಾ ಹೋಗೋಣ.
ಇಲ್ಲಾಂದರೆ ಒಂದು ಸಲ ಕೊಳ್ಳೆಗಾಲಕ್ಕೆ ಹೋಗ್ಬಿಟ್ಟು ಬರೋ ಒಂದು ಆಲೋಚನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚಂದ್ರಶೇಖರ್ ಸರ್. ಥ್ಯಾಂಕ್ ಯು ಸರ್. ಹಾಂ, ಥ್ಯಾಂಕ್ಸ್. ಇನ್ನೇನಾದರೂ ವಿಷಯ ಇದೆಯಾ? ಮುಗಿಸ್ಬೋದಾ? 10:30 ಆಯಿತು. ಸಾರಿ ಸರ್, ಇದು ಸೆಣಬು ಡಯಾಂಚ ಮತ್ತು ಹುರುಳಿ ಇದು ಬ್ರಾಡ್ಕಾಸ್ಟ್ ಮಾಡ್ತೀವಲ್ಲ ಸರ್, ಇದು ಹುರುಳಿ ಇದು ಬಿತ್ತನೆ ಬೀಜನೇ ಆಗ್ಬೇಕಾ ಅಥವಾ ಮಾಮೂಲಿ ತಿನ್ನಕ್ಕೆ ನಾವು ಗ್ರೋಸರಿ ಸ್ಟೋರ್ ಅಲ್ಲಿ ತಗೊಂತೀವಲ್ಲ ಅದೇ ನಡೆಯುತ್ತಲ್ಲ ಸರ್? ಯಾವ್ದಾರು ಆಗುತ್ತೆ ಸರ್, ಯಾಕೆಂದರೆ ಹುರುಳಿ ಜೀವಿತಾವಧಿ 90ರಿಂದ 100 ದಿವಸ ನೀವು ಹಾರ್ವೆಸ್ಟ್ಗೆ ಹಾಕಿದ್ರೆ. ಇದು ನಾವು ಹಸಿರೆಲೆ ಗೊಬ್ಬರಕ್ಕೋಸ್ಕರ ಹಾಕೋದು 45-50 ದಿವಸಕ್ಕೆ ಅದನ್ನು ನಾವು ಅದನ್ನು ಬ್ರಷ್ ಕಟ್ಟಲ್ಲಿ ಹೊಡೆದಾಕ್ಬಿಡ್ತೀವಿ. ಹಾಗಾಗಿ ಯಾವ್ದಾರು ಆಗುತ್ತೆ. ಮಾರ್ಕೆಟಲ್ಲಿ ಏನು ಸಿಗುತ್ತೋ ಅದನ್ನು ತಂದು ಹಾಕಿದ್ರೆ APMC ಸಿಕ್ಕಿದ್ರು ಆಗುತ್ತೆ, ಕಲ್ಲು ಮಣ್ಣು ಇರೋ ಹುರುಳಿ ಸಿಕ್ಕಿದ್ರು ಆಗುತ್ತೆ, ಅಂದರೆ ವೇಸ್ಟ್ ಬರುತ್ತಲ್ಲ. ಓಕೆ ಸರ್. ಓಕೆ ಆಗುತ್ತೆ. ಓಕೆ ಸರ್, ಕಮ್ಮಿ ಮಾಡ್ಕೊಳ್ಳಿ, ಆದಷ್ಟು ಖರ್ಚು ಕಮ್ಮಿ ಮಾಡ್ಕೊಂಡು ಮಾಡಿ. ಸರಿ ಸರ್. ಅದು ನಂದು ವ್ಯೂ ಪಾಯಿಂಟ್ ಅದೇ ಜರ್ಮಿನೇಷನ್ ರೇಟ್ ರಿಲೇಟೆಡ್ ಇತ್ತು, ಅದಕ್ಕೆ ಬರುತ್ತೆ ಸರ್, ಏನು ತೊಂದರೆ ಇಲ್ಲ. ಸೆಣಬು ಡಯಾಂಚ ಡಾಮಿನೆಂಟು ಹುರುಳಿಗಿಂತ. ಬಟ್ ಕೆಲವು ಕೃಷಿ ಭೂಮಿನಲ್ಲಿ ಹುರುಳಿನೂ ಚೆನ್ನಾಗಿ ಬಂದಿರೋದು ನೋಡಿದ್ದೀನಿ. ಆದರೆ ಬಿಸಿಲು ಚೆನ್ನಾಗಿ ಬೀಳಬೇಕು. ಸೆಣಬು ಡಯಾಂಚ ಡಾಮಿನೆಂಟ್ ಆಗಿ ಬೆಳೆದ್ರೆ ಹುರುಳಿಗೆ ಬಿಸಿಲು ಸಿಗಲ್ಲ, ಯಾಕೆಂದ್ರೆ ಅದು ಎತ್ತರ ಬೆಳೆಯಲ್ವಲ್ಲ ಬೇಗ. ಅವಾಗ ಹುರುಳಿದು ಅಷ್ಟು ಎಫೆಕ್ಟ್ಸ್ ನಮಗೆ ಕಾಣಿಸಲ್ಲ, ಅಂದರೆ ಕಂಪೇರಿಟಿವ್ಲಿ. ಅದೊಂದು ಪಾರ್ಟ್ ಆಫ್ ಡೈವರ್ಸಿಟಿ ಇರಲಿ ಅಂತ ಹಾಕೋದಷ್ಟೇ. ನಾನು ಜಾಸ್ತಿ ಹೇಳಿದೆ ಸರ್, 1 ಎಕರೆಗೆ 1 kg, 4 kg ಸೆಣಬು, 3 kg ಡಯಾಂಚ, 1 kg ಹುರುಳಿ.